ಹಲೋ ಎವ್ರಿವನ್, ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಉತ್ತಮ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮೂಲಭೂತ ಹಕ್ಕುಗಳ ಕುರಿತು ಚರ್ಚೆ ಮಾಡೋಣ. ಮೂಲಭೂತ ಹಕ್ಕುಗಳ ಬಗ್ಗೆ, ಮೂಲಭೂತ ಹಕ್ಕುಗಳ ಪರಿಚಯದ ಕುರಿತು ಈ ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ನಿ. ಏನಪ್ಪಾ ಅಂತಂದ್ರೆ ಮೂಲಭೂತ ಹಕ್ಕುಗಳು ಯಾವ ಭಾಗದಲ್ಲಿ ಕಂಡು ಬರ್ತಾವಪ್ಪ ಅಂತಂದ್ರೆ ಮೂಲಭೂತ ಹಕ್ಕುಗಳು ಮೂರನೇ ಭಾಗದಲ್ಲಿ ಕಂಡು ಬರ್ತಾವ. ಮೂಲಭೂತ ಹಕ್ಕುಗಳು ಯಾವ ಭಾಗದಲ್ಲಿ ಕಂಡು ಬರ್ತಾವಪ್ಪ ಅಂತಂದ್ರೆ ಮೂರನೇ ಭಾಗದಲ್ಲಿ ಕಂಡು ಬರ್ತಾವ. ಮತ್ತೆ ವಿಧಿ ಎಲ್ಲಿಂದ ಎಲ್ಲಿವರೆಗೆ ಅಂತಂದಾಗ ವಿಧಿ 12ರಿಂದ 35ನೇ ವಿಧಿವರೆಗೂ ನಾವು ಏನ್ ಮಾಡ್ಬೋದಪ್ಪ ಅಂತಂದ್ರ ಮೂಲಭೂತ ಹಕ್ಕುಗಳ ವಿವರಣೆ ಇರುವುದನ್ನ ನಾವಿಲ್ಲಿ ಅಧ್ಯಯನ ಮಾಡ್ಬೋದು. ಭಾಗ 3 ಮತ್ತೆ ವಿಧಿ 12ರಿಂದ 35ನೇ ವಿಧಿವರೆಗೂ ಏನ್ ಮಾಡ್ಬೋದಪ್ಪ ಅಂತಂದ್ರೆ ನಾವು ಮೂಲಭೂತ ಹಕ್ಕುಗಳ ಬಗ್ಗೆ ವಿವರವಾಗಿ ಅಧ್ಯಯನ ಮಾಡಬಹುದು. ಹಾಗಾಗಿ ಮೂಲಭೂತ ಹಕ್ಕುಗಳ ಇಂಟ್ರಡಕ್ಷನ್ ಕುರಿತು ಈ ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೀನಿ. ದಯಮಾಡಿ ಯಾರು ಆ ವಿಡಿಯೋನ ನೋಡಿಲ್ಲ, ಆ ವಿಡಿಯೋನ ನೋಡಿ ಆಮೇಲೆ ಈ ವಿಡಿಯೋನ ನೀವು ನೋಡಿ, ಅಂದ್ರೆ ಇದು ಅಂಡರ್ಸ್ಟ್ಯಾಂಡಿಂಗ್ ಆಗ್ತೈತಿ. ಹಾಗಾದ್ರೆ ಈ ಮೂಲಭೂತ ಹಕ್ಕುಗಳನ್ನ ಎಷ್ಟು ಮೂಲಭೂತ ಹಕ್ಕುಗಳದಾವಪ್ಪ ಅಂತ ಹೇಳಿದ್ನಿಪ್ಪ ಅಂತಂದ್ರ 6 ಮೂಲಭೂತ ಹಕ್ಕುಗಳು ಇರೋದನ್ನ ನಾವು ಇಲ್ಲಿ ಅಧ್ಯಯನ ಮಾಡ್ಬೋದು. ಮೊದಲು ಯಾವ್ದಪ್ಪ ಅಂತಂದ್ರ ಸಮಾನತೆಯ ಹಕ್ಕು. ಮೊದಲನೇದು ಯಾವ್ದಪ್ಪ ಅಂತಂದ್ರ ಸಮಾನತೆಯ ಹಕ್ಕು. ವಿಧಿ 14ರಿಂದ 18ರವರೆಗೂ ಸಮಾನತೆಯ ಹಕ್ಕುಗಳ ಕುರಿತು ನಾವು ಇಲ್ಲಿ ಏನ್ ಮಾಡ್ಬೋದಪ್ಪ ಅಂತಂದ್ರ ಅಧ್ಯಯನ ಮಾಡ್ಬೋದು. ಎರಡನೇ ಹಕ್ಕು ಯಾವ್ದಪ್ಪ ಅಂತಂದ್ರ ಸ್ವಾತಂತ್ರ್ಯದ ಹಕ್ಕು. ಎರಡನೇ ಹಕ್ಕು ಯಾವ್ದಪ್ಪ ಅಂತಂದ್ರ ಅದು ಸ್ವಾತಂತ್ರ್ಯದ ಹಕ್ಕು. ವಿಧಿ ಎಲ್ಲಿಂದ ಎಲ್ಲಿವರೆಗೆ ಅಧ್ಯಯನ ಮಾಡ್ಬೋದಪ್ಪ ಅಂತಂದ್ರ ವಿಧಿ 19ರಿಂದ 22ನೇ ವಿಧಿವರೆಗೂ ಏನ್ ಮಾಡ್ಬೋದಪ್ಪ ನಾವಿಲ್ಲಿ ಅಧ್ಯಯನ ಮಾಡ್ಬೋದು. ಈ ಮೂರನೇದು ಯಾವ್ದಪ್ಪ ಅಂತಂದ್ರ ಶೋಷಣೆಯ ವಿರುದ್ಧದ ಹಕ್ಕು. ಶೋಷಣೆಯ ವಿರುದ್ಧದ ಹಕ್ಕು ಎಲ್ಲಿಂದ ಎಲ್ಲಿವರೆಗೆಪ್ಪ ಅಂತಂದ್ರ ವಿಧಿ 23ರಿಂದ 24ನೇ ವಿಧಿವರೆಗೂ ಏನ್ ಮಾಡ್ಬೋದಪ್ಪ ಅಂತಂದ್ರೆ ನಾವಿಲ್ಲಿ ಶೋಷಣೆಯ ವಿರುದ್ಧದ ಹಕ್ಕಿನ ಕುರಿತು ಅಧ್ಯಯನ ಮಾಡ್ಬೋದು. 4ನೇದು ಯಾವ್ದಪ್ಪ ಅಂತಂದ್ರ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ವಿಧಿ 25ರಿಂದ 28ರವರೆಗೂ ನಾವಿಲ್ಲಿ ಏನ್ ಮಾಡ್ಬೋದಪ್ಪ ಅಂತಂದ್ರ ಅಧ್ಯಯನ ಮಾಡ್ಬೋದು. 5ನೇದು ಯಾವ್ದಪ್ಪ ಅಂತಂದ್ರ ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಕ್ಕು. 5ನೇದು ಯಾವ್ದಪ್ಪ ಅಂತಂದ್ರ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ವಿಧಿ ಎಲ್ಲಿಂದ ಎಲ್ಲಿವರೆಗಪ್ಪ ಅಂತಂದ್ರ ವಿಧಿ 29ರಿಂದ 30ನೇ ವಿಧಿವರೆಗೂ ನಾವಿಲ್ಲಿ ಏನ್ ಮಾಡ್ಬೋದಪ್ಪ ಅಂತಂದ್ರ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳ ಕುರಿತು ಅಧ್ಯಯನ ಮಾಡಬಹುದು. 6ನೇದು ಯಾವ್ದಪ್ಪ ಅಂತಂದ್ರ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು. ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ವಿಧಿ ಎಲ್ಲಿಂದ ಎಲ್ಲಿವರೆಗೆ ಅಂತಂದ್ರೆ ಕೇವಲ 32ನೇ ವಿಧಿಯಲ್ಲಿ ನಾವೇನ್ ಮಾಡ್ಬೋದಪ್ಪ ಅಂತಂದ್ರ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕಿನ ಕುರಿತು ಅಧ್ಯಯನ ಮಾಡಬಹುದು. ಸಂವಿಧಾನ ಜಾರಿಯಾದಾಗ ಎಷ್ಟು ಹಕ್ಕುಗಳಿದ್ದುಪ್ಪ ಅಂತಂದ್ರ 7 ಹಕ್ಕುಗಳಿದ್ದು. ಸಂವಿಧಾನ ಜಾರಿ ಆಗ್ಬೇಕಾದ್ರ 7 ಹಕ್ಕುಗಳಿದ್ದು ಅಂತ ಹೇಳಿ ನಾ ಹಿಂದಿನ ಕ್ಲಾಸ್ನಲ್ಲಿ ಅದನ್ನ ಚರ್ಚೆ ಮಾಡೀನಿ. 6ನೇ ಹಕ್ಕಿ ಯಾವ್ದಿತ್ತಪ್ಪ ಅಂತಂದ್ರ ಆಸ್ತಿಯ ಹಕ್ಕಿತ್ತು. 6ನೇದು ಯಾವ್ದಿತ್ತಪ್ಪ ಅಂತಂದ್ರ ಆಸ್ತಿಯ ಹಕ್ಕು. ಆಸ್ತಿ ಒಂದು ಏನು ಮೂಲಭೂತ ಹಕ್ಕು ಅಂತಿತ್ತು. ಅದು 31ನೇ ವಿಧಿ ಏನ್ ಹೇಳ್ತಿತ್ತಪ್ಪ ಅಂತಂದ್ರ ಆಸ್ತಿಯ ಹಕ್ಕಿನ ಕುರಿತು ಹೇಳ್ತಿತ್ತು. ಅದನ್ನ ಏನ್ ಮಾಡಿದೀವಪ್ಪ ನಾವು ಅಂತಂದ್ರ 1978ರಲ್ಲಿ ಸಂವಿಧಾನಕ್ಕ 44ನೇ ತಿದ್ದುಪಡಿ ತರುವುದ್ರ ಮೂಲಕ ಆಸ್ತಿಯ ಹಕ್ಕನ್ನ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದು ನಾವೇನ್ ಮಾಡಿದೀವಪ್ಪ ಅಂತಂದ್ರ ಅದನ್ನ ಭಾಗ 12 ವಿಧಿ 300A ಯಲ್ಲಿ ಸೇರಿಸಿ ಅದನ್ನೊಂದು ಕಾನೂನುಬದ್ಧ ಹಕ್ಕನ್ನಾಗಿ ಮಾರ್ಪಾಡು ಮಾಡಿದೀವಿ ಅಂತೇಳಿ ಈ ಹಿಂದಿನ ತರಗತಿಯಲ್ಲಿ ಅದನ್ನ ಏನ್ ಮಾಡಿದೀವಿ ಅಂತಂದ್ರ ಚರ್ಚೆ ಮಾಡಿದ್ದೀವಿ. ಹಾಗಾಗಿ ಹಿಂದಿನ ಕ್ಲಾಸಿನಲ್ಲಿ ಏನ್ ಚರ್ಚೆ ಬರೀ ಮೂಲಭೂತ ಹಕ್ಕುಗಳ ಪರಿಚಯದ ಕುರಿತು ಚರ್ಚೆ ಮಾಡಿದ್ನಿ. ಈ ಒಂದು ಕ್ಲಾಸ್ನಲ್ಲಿ ಏನ್ ಮಾಡೋಣಪ್ಪ ಅಂತಂದ್ರ ಸ್ವಾತಂತ್ರ್ಯದ ಹಕ್ಕು, ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಹೌದಾ, ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕುಗಳ ಕುರಿತು ವಿವರವಾಗಿ ಅಧ್ಯಯನ ಮಾಡೋಣ. ಹಾಗಾದ್ರೆ ಮೊದಲನೇದು ಯಾವ್ದಪ್ಪ ಅಂತಂದ್ರ ಸಮಾನತೆಯ ಹಕ್ಕುಗಳ ಕುರಿತು ನಾವಿಲ್ಲಿ ಚರ್ಚೆ ಮಾಡೋಣ. ಸಮಾನತೆಯ ಹಕ್ಕು. ಸಮಾನತೆಯ ಹಕ್ಕು ಎಲ್ಲಿಂದ ಎಲ್ಲಿವರೆಗಪ್ಪ ಅಂತಂದ್ರ ವಿಧಿ 14ರಿಂದ 18ನೇ ವಿಧಿವರೆಗೂ ನಾವಿಲ್ಲಿ ಏನ್ ಮಾಡ್ಬೋದು ವಿವರವಾಗಿ ಅಧ್ಯಯನ ಮಾಡ್ಬೋದು. ಹಾಗಾಗಿ ವಿಧಿ 14 ಏನ್ ಹೇಳ್ತತಿ? ವಿಧಿ 14 ಏನ್ ಹೇಳ್ತತಿಪ್ಪ ಅಂತಂದ್ರ ಕಾನೂನಿನ ಮುಂದೆ ಸಮಾನತೆ ಹಾಗೂ ಕಾನೂನಿನ ಸಮಾನ ರಕ್ಷಣೆ ಕುರಿತು ಇದು ವಿವರವಾಗಿ ಹೇಳ್ತತಿ. ವಿಧಿ 14 ಏನ್ ಹೇಳ್ತತಿಪ್ಪ ಅಂತಂದ್ರ ಕಾನೂನಿನ ಮುಂದೆ ಅಥವಾ ಕಾನೂನಿನ ಎದುರು ನಾವೆಲ್ಲರೂ ಏನಪ್ಪಾ ಸಮಾನರು ಹಾಗೂ ಕಾನೂನಿನ ಸಮಾನ ರಕ್ಷಕರು ಅಂತೇಳಿ ಹೇಳ್ತತಿ. ಈಕ್ವಾಲಿಟಿ ಬಿಫೋರ್ ಲಾ ಅಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಇದೇನೈತಲ್ಲ ಕಾನೂನಿನ ಮುಂದೆ ಸಮಾನತೆ ಅನ್ನೋ ಅಂಶ ಐತಲ್ಲ ಅಥವಾ ಒಂದು ಪರಿಕಲ್ಪನೆ ಐತಲ್ಲ,
ಇದನ್ನ ಯಾವ ದೇಶದಿಂದ ನಾವು ಇದನ್ನ ಎರವಲು ಪಡ್ಕೊಂಡಿದೀವಪ್ಪ ಅಂತಂದ್ರೆ ಇದನ್ನ ಇಂಗ್ಲೆಂಡ್ ದೇಶದಿಂದ ಎರವಲು ಪಡ್ಕೊಂಡಿದ್ದೀವಿ. ಕಾನೂನಿನ ಮುಂದೆ ನಾವೆಲ್ಲರೂ ಸಮಾನರು, ಈಕ್ವಾಲಿಟಿ ಬಿಫೋರ್ ಲಾ ಅನ್ನೋ ಕಾನ್ಸೆಪ್ಟ್ ಐತಲ್ಲ, ನಾವ್ ಇದನ್ನ ಎಲ್ಲಿಂದ ಎರವಲು ಪಡ್ಕೊಂಡಿದೀವಪ್ಪ ಅಂತಂದ್ರ ಇದನ್ನ ಇಂಗ್ಲೆಂಡ್ ದೇಶದಿಂದ ಎರವಲು ಪಡ್ಕೊಂಡಿದೀವಿ. ಈಕ್ವಾಲಿಟಿ ಬಿಫೋರ್ ಲಾ ಅನ್ನೋ ಕಾನ್ಸೆಪ್ಟ್ ಐತಲ್ಲ, ಇದನ್ನ ನಾವು ಇಂಗ್ಲೆಂಡ್ ದೇಶದಿಂದ ಎರವಲು ಪಡ್ಕೊಂಡಿದೀವಿ. ಕಾನೂನಿನ ಸಮಾನ ರಕ್ಷಣೆ ಐತಲ್ಲ, ಈ ಕಾನ್ಸೆಪ್ಟ್ ಐತಲ್ಲ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಈ ಒಂದು ಪರಿಕಲ್ಪನೆಯನ್ನ ನಾವು ಎಲ್ಲಿಂದ ಎರವಲು ಪಡ್ಕೊಂಡಿದೀವಪ್ಪ ಅಂತಂದ್ರೆ ಇದನ್ನ ಅಮೇರಿಕಾ ದೇಶದ ಸಂವಿಧಾನದಿಂದ ನಾವು ಇದನ್ನ ಎರವಲು ಪಡ್ಕೊಂಡಿದ್ದೀವಿ. ಇದನ್ನು ಕೂಡ ಕೇಳ್ತಾರ, ಅಮೇರಿಕಾ ದೇಶದ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೀವಿ. ಕಾನೂನಿನ ಮುಂದೆ ಸಮಾನತೆ ಅನ್ನೋ ಪರಿಕಲ್ಪನೆ ಐತಲ್ಲ, ಇದನ್ನ ಇಂಗ್ಲೆಂಡ್ ದೇಶದಿಂದ ನಾವು ಇದನ್ನ ಎರವಲು ಪಡ್ಕೊಂಡಿದ್ದೀವಿ. ಕಾನೂನಿನ ಸಮಾನ ರಕ್ಷಣೆ ಅನ್ನೋ ಕಾನ್ಸೆಪ್ಟ್ ಐತಲ್ಲ, ಈ ಒಂದು ಪರಿಕಲ್ಪನೆಯನ್ನ ನಾವು ಎಲ್ಲಿಂದ ಎರವಲು ಪಡ್ಕೊಂಡಿದೀವಪ್ಪ ಅಂತಂದ್ರ ನಾವು ಅಮೇರಿಕಾ ದೇಶದಿಂದ ಎರವಲು ಪಡ್ಕೊಂಡಿದ್ದೀವಿ. ಕಾನೂನಿನ ದೃಷ್ಟಿಯಲ್ಲಿ ನಾವೆಲ್ಲರೂ ಸಮಾನರು, ಯಾವುದೇ ಜಾತಿ, ಧರ್ಮ, ಮತ, ಪಂಥ, ಲಿಂಗದ ಭೇದ ಭಾವವಿಲ್ಲದೆ ನಾವೆಲ್ಲರೂ ಏನಪ್ಪಾ ಅಂತಂದ್ರೆ ಕಾನೂನಿನ ದೃಷ್ಟಿಯಲ್ಲಿ ಸಮಾನರು ಅಂತ ಹೇಳ್ತತಿ. ಕಾನೂನಿನ ದೃಷ್ಟಿಯಲ್ಲಿ ನಾವೆಲ್ಲರೂ ಸಮಾನರು. ಆದ್ರೆ ಈ ಕಾನೂನಿನ ದೃಷ್ಟಿಯಲ್ಲಿ ಸಮಾನತೆಯ ತತ್ವಕ್ಕೆ ಕೆಲವೊಂದಿಷ್ಟು ಅಪವಾದಗಳದಾವ. ಏನಪ್ಪಾ ಅಪವಾದಗಳು ಅಂತಂದ್ರ ಆರ್ಟಿಕಲ್ 361 ಏನ್ ಹೇಳ್ತತಿ ಅಂತಂದ್ರೆ 361ನೇ ವಿಧಿ ಅನ್ವಯ ರಾಷ್ಟ್ರಪತಿ ಮತ್ತು 361ನೇ ವಿಧಿ ಅನ್ವಯ ಇಲ್ಲಿ ಏನೈತಪ್ಪ ಅಂತಂದ್ರ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ವಿನಾಯಿತಿಯನ್ನ ನೀಡಿದೆ. ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ವಿನಾಯಿತಿ ಇರುವುದನ್ನು ನಾವಿಲ್ಲಿ ನೋಡ್ಬೋದು. 361ನೇ ವಿಧಿ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ವಿನಾಯಿತಿ ಇದೆ. ಅಂದ್ರೆ ಕಾನೂನಿನ ಮುಂದೆ ಸಮಾನತೆ ಅನ್ನೋ ತತ್ವದಿಂದ ಅವರಿಗೆ ವಿನಾಯಿತಿ. ಅವರು ಅಧಿಕಾರಾವಧಿಯಲ್ಲಿದ್ದಾಗ ಅವರ ವಿರುದ್ಧ ಬಂಧನ ಮತ್ತು ಕ್ರಿಮಿನಲ್ ಮೊಕದ್ದಮೆಯನ್ನ ಹೂಡುವಂತಿಲ್ಲ ಅಂತ ಹೇಳ್ತತಿ. ಅದಕ್ಕೆ ಇಂಪಾರ್ಟೆಂಟ್. ಕಾನೂನಿನ ಮುಂದೆ ನಾವೆಲ್ಲರೂ ಸಮಾನರು ಒಪ್ಕೊಳ್ಳೋಣ, ಆದ್ರೆ ಇಲ್ಲಿ ಏನ್ ಟ್ವಿಸ್ಟ್ ಇದೆ ಅಥವಾ ಅಪವಾದ ಏನಿದೆ ಅಂತಂದ್ರೆ ಆರ್ಟಿಕಲ್ 361 ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಏನು ವಿನಾಯಿತಿ ಕೊಡ್ತಾ ಇದೆ ಅಂತಂದ್ರೆ ಕಾನೂನಿನ ಮುಂದೆ ಸಮಾನತೆ ಅನ್ನೋ ತತ್ವದಿಂದ ವಿನಾಯಿತಿ ಕೊಡ್ತತಿ. ಅವರು ಅಧಿಕಾರಾವಧಿ ಇದ್ದಾಗ ಅವ್ರ ಮೇಲೆ ಯಾವುದೇ ಬಂಧನ ಮತ್ತು ಕ್ರಿಮಿನಲ್ ಮೊಕದ್ದಮೆಯನ್ನ ಹೂಡುವಂತಿಲ್ಲ. ಹಾಗಾದ್ರೆ ಅವರು ಹೇಗ್ ಬೇಕಾದ್ರೂ ಭ್ರಷ್ಟಾಚಾರವನ್ನು ಮಾಡ್ಬೋದಾ? ಎಸ್, ಮಾಡಕ್ಕೆ ಇಲ್ಲಿ ಅವಕಾಶ ಇಲ್ಲ. ಅಧಿಕಾರಾವಧಿಯಲ್ಲಿದ್ದಾಗ ನಾವು ಅವರನ್ನ ಬಂಧನದಲ್ಲಿ ಇಡ್ಲಕ್ ಆಗೋದಿಲ್ಲ ಅಥವಾ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನ ಹೂಡಕ್ ಆಗೋದಿಲ್ಲ. ಆದ್ರ ಅಧಿಕಾರಾವಧಿಯಿಂದ ಕೆಳಗಿಳಿದಾಗ ಅವ್ರ ವಿರುದ್ಧ ನಾವು ಕ್ರಿಮಿನಲ್ ಮೊಕದ್ದಮೆ ಮತ್ತು ಬಂಧನವನ್ನ ಮಾಡಬಹುದು. ಮತ್ತೆ ಇಂಪೀಚ್ಮೆಂಟ್ ಅಥವಾ ಮಹಾಭಿಯೋಗ ಮಾಡುವುದ್ರ ಮೂಲಕ ಸಂಸತ್ತಿಗೆ ಒಂದು ಏನ್ ಅಧಿಕಾರ ಐತಿಪ್ಪ ಅಂತಂದ್ರೆ ಇಂಪೀಚ್ಮೆಂಟ್ ಮಾಡುವುದ್ರ ಮೂಲಕ ಅಥವಾ ಮಹಾಭಿಯೋಗ ಮಾಡುವುದ್ರ ಮೂಲಕ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಲಿಕ್ಕೆ ಅವಕಾಶ ಐತಿ. ಆದ್ರ ಆರ್ಟಿಕಲ್ 361 ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಆರ್ಟಿಕಲ್ 14 ಕಾನೂನಿನ ಮುಂದೆ ಸಮಾನತೆ ಅನ್ನೋ ತತ್ವದಿಂದ ಅವ್ರಿಗೆ ಏನೈತಿಪ್ಪ ಅಂತಂದ್ರ ಇಲ್ಲಿ ವಿನಾಯಿತಿ ಇರುವುದನ್ನ ನಾವು ನೋಡ್ಬೋದು. ಹಾಗಾದ್ರೆ ಇವರಿಗೆ ಮಾತ್ರ ವಿನಾಯಿತಿ ಐತ್ಯಾ? ಇಲ್ಲ, ಕೆಲವೊಂದಿಷ್ಟು ವರ್ಗಗಳಿಗೂ ಕೂಡ ಏನೈತಿಪ್ಪ ಅಂತಂದ್ರೆ ಇಲ್ಲಿ ಸಮಾನತೆ ತತ್ವದಿಂದ ವಿನಾಯಿತಿಯನ್ನ ನಾವಿಲ್ಲಿ ನೋಡ್ಬೋದು. ಕೆಲವು ವರ್ಗಗಳು ಅಂತಂದ್ರೆ ಉದಾಹರಣೆಗೆ ಸೈನಿಕರು ಅಂತ ಹೇಳಿದಾರೆ, ಹೌದಾ? ಭಾರತೀಯ ಸೈನಿಕರು, ಅವ್ರಿಗೆ ಸೇನಾ ಕಾನೂನುಗಳು ಅಂತೇಳಿ ಸಪರೇಟ್ ಅದಾವ. ಅವರು ಆರ್ಟಿಕಲ್ 14 ಅಡಿ ಕಾನೂನಿನ ಮುಂದೆ ಸಮಾನತೆ ಅನ್ನೋ ತತ್ವದಿಂದ ಏನೈತಿಪ್ಪ ಅಂತಂದ್ರೆ ಅವ್ರಿಗೂ ಕೂಡ ವಿನಾಯಿತಿ ಐತಿ. ಮಾರ್ಷಲ್ ಲಾ ಅಂತೇಳಿ ಕರಿತೀವಿ ನಾವು. ಅವ್ರೇನೇ ತಪ್ಪು ತಡೆಗಳನ್ನ ಮಾಡಿದ್ರೆ ಅವರಿಗೆ ಮಾರ್ಷಲ್ ಲಾ ಮೂಲಕ ಅವರಿಗೆ ಏನ್ ಮಾಡ್ತದಪ್ಪ ಅಂತಂದ್ರೆ ಶಿಕ್ಷೆಯನ್ನ ವಿಧಿಸುವುದನ್ನ ನಾವು ನೋಡ್ಬೋದು. ಹಾಗಾಗಿ ಸೈನಿಕರೈತಲ್ಲ, ಈ ದೇಶದ ಸೈನಿಕರಿಗೆ ಕಾನೂನಿನ ಮುಂದೆ ಸಮಾನತೆ ಅನ್ನೋ ತತ್ವದಿಂದ ವಿನಾಯಿತಿಯನ್ನ ನೀಡಲಾಗಿದೆ. ಹಾಗಾದ್ರೆ ಇನ್ನೂ ಕೆಲವೊಂದಿಷ್ಟು ವರ್ಗಗಳದಾವ. ಯಾರಪ್ಪ ಅಂತಂದ್ರೆ ನೆಕ್ಸ್ಟ್ ಒನ್ ವಕೀಲರಿಗೂ ಕೂಡ ಏನೈತಿಪ್ಪ ಅಂತಂದ್ರೆ ಆರ್ಟಿಕಲ್ 14ರಿಂದ ಅವರಿಗೆ ವಿನಾಯಿತಿ ಐತಿ. ಏನ್ ವಿನಾಯಿತಿ ಐತಿ? ಆದ್ರೆ ಅವರು ಕೂಡ ತಪ್ಪು ಅಥವಾ ಭ್ರಷ್ಟಾಚಾರವನ್ನು ಮಾಡ್ಬೋದಾ? ಇಲ್ಲ. ಅವ್ರಿಗೆ ಬಾರ್ ಕೌನ್ಸಿಲ್ ಅಂತೇಳಿ ಕರಿತೀವಿ ನಾವು. ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಕಾನೂನುಗಳು ಅಥವಾ ನಿಯಮಗಳಿಗೆ ಅವ್ರೇನ ಮಾಡ್ತಾರಪ್ಪ ಅಂತಂದ್ರೆ ಒಳಪಡ್ತಾರೆ. ಸೈನಿಕರಿಗೆ ಏನಿದೆ ಮಾರ್ಷಲ್ ಅಥವಾ ಸೇನಾ ಕಾನೂನುಗಳು ಅವರಿಗೆ ಅನ್ವಯ ಆಗ್ತಾವ. ವಕೀಲರಿಗೆ ಏನೈತಿಪ್ಪ ಅಂತಂದ್ರೆ ಇಲ್ಲಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ನಿಯಮಗಳಿಗೆ ಅವರು ಒಳಪಡ್ತಾರೆ. ಹಾಗಾಗಿ ಆರ್ಟಿಕಲ್ 14ರ ಕಾನೂನಿನ ಮುಂದೆ ಸಮಾನತೆ ಅನ್ನೋ ತತ್ವದಿಂದ ಅವ್ರಿಗೂ ಕೂಡ ಏನೈತಿಪ್ಪ ಅಂತಂದ್ರೆ ಇಲ್ಲಿ ವಿನಾಯಿತಿ ಇರುವುದನ್ನ ನಾವು ನೋಡ್ಬೋದು. ನೆಕ್ಸ್ಟ್ ಒನ್ ಯಾರಪ್ಪ ಅಂತಂದ್ರೆ
ಡಾಕ್ಟರ್ಸ್ ಏನಿದಾರಲ್ಲ ಅವ್ರಿಗೂ ಕೂಡ ಏನೈತಿಪ್ಪ ಅಂತಂದ್ರೆ ಕಾನೂನಿನ ಮುಂದೆ ಸಮಾನತೆ ಅನ್ನೋ ತತ್ವದಿಂದ ಇಲ್ಲಿ ವಿನಾಯಿತಿ ಇರೋದನ್ನ ನೋಡ್ಬೋದು. ಅವ್ರಿಗೂ ಕೂಡ ಏನೈತಿಪ್ಪ ಅಂತಂದ್ರೆ ಇಲ್ಲಿ ಭಾರತೀಯ ವೈದ್ಯಕೀಯ ಮಂಡಳಿ ಅಂತೇಳಿ ಸಪರೇಟ್ ಕಾನೂನುಗಳದಾವ ಅವ್ರಿಗೆ. ಭಾರತೀಯ ವೈದ್ಯಕೀಯ ಮಂಡಳಿ ಅಂತೇಳಿ ಅವ್ರಿಗೆ ಏನೈತಿಪ್ಪ ಅಂತಂದ್ರೆ ಇಲ್ಲಿ ಸಪರೇಟ್ ವೈದ್ಯಕೀಯ ಕಾನೂನುಗಳ ಇರುವುದನ್ನು ನಾವಿಲ್ಲಿ ನೋಡ್ಬೋದು. ಭಾರತೀಯ ವೈದ್ಯಕೀಯ ಮಂಡಳಿಯ ಪ್ರಕಾರ ಅವ್ರಿಗೆ ಏನಾಗ್ತೈತಿ ಶಿಕ್ಷೆ ಆಗಿರ್ಬೋದು ಅಥವಾ ಅವರ ಬಂಧನವನ್ನು ಮಾಡುವ ಕೆಲಸ ಇಲ್ಲಿ ಆಗ್ತೈತಿ. ಯಾರು ಸೈನಿಕರಿಗೆ ಸೇನಾ ಕಾನೂನುಗಳು, ವಕೀಲರಿಗೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ನಿಯಮಗಳು, ವೈದ್ಯರಿಗೆ ಏನೈತಪ್ಪ ಅಂತಂದ್ರ ಭಾರತೀಯ ವೈದ್ಯಕೀಯ ಮಂಡಳಿಯ ಕಾನೂನುಗಳು ಏನಾಗ್ತಾವಪ್ಪ ಅಂತಂದ್ರ ಅವರಿಗೆ ಅನ್ವಯ ಆಗ್ತತಿ. ಹಾಗಾದ್ರೆ ಇನ್ನೂ ಕೆಲವೊಂದಿಷ್ಟು ಜನರಿಗೆ ಏನಾಗ್ತದಪ್ಪ ಅಂತಂದ್ರೆ ಇದು ಆರ್ಟಿಕಲ್ 14 ಏನೈತಪ್ಪ ಅಂತಂದ್ರೆ ವಿನಾಯಿತಿಯನ್ನ ನೀಡತೈತಿ. ಯಾರಿಗೆ ಅಂತಂದ್ರೆ ವಿದೇಶಿ ಸಾರ್ವಭೌಮರು. ವಿದೇಶಿ ಸಾರ್ವಭೌಮರು ವಿದೇಶಿ ಸಾರ್ವಭೌಮರು ಅಂತಂದ್ರ ಬೇರೆ ದೇಶದ ಅಧ್ಯಕ್ಷರಾಗಿರ್ಬೋದು ಅಥವಾ ಪ್ರಧಾನಿಗಳಾಗಿರ್ಬೋದು ಅಂತ ವ್ಯಕ್ತಿಗಳಿಗೆ ಏನೈತಪ್ಪ ಅಂತಂದ್ರೆ ಕಾನೂನಿನ ಮುಂದೆ ಆ ಸಮಾನತೆ ಅನ್ನೋ ತತ್ವದಿಂದ ಅವ್ರಿಗೂ ಕೂಡ ಏನೈತಪ್ಪ ಅಂತಂದ್ರೆ ಇಲ್ಲಿ ವಿನಾಯಿತಿ ಇರೋದನ್ನ ನಾವು ನೋಡ್ಬೋದು. ಇನ್ನು ಕೆಲವೊಂದಿಷ್ಟು ಜನ ಯಾರಪ್ಪ ಅಂತಂದ್ರೆ ರಾಯಭಾರಿಗಳು. ರಾಯಭಾರಿಗಳು ಯಾರಪ್ಪ ಅಂತಂದ್ರೆ ಎರಡು ದೇಶಗಳ ಮಧ್ಯೆ ಸೇತುವೆಯಾಗಿ ಕಾರ್ಯನಿರ್ವಹಿಸುವ ಸಾರ್ವಜನಿಕ ಅಧಿಕಾರಿಗಳಿಗೆ ನಾವು ರಾಯಭಾರಿಗಳು ಅಂತೇಳಿ ಕರಿತೀವಿ. ಅಂತ ರಾಯಭಾರಿಗಳಿಗೂ ಕೂಡ ಏನೈತಪ್ಪ ಅಂತಂದ್ರೆ ಇಲ್ಲಿ ಕಾನೂನಿನ ಮುಂದೆ ಸಮಾನತೆ ಅನ್ನೋ ತತ್ವದಿಂದ ವಿನಾಯಿತಿ ಇರುವುದನ್ನು ನಾವಿಲ್ಲಿ ನೋಡಬಹುದು. ಆರ್ಟಿಕಲ್ 14 ಕಾನೂನಿನ ಮುಂದೆ ಸಮಾನತೆ, ಕಾನೂನಿನ ಸಮಾನ ರಕ್ಷಣೆ ಕುರಿತು ಹೇಳ್ತತಿ. ಯಾವುದೇ ಜಾತಿ, ಮತ, ಪಂಥ ಭೇದ ಭಾವವಿಲ್ಲದೆ ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ ಇಲ್ಲಿ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ಆದರೆ ಆರ್ಟಿಕಲ್ 361 ಪ್ರಕಾರ ರಾಜ್ಯಪಾಲರು ಮತ್ತೆ ರಾಷ್ಟ್ರಪತಿಗಳಿಗೆ ವಿನಾಯಿತಿ ಇದೆ. ಇನ್ನೊಂದಿಷ್ಟು ಕೆಲವೊಂದಿಷ್ಟು ವರ್ಗಗಳು ಅಂತಂದ್ರೆ ಸೈನಿಕರಿಗೆ, ವಕೀಲರಿಗೆ, ವೈದ್ಯರಿಗೆ, ವಿದೇಶಿ ಸಾರ್ವಭೌಮರಿಗೆ ಮತ್ತು ರಾಯಭಾರಿಗಳಿಗೆ ಇಲ್ಲಿ ವಿನಾಯಿತಿ ಇರುವುದನ್ನು ನಾವು ನೋಡ್ಬೋದು. ಹಾಗಾಗಿ ಆರ್ಟಿಕಲ್ 14 ಏನೈತಲ್ಲ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೋತೈತಿ. ನೆಕ್ಸ್ಟ್ ವಿಧಿ ಯಾವುದಪ್ಪ ಅಂತಂದ್ರೆ ಆರ್ಟಿಕಲ್ 15. ಆರ್ಟಿಕಲ್ 15 ಏನು ಹೇಳ್ತದಪ್ಪ ಅಂತಂದ್ರ ಕೆಲವು ಆಧಾರಗಳ ಮೇಲೆ ತಾರತಮ್ಯ ನಿಷೇಧವನ್ನ ಹೇಳ್ತತಿ. ಹಾಗಾದ್ರೆ ಈ ಕೆಲವು ಅಂತಂದ್ರೆ ಏನು ಅನ್ನೋದು ಇಂಪಾರ್ಟೆಂಟ್ ಆಗ್ತತಿ. ಆರ್ಟಿಕಲ್ 15 ಕೆಲವು ಆಧಾರಗಳ ಮೇಲೆ ತಾರತಮ್ಯವನ್ನ ನಿಷೇಧ ಮಾಡ್ತತಿ. ಹೌದಾ? ಹಾಗಾದ್ರೆ ಈ ಕೆಲವು ಅಂತಂದ್ರ ಯಾವುದೇ ಜಾತಿ, ಧರ್ಮ, ಮತ, ಪಂಥ, ಲಿಂಗದ ಭೇದ ಭಾವಗಳಿದೆ ಯಾರಿಗೂ ಕೂಡ ಏನು ಮಾಡಬಾರ್ದಪ್ಪ ಇಲ್ಲಿ ನಾವು ತಾರತಮ್ಯವನ್ನ ಮಾಡಬಾರದು ಅಂತ ಹೇಳ್ತತಿ. ಯಾವುದೇ ಕಾರಣಕ್ಕೂ ತಾರತಮ್ಯವನ್ನ ಮಾಡಬಾರದು ಮತ್ತು ಅದು ನಿಷೇಧ ಕೂಡ ಐತಿ ಆರ್ಟಿಕಲ್ 15 ಪ್ರಕಾರ. ಹಾಗಾದ್ರೆ ಆರ್ಟಿಕಲ್ 15ರಲ್ಲಿ ಕೆಲವೊಂದಿಷ್ಟು ಉಪವಿಧಿಗಳನ್ನ ನಾವಿಲ್ಲಿ ನೋಡ್ಬೋದು. ಆರ್ಟಿಕಲ್ 15 ಉಪವಿಧಿ 1 ಏನ್ ಹೇಳ್ತದಪ್ಪ ಅಂತಂದ್ರ ಧರ್ಮ, ಜನಾಂಗ, ಜಾತಿ, ಲಿಂಗ ಅಥವಾ ಜನ್ಮಸ್ಥಳ ಇವುಗಳ ಆಧಾರದ ಮೇಲೆ ತಾರತಮ್ಯ ಮಾಡಬಾರದು ಅಂತ ಹೇಳ್ತತಿ. ಏನು? ಧರ್ಮದ ಆಧಾರದ ಮೇಲೆ, ಜನಾಂಗದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ, ಲಿಂಗದ ಆಧಾರದ ಮೇಲೆ ಅಂದ್ರೆ ಸ್ತ್ರೀ ಪುರುಷರ ಆಧಾರದ ಮೇಲೆ ಅಥವಾ ಜನ್ಮಸ್ಥಳ ಇವುಗಳ ಆಧಾರದ ಮೇಲೆ ಏನ್ ಮಾಡಬಾರದಪ್ಪ ಅಂತಂದ್ರೆ ತಾರತಮ್ಯ ಮಾಡುವಂತಿಲ್ಲ ಅಂತ ಹೇಳಿ ಆರ್ಟಿಕಲ್ 15 ಉಪವಿಧಿ 1 ಇದನ್ನ ಹೇಳ್ತತಿ. ಹಾಗಾದ್ರೆ ಆರ್ಟಿಕಲ್ 15 ಉಪವಿಧಿ 2 ಏನ್ ಹೇಳ್ತತಿಪ್ಪ ಅಂತಂದ್ರ ಯಾವೊಬ್ಬ ವ್ಯಕ್ತಿಯನ್ನು ಸಾರ್ವಜನಿಕವಾಗಿ, ಇದು ಇಂಪಾರ್ಟೆಂಟ್ ಆಗ್ತದೆ, ಯಾವೊಬ್ಬ ವ್ಯಕ್ತಿಯನ್ನು ಸಾರ್ವಜನಿಕವಾಗಿ ತಾರತಮ್ಯ ಮಾಡುವಂತಿಲ್ಲ ಅಂತ ಹೇಳ್ತದೆ. ಉಪವಿಧಿ 1 ಏನ್ ಹೇಳ್ತತಿ? ಧರ್ಮ, ಜಾತಿ, ಜನಾಂಗ, ಲಿಂಗದ ಭೇದ ಭಾವ ಅಥವಾ ಜನ್ಮಸ್ಥಳದ ಆಧಾರದ ಮೇಲೆ ಏನು ತಾರತಮ್ಯ ಮಾಡುವಂತಿಲ್ಲ ಅಂತ ಹೇಳ್ತತಿ. ಉಪವಿಧಿ 2 ಏನ್ ಹೇಳ್ತತಿಪ್ಪ ಅಂತಂದ್ರ ಯಾವುದೇ ಒಬ್ಬ ವ್ಯಕ್ತಿಯನ್ನ ಸಾರ್ವಜನಿಕವಾಗಿ ತಾರತಮ್ಯ ಮಾಡುವಂತಿಲ್ಲ. ಸಾರ್ವಜನಿಕವಾಗಿ ಅಂತಂದ್ರೆ ಇಲ್ಲಿ ನಾವು ನೋಡ್ಬೋದು ಏನೇನು ಸಾರ್ವಜನಿಕ, ಶಾಲಾ ಕಾಲೇಜುಗಳಾಗಿರ್ಬೋದು, ದೇವಾಲಯಗಳಾಗಿರ್ಬೋದು, ಮಂದಿರಗಳಾಗಿರ್ಬೋದು ಅಥವಾ ಸಮುದಾಯ ಭವನ್ ಆಗಿರ್ಬೋದು, ಸಾರ್ವಜನಿಕ ಕುಡಿಯುವ ನೀರಿನ ಸ್ಥಳಗಳು ಲೈಕ್ ಬಾವಿಗಳು, ನೀರಿನ ಟ್ಯಾಂಕರ್ಗಳು, ಮತ್ತೆ ಅಂಗಡಿ ಮುಗ್ಗಟ್ಟುಗಳು, ಸಾರ್ವಜನಿಕ ಉಪಹಾರ ಮಂದಿರಗಳು ಅಂತಂದ್ರೆ ಕ್ಯಾಂಟೀನ್ಗಳಾಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ದಾಬಾಗಳಾಗಿರ್ಬೋದು, ಇವುಗಳಲ್ಲಿ ಏನು ಮಾಡಬಾರಪ್ಪ ಅಂತಂದ್ರೆ ಯಾವೊಬ್ಬ ವ್ಯಕ್ತಿಗೆ ತಾರತಮ್ಯ ಮಾಡುವಂತಿಲ್ಲ, ಸಾರ್ವಜನಿಕವಾಗಿ ತಾರತಮ್ಯ ಮಾಡುವಂತಿಲ್ಲ ಅಂತ ಹೇಳಿ ಆರ್ಟಿಕಲ್ 15 ಉಪವಿಧಿ 2 ಅದನ್ನ ಉಲ್ಲೇಖ ಮಾಡ್ತತಿ. ಸಾರ್ವಜನಿಕವಾಗಿ ಯಾರನ್ನು ಕೂಡ ತಾರತಮ್ಯ ಮಾಡುವಂತಿಲ್ಲ ಅಂತ ಹೇಳ್ತತಿ. ಹಾಗಾದ್ರೆ
ಉಪವಿಧಿ 3 15 ಆರ್ಟಿಕಲ್ 15 ಉಪವಿಧಿ 3 ಏನ್ ಹೇಳ್ತೈತಿಪ್ಪ ಅಂತಂದ್ರ ಮಹಿಳೆಯರಿಗೆ ಪರೀಕ್ಷಾ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರ ಆರ್ಟಿಕಲ್ 15 ಉಪವಿಧಿ 3 ಏನ್ ಹೇಳ್ತೈತಿ ಅಂತಂದ್ರ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ವಿಶೇಷ ಅವಕಾಶವನ್ನ ಕಲ್ಪಿಸುವುದು ಅಂತ ಹೇಳ್ತೈತಿ. ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ವಿಶೇಷ ಅವಕಾಶ. ಎಸ್, ಆರ್ಟಿಕಲ್ 15 ತಾರತಮ್ಯ ಮಾಡುವಂತಿಲ್ಲ, ಆದ್ರೆ ಕೆಲವೊಂದಿಷ್ಟು ವರ್ಗಗಳಿಗೆ ಅವರ ಅಭಿವೃದ್ಧಿಯ ದೃಷ್ಟಿಕೋನವನ್ನ ಇಟ್ಟುಕೊಂಡು ನಾವಿಲ್ಲಿ ಏನ್ ಮಾಡ್ಬೋದಪ್ಪ ಅಂತಂದ್ರ ಕೆಲವೊಂದಿಷ್ಟು ವರ್ಗಗಳಿಗೆ ಏನ್ ಮಾಡ್ಬೋದಪ್ಪ ಅಂತಂದ್ರ ವಿಶೇಷ ಅವಕಾಶವನ್ನು ಕಲ್ಪಿಸಿಕೊಡ್ಲಿಕ್ಕೆ ಅವಕಾಶ ಐತಿ. ಎಲ್ಲಿ ಅಂತಂದ್ರ ಆರ್ಟಿಕಲ್ 15 ಉಪವಿಧಿ 3ರಲ್ಲಿ ಈ ಅವಕಾಶ ಇರೋದನ್ನ ನಾವು ನೋಡ್ಬೋದು. ಮಹಿಳೆಯರ ಸಬಲೀಕರಣ ಆಗಿರ್ಬೋದು, ಮಕ್ಕಳ ಅಭಿವೃದ್ಧಿ ಅಥವಾ ಅಪೌಷ್ಟಿಕತೆಯನ್ನು ಹೋಗಲಾಡಿಸೋದಾಗಿರ್ಬೋದು, ಈ ಕೆಲಸಗಳಿಗೆ ಎಲ್ಲಿ ಅವಕಾಶ ಐತಿ ಅಂತಂದ್ರ ಆರ್ಟಿಕಲ್ 15 ಉಪವಿಧಿ 3ರಲ್ಲಿ ಮಹಿಳೆಯರಿಗೂ ಮತ್ತು ಮಕ್ಕಳಿಗೆ ವಿಶೇಷ ಅವಕಾಶವನ್ನು ಕಲ್ಪಿಸಿಕೊಡುವುದನ್ನು ನಾವಿಲ್ಲಿ ನೋಡ್ಬೋದು. ಉದಾಹರಣೆ ಕೊಡೋದಾದ್ರೆ ಮಹಿಳೆಯರಿಗೆ ಹೌದಾ ಮೀಸಲಾತಿ, ಮಹಿಳೆಯರಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನ ನೀಡುವುದು. ಸ್ಥಳೀಯ ಸಂಸ್ಥೆಗಳು ಅಂತಂದ್ರ ಈ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕ್ ಪಂಚಾಯತ್ ಆಗಿರ್ಬೋದು, ಗ್ರಾಮ ಪಂಚಾಯತ್ ಆಗಿರ್ಬೋದು, ಮುನ್ಸಿಪಾಲ್ಟಿಗಳಾಗಿರ್ಬೋದು, ಇಂತಹ ಸ್ಥಳೀಯ ಸಂಸ್ಥೆಗಳಿಗೆ ಏನ್ ಮಾಡ್ಬೋದಪ್ಪ ಅಂತಂದ್ರ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡುವುದ್ರ ಮೂಲಕ ಅವರನ್ನ ಏನ್ ಮಾಡ್ಬೋದು ಅಂತಂದ್ರ ಸಮಾಜದ ಮುಖ್ಯವಾಹಿನಿಗೆ ಅಥವಾ ರಾಜಕೀಯದಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶವನ್ನ ಕೊಡಬೇಕಾಕೈತಿ. ಅದು ಇವತ್ತಿಗೆ ಎಷ್ಟು % ಮೀಸಲಾತಿ ಇದೆ ಆ ಮಹಿಳೆಯರಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಅಂತಂದ್ರ 50%, 50% ಮೀಸಲಾತಿ ಇರುವುದನ್ನ ನಾವು ನೋಡ್ಬೋದು. ಮಹಿಳೆಯರಿಗೆ ಅರ್ಧದಷ್ಟು ಮೀಸಲಾತಿ ಮಹಿಳೆಯರಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಅವಕಾಶ ಇರುವುದನ್ನ ನಾವಿಲ್ಲಿ ನೋಡ್ಬೋದು. ಆಮೇಲೆ ಆ ಮಹಿಳೆಯರಿಗೆ ವಿಶೇಷ ಅವಕಾಶವನ್ನ ಕಲ್ಪಿಸಿಕೊಡ್ಲಿಕ್ಕೆ ಇನ್ನೊಂದು ಉತ್ತಮವಾದ ಅವಕಾಶ ಏನಪ್ಪಾ ಅಂತಂದ್ರ ಸಂವಿಧಾನಕ್ಕೆ 106ನೇ ತಿದ್ದುಪಡಿ, ಇತ್ತೀಚೆಗೆ ಆಗಿರ್ತಕ್ಕಂಥ 106ನೇ ತಿದ್ದುಪಡಿ ಕಾಯ್ದೆ 2023. ಸಂವಿಧಾನಕ್ಕೆ 106ನೇ ತಿದ್ದುಪಡಿ ಮಾಡುವುದ್ರ ಮೂಲಕ ಮಹಿಳೆಯರಿಗೆ ಏನ್ ಮಾಡಿದಪ್ಪ ಅಂತಂದ್ರ ಮೀಸಲಾತಿಯನ್ನು ಒದಗಿಸಿಕೊಟ್ಟೈತಿ. ಎಲ್ಲಿ ಅಂತಂದ್ರ ಅದು ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನ ಇಲ್ಲಿ ನಾವು ನೀಡಲಾಗಿದೆ. ಏನಿದೆ ಸ್ಥಳೀಯ ಸಂಸ್ಥೆಗಳಲ್ಲಿ 50% ಮೀಸಲಾತಿಯನ್ನ ಈಗಾಗಲೇ ಐತಿ. ಸಂವಿಧಾನಕ್ಕೆ 106ನೇ ತಿದ್ದುಪಡಿ ಮಾಡುವುದ್ರ ಮೂಲಕ ನಾವೇನ್ ಮಾಡಿದೀವಿ ಅಂತಂದ್ರ ಲೋಕಸಭೆ ಮತ್ತು ರಾಜ್ಯಗಳ ವಿಧಾನಸಭೆ ಚುನಾವಣೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನ ಒದಗಿಸಲಾಗಿದೆ. ಇದು ಯಾವಾಗಿಂದ ಜಾರಿ ಆಗ್ತದಪ್ಪ ಅಂತಂದ್ರ 2029 ಚುನಾವಣೆಯಿಂದ ಇದು ಅನ್ವಯ ಆಗ್ತದೆ. 2029 ಚುನಾವಣೆಯಿಂದ ಅನ್ವಯ ಆಗ್ತತಿ. ಮುಂದಿನ ಎಷ್ಟು ವರ್ಷಗಳವರೆಗೆ ಅಂತಂದ್ರೆ ಮುಂದಿನ 15 ವರ್ಷಗಳವರೆಗೆ ಇದು ಅನ್ವಯ ಆಗ್ತತಿ. ಮುಂದಿನ 15 ವರ್ಷಗಳವರೆಗೆ ಚುನಾವಣೆಗೆ ಇದು ಅನ್ವಯ ಆಗ್ತತಿ. ವೆರಿ ವೆರಿ ಇಂಪಾರ್ಟೆಂಟ್. ಏನಪ್ಪಾ ಅಂತಂದ್ರ ರೀಸೆಂಟ್ ಆಗಿ ಅಪ್ಡೇಟ್ ಆಗಿರೋದು 106ನೇ ತಿದ್ದುಪಡಿ ಏನು ಹೇಳ್ತದಪ್ಪ ಅಂತಂದ್ರ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡಬೇಕು 33%. ಯಾವಾಗಿನಿಂದ ಇದು ಅನ್ವಯ ಆಗಬೇಕಪ್ಪ ಅಂತಂದ್ರೆ ಇದು 2029ರಿಂದ ಅನ್ವಯ ಆಗ್ತತಿ. ಎಲ್ಲಿವರೆಗೆ ಅನ್ವಯ ಆಗ್ತತಿ ಅಂತಂದ್ರೆ ಅದು ಮುಂದಿನ 15 ವರ್ಷಗಳವರೆಗೆ, ಅಂದ್ರೆ 2029ರಿಂದ ಅದ್ರ ಮುಂದಿನ 15 ವರ್ಷಗಳವರೆಗೆ ಅದೇನಾಗ್ತತಿಪ್ಪ ಅಂತಂದ್ರೆ ಅದು ಅನ್ವಯ ಆಗ್ತತಿ. ಹಾಗಾಗಿ ರೀಸೆಂಟ್ ಆಗಿ ಅಪ್ಡೇಟ್ ಆಗಿರೋದು. ನೆಕ್ಸ್ಟ್ ಅಪ್ಕಮಿಂಗ್ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತುಂಬಾ ಉಪಯುಕ್ತ ಮಾಹಿತಿ ಮತ್ತೆ ಮಹತ್ವದಾಗಿರ್ತೈತಿ 106ನೇ ತಿದ್ದುಪಡಿ 2023ರಲ್ಲಿ ಇದನ್ನ ಮಾಡಿದೀವಿ. ಆಯ್ತಾ, ಮಹಿಳೆಯರಿಗೆ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ವಿಶೇಷ ಅವಕಾಶ ಕಲ್ಪಿಸಿಕೊಡುವುದನ್ನು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಒನ್ ಆರ್ಟಿಕಲ್ 15 ಉಪವಿಧಿ ಏನಪ್ಪಾ ಅಂತಂದ್ರ 4. ಆರ್ಟಿಕಲ್ 15 ಉಪವಿಧಿ 4 ಏನ್ ಹೇಳ್ತದಪ್ಪ ಅಂತಂದ್ರ SC ಮತ್ತು ST ಗಳಿಗೆ ವಿಶೇಷ ಅವಕಾಶವನ್ನ ಕಲ್ಪಿಸಿಕೊಡೋದು ಅಂತ ಹೇಳ್ತತಿ. SC ಮತ್ತು ST ಗಳಿಗೆ ಅವರ ಅಭಿವೃದ್ಧಿ ಮತ್ತು ಶಿಕ್ಷಣದ ಉದ್ಧಾರಕ್ಕಾಗಿ ಅಥವಾ ಶೈಕ್ಷಣಿಕ ಅಭಿವೃದ್ಧಿಗಾಗಿ ನಾವು ಏನ್ ಮಾಡ್ಬೋದು, ಇಲ್ಲಿ ವಿಶೇಷ ಅವಕಾಶವನ್ನ ಕಲ್ಪಿಸಿಕೊಡೋದು. ಅವರಿಗೆ ಮೀಸಲಾತಿ ಅಥವಾ ರಿಸರ್ವೇಶನ್ ಕೊಡೋದಾಗಿರ್ಬೋದು, ಸ್ಕಾಲರ್ಶಿಪ್ಗಳನ್ನ ಕೊಡೋದಾಗಿರ್ಬೋದು. ಅವುಗಳನ್ನ ಸ್ಕಾಲರ್ಶಿಪ್ ಮತ್ತು ಮೀಸಲಾತಿ ಕೊಡೋದ್ರ ಮೂಲಕ ಯಾರು ಕೆಳವರ್ಗ ನಿಮ್ನ ವರ್ಗದವರದಾರಲ್ಲ ಅಂತವ್ರನ್ನ ಅಭಿವೃದ್ಧಿ ಮಾಡೋ ಕೆಲಸವನ್ನ ಮಾಡಬೇಕು ಅಂತೇಳಿ ಆರ್ಟಿಕಲ್ 15 ಉಪವಿಧಿ 4ರಲ್ಲಿ ಏನೈತಿಪ್ಪ ಅಂತಂದ್ರ ವಿಶೇಷ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ಅಂತ ಹೇಳ್ತೈತಿ. ನೆಕ್ಸ್ಟ್ ಒನ್ ಏನಪ್ಪಾ ಅಂತಂದ್ರ ವಿಧಿ 15 ಉಪವಿಧಿ 6
ವೆರಿ ಇಂಪಾರ್ಟೆಂಟ್. ಇವಾಗ ರೀಸೆಂಟ್ ಅಪ್ಡೇಟ್ ಆಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ವಿಧಿ 15 ಉಪವಿಧಿ 6 ಏನು ಹೇಳ್ತೈತಿ ಅಂತಂದ್ರೆ ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದ ಜನ, ಅಂದ್ರೆ ಈ ಮುಂಚೆ ಯಾರು ಮೀಸಲಾತಿಯನ್ನು ತಗೋತಾ ಇದ್ದಾರೆ, ಮೀಸಲಾತಿಯಿಂದ ಹೊರ ಉಳಿದಿರ್ತಕ್ಕಂಥ ಯಾರು ಮೇಲ್ವರ್ಗದ ಬಡವರು ಇರ್ತಾರಲ್ಲ ಅಂಥವ್ರಿಗೆ ಏನು ಮಾಡ್ಬೋದಪ್ಪ ಅಂತಂದ್ರೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿಯನ್ನು ಒದಗಿಸೋದು ಅಂತ ಹೇಳ್ತೈತಿ. ಮೇಲ್ವರ್ಗದ ಜನರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನ ಒದಗಿಸುವುದರ ಕುರಿತು ಯಾವ್ದು ಹೇಳ್ತದಪ್ಪ ಅಂತಂದ್ರ ಅದು ಆರ್ಟಿಕಲ್ 15 ಉಪವಿಧಿ 6ರಲ್ಲಿ ನಾವು ಹೇಳ್ತೀವಿ. ಇದನ್ನ ಯಾವಾಗ ಅಪ್ಡೇಟ್ ಮಾಡಿದೀವಿ ಅಂತಂದ್ರ ಸಂವಿಧಾನಕ್ಕೆ 103ನೇ ತಿದ್ದುಪಡಿ ತರುವುದರ ಮೂಲಕ, ಸಂವಿಧಾನಕ್ಕೆ 103ನೇ ತಿದ್ದುಪಡಿ ತರುವುದರ ಮೂಲಕ 2019 ಸಂವಿಧಾನದ 103ನೇ ತಿದ್ದುಪಡಿ ಕಾಯ್ದೆ ಏನ್ ಹೇಳ್ತತಿ ಅಂತಂದ್ರ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ, ಅಂದ್ರೆ ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತ ಹೇಳಿ ಅದನ್ನ ಮಾಡ್ಕೊಂಡದ್ದು. ಎಕನಾಮಿಕ್ ವೀಕರ್ ಸೆಕ್ಷನ್ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ 10% ಮೀಸಲಾತಿಯನ್ನ ಒದಗಿಸಲಾಗಿದೆ. ಯಾರು ಮೇಲ್ವರ್ಗದ ಜನ ಅಂತವರಲ್ಲಿ ಬಡವರು ಇರ್ತಾರಲ್ಲ ಅವರಿಗೆ 10% ಮೀಸಲಾತಿಯನ್ನ 103ನೇ ತಿದ್ದುಪಡಿ ಕಾಯ್ದೆ 2019 ಮೂಲಕ ನಾವೇನ್ ಮಾಡಿದ್ವಿಪ್ಪ ಅಂತಂದ್ರ 10% ಮೀಸಲಾತಿಯನ್ನು ಅವರಿಗೆ ಒದಗಿಸಲಾಗಿದೆ. ಆದ್ರೆ ಇಲ್ಲೊಂದೇನ್ ರೂಲ್ಸ್ ಇದೆ ಅಂತಂದ್ರ ಅವರು ವಾರ್ಷಿಕ ಆದಾಯ ಎಷ್ಟಿರ್ಬೇಕಪ್ಪ ಅಂತಂದ್ರ 8 ಲಕ್ಷದ ಒಳಗೆ ಇರಬೇಕು. ಅವ್ರ ವಾರ್ಷಿಕ ಆದಾಯ ಏನಿರ್ಬೇಕಪ್ಪ ಅಂತಂದ್ರ 8 ಲಕ್ಷವನ್ನ ಮೀರಿರಬಾರದು. ಅಂತವರು ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದ ಜನರಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರ ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತ ಹೇಳಿ ಅವರನ್ನ ಗುರುತು ಮಾಡಿ ಅವರಿಗೆ 10% ಮೀಸಲಾತಿಯನ್ನ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಒದಗಿಸಲಾಗಿದೆ. 10% ಮೀಸಲಾತಿಯನ್ನ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಒದಗಿಸಿರುವುದನ್ನು ನಾವಿಲ್ಲಿ ನೋಡ್ಬೋದು. ಆಯ್ತು. ದ ನೆಕ್ಸ್ಟ್ ಒನ್ ಯಾವುದಪ್ಪ ಅಂತಂದ್ರ ಆರ್ಟಿಕಲ್ 16. ಆರ್ಟಿಕಲ್ 16 ಏನ್ ಹೇಳ್ತದಪ್ಪ ಅಂತಂದ್ರ ಸಾರ್ವಜನಿಕ ಉದ್ಯೋಗಗಳಲ್ಲಿ ಸಮಾನ ಅವಕಾಶ. ಸಾರ್ವಜನಿಕ ಉದ್ಯೋಗದಲ್ಲಿ ಏನ್ ಮಾಡಬೇಕು, ಸಮಾನ ಅವಕಾಶ ಇರುವುದನ್ನು ನಾವಿಲ್ಲಿ ನೋಡ್ಬೋದು. ಯಾವುದೇ ಜಾತಿ, ಮತ, ಪಂಥ, ಧರ್ಮ, ಲಿಂಗದ ಭೇದ ಭಾವವಿಲ್ಲದೆ ಸಾರ್ವಜನಿಕ ಉದ್ಯೋಗ ಅವಕಾಶಗಳಲ್ಲಿ ಎಲ್ಲರಿಗೂ ಸಮಾನ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ಆರ್ಟಿಕಲ್ 16 ಅದನ್ನ ಉಲ್ಲೇಖ ಮಾಡ್ತೈತಿ. ಆರ್ಟಿಕಲ್ 16ರಲ್ಲಿ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತ ಹೇಳ್ತತಿ. ಹಾಗಾದ್ರೆ ಆರ್ಟಿಕಲ್ 16 ಉಪವಿಧಿ 1 ಏನ್ ಹೇಳ್ತತಿ ಅಂತಂದ್ರ ಪ್ರತಿಯೊಬ್ಬ ವ್ಯಕ್ತಿಗೆ ಅರ್ಹತೆಯನ್ನ ಆಧರಿಸಿ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶವನ್ನ ಕಲ್ಪಿಸುವುದು. ಅರ್ಹತೆಯನ್ನ ಆಧರಿಸಿ ಅಂದ್ರೆ ಯಾವುದೇ ಉದ್ಯೋಗವನ್ನು ನೀವು ತಗೋತಾ ಇದ್ರೆ ಸಾರ್ವಜನಿಕ ಉದ್ಯೋಗ, ಆ ಉದ್ಯೋಗಕ್ಕೆ ಆ ವ್ಯಕ್ತಿ ಏನಿರ್ಬೇಕಪ್ಪ ಅಂತಂದ್ರೆ ಅರ್ಹನಾಗಿರ್ಬೇಕು, ಅರ್ಹತೆಯನ್ನ ಹೊಂದಿರಬೇಕು. ಫಾರ್ ಎಕ್ಸಾಂಪಲ್ ಇವಾಗ IAS ಮತ್ತೆ KS ಹುದ್ದೆಗಳನ್ನ ನೀವು ಆಯ್ಕೆ ಮಾಡ್ಕೋತಾ ಇದ್ದೀರಿ ಅಂತಂದ್ರೆ ಅಟ್ಲೀಸ್ಟ್ ಅವರು ಡಿಗ್ರಿ ಕ್ವಾಲಿಫಿಕೇಶನ್ ಅನ್ನ ಮುಗಿಸಿರ್ಬೇಕು, ಅಂದ್ರೆ ಡಿಗ್ರಿ ಅರ್ಹತೆಯನ್ನ ಅವರು ಪಡೆದಿರ್ಬೇಕು. ಅಂತವ್ರಿಗೆ ಏನ್ ಮಾಡ್ಬೇಕು, ಅರ್ಹತೆಯನ್ನ ಆಧರಿಸಿ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶವನ್ನ ಕಲ್ಪಿಸಿಕೊಡುವುದನ್ನ ಆರ್ಟಿಕಲ್ 16 ಉಪವಿಧಿ 1ರಲ್ಲಿ ನಾವು ಅದನ್ನ ನೋಡ್ಬೋದು. ದ ನೆಕ್ಸ್ಟ್ ಒನ್ ಯಾವ್ದಪ್ಪ ಅಂತಂದ್ರೆ ಆರ್ಟಿಕಲ್ 16 ಉಪವಿಧಿ 2. ಯಾವುದು? ಆರ್ಟಿಕಲ್ 16 ಉಪವಿಧಿ 2 ಏನ್ ಹೇಳ್ತದಪ್ಪ ಅಂತಂದ್ರ ಸಾರ್ವಜನಿಕ ಉದ್ಯೋಗ ನೀಡುವಲ್ಲಿ ತಾರತಮ್ಯ ಮಾಡುವಂತಿಲ್ಲ. ಸಾರ್ವಜನಿಕ ಉದ್ಯೋಗ ನೀಡುವಲ್ಲಿ ತಾರತಮ್ಯ ಮಾಡುವಂತಿಲ್ಲ ಅಂತ ಹೇಳ್ತೈತಿ. ತಾರತಮ್ಯ ಅಂತಂದ್ರೆ ಜಾತಿಯ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ, ಧರ್ಮದ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ, ಜನಾಂಗದ ಆಧಾರದ ಮೇಲೆ ಅಥವಾ ಲಿಂಗ ಸ್ತ್ರೀ ಪುರುಷ ಅನ್ನೋದ್ರ ಆಧಾರದ ಮೇಲೆ ಏನ್ ಮಾಡಬಾರ್ದು, ತಾರತಮ್ಯ ಮಾಡಬಾರ್ದು ಅಂತ ಹೇಳಿ ಆರ್ಟಿಕಲ್ 16 ಉಪವಿಧಿ 2 ಅಲ್ಲಿ ನಾವು ಏನ್ ಮಾಡಬಹುದಪ್ಪ ಅಂತಂದ್ರೆ ಅದನ್ನ ನೋಡ್ಬೋದು. ದ ನೆಕ್ಸ್ಟ್ ಒನ್ ಆರ್ಟಿಕಲ್ 16 ಉಪವಿಧಿ 3. ಆರ್ಟಿಕಲ್ 16 ಉಪವಿಧಿ 3 ಏನ್ ಹೇಳ್ತದಪ್ಪ ಅಂತಂದ್ರ ವಾಸಸ್ಥಳದ ಆಧಾರದ ಮೇಲೆ ಉದ್ಯೋಗದಲ್ಲಿ ಮೀಸಲಾತಿಯನ್ನ ನೀಡುವುದು. ಹೌದಾ? ಆರ್ಟಿಕಲ್ 16 ಸಾರ್ವಜನಿಕ ಉದ್ಯೋಗ ಅವಕಾಶದಲ್ಲಿ ಸಮಾನ ಅವಕಾಶ ಕೊಡಬೇಕು ಅಂತ ಹೇಳ್ತೈತಿ. ಆದ್ರೆ ಕೆಲವೊಂದಿಷ್ಟು ಅಪವಾದಗಳದಾವ. ಏನು ಅಪವಾದಗಳು ಅಂತಂದ್ರ ಇಲ್ಲಿ ಆರ್ಟಿಕಲ್ 16 ಉಪವಿಧಿ 3 ಏನ್ ಹೇಳ್ತದಪ್ಪ ಅಂತಂದ್ರ ವಾಸಸ್ಥಳದ ಆಧಾರದ ಮೇಲೆ ಉದ್ಯೋಗದಲ್ಲಿ ಮೀಸಲಾತಿಯನ್ನ ನೀಡುವುದು ಅಂತ ಹೇಳ್ತೈತಿ. ಅಂದ್ರೆ ಯಾವುದೇ ಒಂದು ಪ್ರದೇಶ ಅಭಿವೃದ್ಧಿಯಿಂದ, ಆಡಳಿತದಿಂದ ಹಿಂದುಳಿದಿದ್ರ ಅಥವಾ ಶಿಕ್ಷಣದಲ್ಲಿ ಹಿಂದುಳಿದಿದ್ರ ಅಂತ ಒಂದು ಪ್ರದೇಶವನ್ನ ಗುರುತಿಸಿ ವಾಸಸ್ಥಳದ ಆಧಾರದ ಮೇಲೆ ನಾವೇನ್ ಮಾಡ್ಬೋದಪ್ಪ ಅಂತಂದ್ರ ಉದ್ಯೋಗದಲ್ಲಿ ಮೀಸಲಾತಿ ಕೊಡುವುದನ್ನ ಇಲ್ಲಿ ಆರ್ಟಿಕಲ್ 16 ಉಪವಿಧಿ 3ರಲ್ಲಿ ಉಲ್ಲೇಖ ಇರುವುದನ್ನ ನಾವಿಲ್ಲಿ ನೋಡ್ಬೋದು.
ವಾಸಸ್ಥಳದ ಆಧಾರದ ಮೇಲೆ ಅವ್ರಿಗೆ ಏನು ಮಾಡಬೇಕಪ್ಪ ಅಂತಂದ್ರೆ ಉದ್ಯೋಗದಲ್ಲಿ ಮೀಸಲಾತಿಯನ್ನು ನೀಡಬೇಕು ಅಂತ ಹೇಳ್ತೈತಿ. ಹಾಗಾದರೆ ಈ ವಾಸಸ್ಥಳದ ಆಧಾರದ ಮೇಲೆ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಪಡೆದ ದೇಶದ ಮೊದಲ ರಾಜ್ಯ ಯಾವುದಪ್ಪ ಅಂತಂದ್ರೆ ಅದು ಆಂಧ್ರ ಪ್ರದೇಶ್. ದೇಶದ ಮೊದಲ ರಾಜ್ಯ ವಾಸಸ್ಥಳದ ಆಧಾರದ ಮೇಲೆ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಪಡೆದ ದೇಶದ ಮೊದಲ ರಾಜ್ಯ ಯಾವುದಪ್ಪ ಅಂತಂದ್ರೆ ಅದು ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶ್. ಕರ್ನಾಟಕದಲ್ಲಿಯೂ ಕೂಡ ನಾವು ಅದನ್ನ ನೋಡ್ಬೋದು. ಆರ್ಟಿಕಲ್ 371J ಆರ್ಟಿಕಲ್ 371J ವಿಧಿ ಅಡಿಯಲ್ಲಿ ಹೈದರಾಬಾದ್ ಕರ್ನಾಟಕ ಅಂತ ಹೇಳಿ ಕರಿತೀವಿ. ಇವತ್ತು ನಾವು ಅದನ್ನ ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಕರಿತೀವಿ. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ ಜನರಿಗೆ ಉದ್ಯೋಗದಲ್ಲಿ ಮೀಸಲಾತಿಯನ್ನು ನೀಡಲಾಗಿದೆ. ಆರ್ಟಿಕಲ್ 371J ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದಲ್ಲಿ ಮೀಸಲಾತಿ ಇರುವುದನ್ನು ನಾವು ಇಲ್ಲಿ ನೋಡ್ಬೋದು. ಅಂದ್ರೆ ವಾಸಸ್ಥಳದ ಆಧಾರದ ಮೇಲೆ ಆ ಪ್ರದೇಶ ಅಭಿವೃದ್ಧಿಯಿಂದ ಹಿಂದುಳಿದಿದ್ರೆ ಅಂತ ಜಿಲ್ಲೆಯ ಜನರಿಗೆ ಏನು ಮಾಡ್ಬೋದಪ್ಪ ಅಂತಂದ್ರೆ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಟ್ಟು ಅಭಿವೃದ್ಧಿ ಮಾಡೋ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಆರ್ಟಿಕಲ್ 16 ಉಪವಿಧಿ 3ರಲ್ಲಿ ಇರೋದನ್ನು ನಾವು ನೋಡ್ಬೋದು. ಆ ಥರ ವಾಸಸ್ಥಳದ ಆಧಾರದ ಮೇಲೆ ಮೀಸಲಾತಿಯನ್ನು ಪಡೆದ ಮೊದಲ ರಾಜ್ಯ ಯಾವುದಪ್ಪ ಅಂತಂದ್ರೆ ಅದು ಆಂಧ್ರ ಪ್ರದೇಶ್. ಹೌದಾ? ಆರ್ಟಿಕಲ್ 371J ಏನು ಹೇಳ್ತದಪ್ಪ ಅಂತಂದ್ರೆ ಕಲ್ಯಾಣ ಕರ್ನಾಟಕಕ್ಕೆ ಮೀಸಲಾತಿ ಇರುವುದನ್ನ ನಾವಿಲ್ಲಿ ನೋಡ್ಬೋದು. ಬೀದರ್, ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಈ ಜಿಲ್ಲೆಯ ಜನರಿಗೆ ಏನೈತಪ್ಪ ಅಂತಂದ್ರೆ ಆರ್ಟಿಕಲ್ 371J ಪ್ರಕಾರ ಅವರಿಗೆ ಮೀಸಲಾತಿ ಇರುವುದನ್ನು ನಾವಿಲ್ಲಿ ನೋಡ್ಬೋದು. ಅಂಡ್ ಆರ್ಟಿಕಲ್ 16 ಉಪವಿಧಿ 4 ಏನು ಹೇಳ್ತದಪ್ಪ ಅಂತಂದ್ರೆ SC ST OBC ಗಳಿಗೆ ಉದ್ಯೋಗದಲ್ಲಿ ಮೀಸಲಾತಿಯನ್ನು ನೀಡಲಾಗಿದೆ. SC ಮತ್ತು ST OBCಯ ಜನರಿಗೆ ಉದ್ಯೋಗದಲ್ಲಿ ಮೀಸಲಾತಿ ನೀಡಿರುವುದನ್ನು ನಾವಿಲ್ಲಿ ಆರ್ಟಿಕಲ್ 16 ಉಪವಿಧಿ 4ರಲ್ಲಿ ನಾವು ಇದನ್ನ ನೋಡಬಹುದು. ಆರ್ಟಿಕಲ್ 16 ಉಪವಿಧಿ 4ರಲ್ಲಿ ಇದನ್ನ ನಾವು ನೋಡಬಹುದು. ಹಾಗಾದ್ರೆ ಎಷ್ಟೆಷ್ಟು ಮೀಸಲಾತಿ ಇದೆ ಕೇಂದ್ರ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ? ಕೇಂದ್ರದಲ್ಲಿ ಎಷ್ಟು ಮೀಸಲಾತಿ ಇದೆಯಪ್ಪ ಅಂತಂದ್ರೆ SC ಜನರಿಗೆ 15% ಮೀಸಲಾತಿ ಇರುವುದನ್ನು ನಾವಿಲ್ಲಿ ನೋಡ್ಬೋದು. SC ಜನರಿಗೆ ಕೇಂದ್ರದಲ್ಲಿ ಇವತ್ತಿಗೆ 15% ಮೀಸಲಾತಿ ಇರುವುದನ್ನು ನಾವಿಲ್ಲಿ ನೋಡ್ಬೋದು. ST ಜನರಿಗೆ 7.5% ಮೀಸಲಾತಿ ಇರುವುದನ್ನು ನಾವಿಲ್ಲಿ ನೋಡ್ಬೋದು. ST ಜನರಿಗೆ. OBC ಜನರಿಗೆ 27% ಮೀಸಲಾತಿ ಇರುವುದನ್ನು ನಾವಿಲ್ಲಿ ನೋಡ್ಬೋದು. ಸದ್ಯ OBC ಜನರಿಗೆ ಕೇಂದ್ರದಲ್ಲಿರ್ತಕ್ಕಂಥ ಮೀಸಲಾತಿಯ ದತ್ತಾಂಶ ಇದು. SC ಗಳಿಗೆ 15%, ST ಗಳಿಗೆ 7.5%, OBC ಗಳಿಗೆ 27% ಮೀಸಲಾತಿ ಇರುವುದನ್ನು ನಾವಿಲ್ಲಿ ನೋಡ್ಬೋದು. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಮೀಸಲಾತಿ ಇತ್ತಪ್ಪ ಅಂತಂದ್ರೆ ಇಲ್ಲಿ ಕೂಡ SC ಗಳಿಗೆ 15% ಇತ್ತು, ST ಗಳಿಗೆ 3% ಇತ್ತು, OBC ಗಳಿಗೆ 32% ಮೀಸಲಾತಿ ಇರುವುದನ್ನು ನಾವಿಲ್ಲಿ ನೋಡ್ಬೋದು. ಆದ್ರೆ 2023ರಲ್ಲಿ ಏನಾಗೈತಪ್ಪ ಅಂತಂದ್ರೆ ಕೆಲವೊಂದಿಷ್ಟು ದತ್ತಾಂಶಗಳಲ್ಲಿ ಬದಲಾವಣೆಯನ್ನ ಮಾಡಿರುವುದನ್ನು ನಾವಿಲ್ಲಿ ನೋಡ್ಬೋದು. 2023ರಲ್ಲಿ ಇವಾಗ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ SC ಗಳಿಗೆ ಎಷ್ಟು % ಮೀಸಲಾತಿ ಐತೆ ಅಂತಂದ್ರೆ 17% ಮೀಸಲಾತಿ ಇರುವುದನ್ನ ನಾವು ನೋಡ್ಬೋದು. ಅಂದ್ರೆ 2023ರಲ್ಲಿ 15 ಇರ್ತಕ್ಕಂಥದ್ದನ್ನ 2% ಹೆಚ್ಚಿಗೆ ಮಾಡಿ ಅದನ್ನ 17% ಮಾಡಿರೋದನ್ನ ನಾವಿಲ್ಲಿ ನೋಡ್ಬೋದು. ST ಗಳಿಗೆ ಎಷ್ಟು % ಇದೆ ಮೀಸಲಾತಿ ಅಂತಂದ್ರೆ 7% ಮೀಸಲಾತಿ ಇರುವುದನ್ನ ನಾವು ನೋಡ್ಬೋದು. ಇಲ್ಲಿ 3% ಇತ್ತು 2023ಕ್ಕೂ ಮುಂಚೆ 3% ಇತ್ತು, 4% ಹೆಚ್ಚಿಗೆ ಮಾಡಿ ಅವ್ರಿಗೆ ಏನ್ ಮಾಡಿದೀವಪ್ಪ ಅಂತಂದ್ರೆ 7% ಮೀಸಲಾತಿ ಇರುವುದನ್ನ ನಾವಿಲ್ಲಿ ನೋಡ್ಬೋದು. OBC ಗಳಿಗೆ ಎಷ್ಟು % ಮೀಸಲಾತಿ ಇದೆ ಕರ್ನಾಟಕದಲ್ಲಿ ಅಂತಂದ್ರೆ 32% ಮೀಸಲಾತಿ ಇರೋದನ್ನ ನಾವಿಲ್ಲಿ ನೋಡ್ಬೋದು. ಇನ್ನು ಮೀಸಲಾತಿಯನ್ನ ಡಿಟೇಲ್ ಆಗಿ ನೋಡೋದಾದ್ರೆ ಕರ್ನಾಟಕದಲ್ಲಿ ಎಷ್ಟು % ಮೀಸಲಾತಿ ಇದೆ ಅಂತಂದ್ರೆ SC ಗಳಿಗೆ 17%, ST ಗಳಿಗೆ 7% ಇದೆ, OBC ಗಳಿಗೆ 32% ಇರೋದನ್ನ ನಾವಿಲ್ಲಿ ನೋಡ್ತೀವಿ. ಈ 32% ಅನ್ನ ಹೊಡೆದ್ರೆ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ಒಕ್ಕಲಿಗ ಜನರಿಗೆ ಏನೈತಪ್ಪ ಅಂತಂದ್ರೆ ಇಲ್ಲಿ 6% ಮೀಸಲಾತಿ ಇರೋದನ್ನ ನಾವಿಲ್ಲಿ ನೋಡ್ಬೋದು. ಲಿಂಗಾಯತರಿಗೆ ಎಷ್ಟು % ಮೀಸಲಾತಿ ಇದೆ ಅಂತಪ್ಪ ಅಂತಂದ್ರೆ 5% ಮೀಸಲಾತಿ ಇರೋದನ್ನ ನಾವಿಲ್ಲಿ ನೋಡ್ಬೋದು. ಲಿಂಗಾಯತರು
ಕರ್ನಾಟಕದ ಲಿಂಗಾಯತರಿಗೆ 5% ಮೀಸಲಾತಿ ಇರೋದನ್ನ ನಾವಿಲ್ಲಿ ನೋಡ್ಬೋದು. ಇತರ ಹಿಂದುಳಿದ ವರ್ಗ ಅಥವಾ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗಳಿಗೆ 21% ಮೀಸಲಾತಿ ಇರೋದನ್ನ ನಾವಿಲ್ಲಿ ನೋಡ್ಬೋದು. ಅಂದ್ರೆ ಟೋಟಲ್ ಒಟ್ಟು 8% ಇದೆ. ಎಲ್ಲ OBCಗಳಿಗೆಪ್ಪ ಅಂತಂದ್ರೆ 32% ಮೀಸಲಾತಿ ಇರೋದನ್ನ ನಾವಿಲ್ಲಿ ನೋಡ್ಬೋದು. ಅಂದ್ರೆ ಮೀಸಲಾತಿಯಿಂದ ಇಲ್ಲಿ ಯಾರೇನು ಹೊರಗಿಲ್ಲ, ಎಲ್ಲಾ ಬಡ ಜನರಿಗೂ ಕೂಡ ಮೀಸಲಾತಿಯನ್ನ ಒದಗಿಸಲಾಗಿದೆ. ಆಮೇಲೆ ಇಲ್ಲಿ ಕೂಡ ಸಂವಿಧಾನಕ್ಕ 103ನೇ ತಿದ್ದುಪಡಿ ತರುವುದ್ರ ಮೂಲಕ, ಹೌದಾ, 103ನೇ ತಿದ್ದುಪಡಿ ತರುವುದ್ರ ಮೂಲಕ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ 103ನೇ ತಿದ್ದುಪಡಿ, ಹೌದಾ, 2019ರಲ್ಲಿ ಏನಾಯ್ತಪ್ಪ ಅಂತಂದ್ರೆ ಇಲ್ಲಿ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತೇಳಿ ಗುರುತು ಮಾಡಿ ಅವ್ರಿಗೆ 10% ಮೀಸಲಾತಿ ಇರೋದನ್ನ ನಾವಿಲ್ಲಿ ನೋಡ್ಬೋದು. 10% ಮೀಸಲಾತಿ ಇರೋದನ್ನ ನಾವು ನೋಡ್ಬೋದು. ಈ 10% ಮೀಸಲಾತಿಗೆ ಅಂದ್ರೆ ಮುಸ್ಲಿಂ ಸಮುದಾಯದ ಅಲ್ಪಸಂಖ್ಯಾತರು ಏನ್ ಮೀಸಲಾತಿ ಇತ್ತಲ್ಲ, ಮುಸ್ಲಿಂ ಸಮುದಾಯದವರಿಗೆ ಏನಾಗಿತ್ತಪ್ಪ ಅಂತಂದ್ರೆ ಮೀಸಲಾತಿಯನ್ನ ತೆಗೆದು ಅವರಿಗೆ OBC ಪಟ್ಟಿಯಿಂದ ತೆಗೆದು ಅವರನ್ನು ಕೂಡ ಇವತ್ತಿಗೆ ಎಕನಾಮಿಕ್ ವೀಕರ್ ಸೆಕ್ಷನ್ ವರ್ಗಕ್ಕೆ ಸೇರಿಸಿ, ಆರ್ಥಿಕವಾಗಿ ಹಿಂದುಳಿದ ವರ್ಗಕ್ಕೆ ಸೇರಿಸಿ ಈ 10% ಮೀಸಲಾತಿಯಲ್ಲಿ ಅವರನ್ನು ಕೂಡ ನಾವೇನ್ ಮಾಡಿದೀವಿ, ಇಲ್ಲಿ ಸೇರ್ಪಡೆ ಮಾಡಿರೋದನ್ನ ಇಲ್ಲಿ ನಾವು ನೋಡ್ಬೋದು. ಆರ್ಥಿಕವಾಗಿ ಹಿಂದುಳಿದ ವರ್ಗ ಏನ್ ಎಕನಾಮಿಕ್ ವೀಕರ್ ಸೆಕ್ಷನ್ ಐತಲ್ಲ, ಆ ಒಂದು ಸೆಕ್ಷನ್ಕ ಇವತ್ತಿಗೆ ಮುಸ್ಲಿಂ ಸಮುದಾಯವು ಕೂಡ ಸೇರ್ಪಡೆಯಾಗಿದೆ. ಇದನ್ನ 103ನೇ ತಿದ್ದುಪಡಿ 2019ರಲ್ಲಿ ನಾವು ಇದನ್ನ ಜಾರಿಗೆ ಮಾಡಿದೀವಿ, ಎಕನಾಮಿಕ್ ವೀಕರ್ ಸೆಕ್ಷನ್. ಈ ಒಂದು ಪದ್ಧತಿ ಐತಲ್ಲ, ಆರ್ಥಿಕವಾಗಿ ಹಿಂದುಳಿದ ವರ್ಗಗಳು ಎಕನಾಮಿಕ್ ವೀಕರ್ ಸೆಕ್ಷನ್ ಅನ್ನ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಳವಡಿಸಿಕೊಂಡಿರ್ತಕ್ಕಂಥ ರಾಜ್ಯ ಯಾವುದಪ್ಪ ಅಂತಂದ್ರ ಅದು ಗುಜರಾತ್ ರಾಜ್ಯ. ಈ ಮೀಸಲಾತಿ ಪದ್ಧತಿಯನ್ನ ಅಳವಡಿಸಿಕೊಂಡಿರ್ತಕ್ಕಂಥ ದೇಶದ ಮೊದಲ ರಾಜ್ಯ ಯಾವುದಪ್ಪ ಅಂತಂದ್ರ ಗುಜರಾತ್ ರಾಜ್ಯ ಆಗಿರ್ತತಿ. ಅಂದ್ರೆ ಎಕನಾಮಿಕ್ ವೀಕರ್ ಸೆಕ್ಷನ್ 10% ಮೀಸಲಾತಿಯನ್ನ ಮೊದಲು ಜಾರಿ ಮಾಡಿರ್ತಕ್ಕಂಥ ರಾಜ್ಯ ಯಾವುದಪ್ಪ ಅಂತಂದ್ರ ಅದು ಗುಜರಾತ್. ಇಷ್ಟು ಏನಪ್ಪಾ ಅಂತಂದ್ರ ಆರ್ಟಿಕಲ್ 16 ಉಪವಿಧಿ 4ರಲ್ಲಿ ಎಲ್ಲಾ ವರ್ಗಗಳಿಗೆ ಮೀಸಲಾತಿ ಇರುವುದನ್ನು ನಾವಿಲ್ಲಿ ನೋಡ್ಬೋದು. SCಗಳಿಗೆ, STಗಳಿಗೆ, OBCಗಳಿಗೆ, ಒಕ್ಕಲಿಗರು ಮತ್ತು ಲಿಂಗಾಯತರಿಗೆ, ಮತ್ತೆ ಅದರ್ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಏನು ಮಾಡೈತಿ ಅಂತಂದ್ರೆ ಮೀಸಲಾತಿಯನ್ನು ಕಲ್ಪಿಸಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಅಭಿವೃದ್ಧಿ ಸಾಧಿಸುವುದನ್ನು ನಾವು ಇಲ್ಲಿ ನೋಡ್ಬೋದು. ದ ವೆರಿ ನೆಕ್ಸ್ಟ್ ಒನ್ ಯಾವುದಪ್ಪ ಆರ್ಟಿಕಲ್ ಅಂತಂದ್ರೆ ಆರ್ಟಿಕಲ್ 17. ಆರ್ಟಿಕಲ್ 17 ಏನ್ ಹೇಳ್ತತಿಪ್ಪ ಅಂತಂದ್ರೆ ಅಸ್ಪೃಶ್ಯತಾ ನಿವಾರಣೆ ಕುರಿತು ಹೇಳ್ತತಿ. ಆರ್ಟಿಕಲ್ 17 ಏನ್ ಹೇಳ್ತತಿಪ್ಪ ಅಂತಂದ್ರ ಅಸ್ಪೃಶ್ಯತೆ ನಿವಾರಣೆ ಕುರಿತು ಹೇಳ್ತತಿ. ಏನಪ್ಪಾ ಅಂತಂದ್ರೆ ಇಲ್ಲಿ ಅಸ್ಪೃಶ್ಯತೆಯ ಆಚರಣೆ ಅಪರಾಧ ಮತ್ತು ಶಿಕ್ಷಾರ್ಹ ಅಂತ ಹೇಳ್ತತಿ. ಅಸ್ಪೃಶ್ಯತೆಯ ಆಚರಣೆ ಐತಲ್ಲ ಅದು ಅಪರಾಧ ಮತ್ತು ಶಿಕ್ಷಾರ್ಹ ಅಂತ ಹೇಳ್ತತಿ ಆರ್ಟಿಕಲ್ 17. ಬಹಳಷ್ಟು ಸಲ ಏನೈತಪ್ಪ ಅಂತಂದ್ರೆ ಆರ್ಟಿಕಲ್ 17 ಕುರಿತು ಕೇಳಿದ್ದಾರೆ. 2019ರ FDA ಮತ್ತು SDA ಕ್ವಶನ್ಗಳಲ್ಲಿ ಕೇಳಿದ್ದಾರೆ. ಏನಪ್ಪಾ ಅಂತಂದ್ರ ಈ ಕೆಳಗಿನ ಯಾವ ವಿಧಿ ಅಸ್ಪೃಶ್ಯತೆ ನಿವಾರಣೆ ಕುರಿತು ಹೇಳ್ತತಿ ಅಂತ ಕೇಳಿದ್ದಾರೆ. ಅದು ಆರ್ಟಿಕಲ್ 17 ಏನ್ ಹೇಳ್ತತಿಪ್ಪ ಅಂತಂದ್ರ ಅಸ್ಪೃಶ್ಯತೆ ನಿವಾರಣೆ ಕುರಿತು ಹೇಳ್ತತಿ. ಅಸ್ಪೃಶ್ಯತೆ ಐತಲ್ಲ ಅದು ಆಚರಣೆ ಅಪರಾಧ ಮತ್ತು ಶಿಕ್ಷಾರ್ಹ ಅಂತ ಹೇಳ್ತೈತಿ. ಹಾಗಾದ್ರೆ ಅಸ್ಪೃಶ್ಯತೆ ಅಂದ್ರೆ ಏನು? ಅನ್ಟಚಬಿಲಿಟಿ ಅಂತ ಹೇಳಿ ಕರಿತೀವಿ ನಾವು ಅದನ್ನ. ಅನ್ಟಚಬಿಲಿಟಿ ಅಥವಾ ಅಸ್ಪೃಶ್ಯತೆ ಎಂದರೆ ಒಬ್ಬ ವ್ಯಕ್ತಿಯನ್ನ ಜನ್ಮ ಅಥವಾ ಜಾತಿಯ ಆಧಾರದ ಮೇಲೆ ನಿಂದಿಸುವುದು ಮತ್ತು ಅವಮಾನಿಸುವುದು, ಅವರನ್ನ ಸ್ಪರ್ಶ ಮಾಡಲು ನಿರಾಕರಿಸುವುದನ್ನು ನಾವಿಲ್ಲಿ ಅಸ್ಪೃಶ್ಯತೆ ಎಂದು ಕರೆಯಲಾಗುತ್ತದೆ. ಯಾವೊಬ್ಬ ವ್ಯಕ್ತಿಯನ್ನ ಅವನ ಜನ್ಮದಿಂದ ಜಾತಿಯಿಂದ ನಿಂದನೆ ಮಾಡಿದ್ರ, ಅವಮಾನ ಮಾಡಿದ್ರ, ಅವರನ್ನ ಮುಟ್ಲಿಕ್ಕೆ ಅಸಹ್ಯ ಪಟ್ಕೊಂಡ್ರ ಅದನ್ನ ನಾವಿಲ್ಲಿ ಅಸ್ಪೃಶ್ಯತೆ ಅಂತ ಹೇಳಿ ಕರಿತೀವಿ. ಈ ತರದ ಆಚರಣೆ ಮಾಡಿದ್ರ ಅದು ಅಪರಾಧ ಮತ್ತು ಶಿಕ್ಷಾರ್ಹ ಅಂತ ಹೇಳ್ತೈತಿ ಆರ್ಟಿಕಲ್ 17. ಏನೇನು ಅಂತಂದ್ರೆ ಇನ್ನೂ ಡಿಟೇಲ್ ಆಗಿ ನೋಡೋದಾದ್ರೆ ಯಾವುದೇ ದೇವಾಲಯ ಆಗಿರ್ಬೋದು, ಸಾರ್ವಜನಿಕ ಸ್ಥಳಗಳಾದ ದೇವಾಲಯಗಳಲ್ಲಿ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಬಾರ್ದು. ಮಂದಿರಗಳಲ್ಲಿ, ಹೋಟೆಲ್ಗಳಲ್ಲಿ, ಅಂಗಡಿ ಮುಗ್ಗಟ್ಟುಗಳಲ್ಲಿ, ಕೆರೆ ಮತ್ತು ಬಾವಿ, ಇತರೆ ಸಾರ್ವಜನಿಕ ಕುಡಿಯುವ ನೀರಿನ ಸ್ಥಳಗಳಲ್ಲಿ ಮತ್ತು ಇತರೆ ಸಾರ್ವಜನಿಕ ಸ್ಥಳಗಳಲ್ಲಿ ಅಸ್ಪೃಶ್ಯತೆ ಆಚರಣೆ ನಡೆಸಿದ್ರೆ ಅದು ಅಪರಾಧ ಅಂತ ಹೇಳ್ತತಿ ಆರ್ಟಿಕಲ್ 17. ಯಾವುದೇ ಸ್ಥಳ ಆಗಿರ್ಬೋದು, ಸಾರ್ವಜನಿಕ ಸ್ಥಳಗಳಲ್ಲಿ ಏನ್ ಮಾಡಬಾರ್ದಪ್ಪ ಅಂತಂದ್ರ ಅಸ್ಪೃಶ್ಯತೆಯನ್ನ ಆಚರಣೆ ಮಾಡಬಾರ್ದು.
ಅವ ಜಾತಿಯಿಂದ ಕೆಳವರ್ಗದ ಮತಾನ, ಅವನು ಮುಟ್ಟಬಾರ್ದು, ಅಥವಾ ಅವಮಾನ ಮಾಡುವುದಾಗಿರ್ಬೋದು, ಜನ್ಮದಿಂದ ಅವನನ್ನ ನಿಂದನೆ ಮಾಡುವುದಾಗಿರ್ಬೋದು, ಜಾತಿಯಿಂದ ಅವನನ್ನ ನಿಂದನೆ ಮಾಡುವುದಾಗಿರ್ಬೋದು, ಇದು ಅಸ್ಪೃಶ್ಯತೆ ಅಂತ ಹೇಳಿ ಆಚರಣೆಗೆ ಅನಿಸ್ಕೋತೈತಿ. ಆ ಕಾರಣಕ್ಕಾಗಿ ಅದನ್ನ ಮಾಡಿದರೆ ಅಪರಾಧ ಮತ್ತು ಶಿಕ್ಷಾರ್ಹ ಅಂತ ಹೇಳ್ತೈತಿ. ಆ ಕಾರಣಕ್ಕಾಗಿ 1955ರಲ್ಲಿ ಒಂದು ಕಾಯ್ದೆಯನ್ನ ಜಾರಿಗೆ ಮಾಡ್ತೈತಿ ಕೇಂದ್ರ ಸರ್ಕಾರ. ಏನಪ್ಪಾ ಅಂತಂದ್ರ 1955ರಲ್ಲಿ ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆಯನ್ನ ಜಾರಿಗೆ ಮಾಡ್ತಾರೆ. ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆಯನ್ನ ಜಾರಿಗೆ ಮಾಡ್ತಾರ. ಆ ಕಾಯ್ದೆ ಮೂಲಕ ಯಾರಾದ್ರೂ ಅಪರಾಧ ಮಾಡಿದ್ರೆ ಅವ್ರಿಗೆ ಏನೈತಪ್ಪ ಅಂತಂದ್ರ 6 ತಿಂಗಳು ಜೈಲು ಅಥವಾ 500 ರೂಪಾಯಿ ದಂಡವನ್ನ ಅಥವಾ ಎರಡನ್ನೂ ವಿಧಿಸುವ ಕೆಲಸವನ್ನ ಯಾವ್ದು ಮಾಡ್ತೈತಪ್ಪ ಅಂತಂದ್ರ 1955ರ ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆ ಮೂಲಕ ಅದನ್ನ ಮಾಡ್ತೀವಿ. ಮತ್ತೆ ಅಸ್ಪೃಶ್ಯತೆಯ ಆಚರಣೆಯ ವಿಧದಿಂದ ಅಥವಾ ಆಚರಣೆಯ ಪರಿಣಾಮವನ್ನು ಪರಿಗಣಿಸಿ ಶಿಕ್ಷೆಯನ್ನು ಹೆಚ್ಚಿಗೂ ಕೂಡ ಮಾಡ್ಬೋದು. ಹೌದಾ? ಅದನ್ನ 1955ರ ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆಯನ್ನ 1976ರಲ್ಲಿ ಅದನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ಮರುನಾಮಕರಣ ಮಾಡ್ತಾರ. 1976ರಲ್ಲಿ ಇದನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ಮರುನಾಮಕರಣ ಮಾಡ್ತಾರ. ಏನು ಮರುನಾಮಕರಣ ಅಂತಂದ್ರ 1955ರ ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಅಂತ ಹೇಳಿ ಅದನ್ನ ಮರುನಾಮಕರಣ ಮಾಡ್ತಾರೆ. ಈ ಸಂದರ್ಭದಲ್ಲಿ ಪ್ರಧಾನಿ ಆಗಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರ ಜವಾಹರ್ಲಾಲ್ ನೆಹರು. 1976ರಲ್ಲಿ ಈ ಸಂದರ್ಭದಲ್ಲಿ ಪ್ರಧಾನಿ ಆಗಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಅದು ಇಂದಿರಾ ಗಾಂಧಿ ಅವರು ಆಗಿರ್ತಾರ. ಇಂದಿರಾ ಗಾಂಧಿ 1976ರಲ್ಲಿ ಮರುನಾಮಕರಣ ಮಾಡಿ ಅದನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ 1955ರ ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಎಂದು ಏನು ಮಾಡ್ತೈತಿ ಅದನ್ನ ಮರುನಾಮಕರಣ ಮಾಡಿದ್ದನ್ನ ನಾವಿಲ್ಲಿ ನೋಡ್ಬೋದು. ದ ವೆರಿ ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ವಿಧಿ 18ನೇ ಆರ್ಟಿಕಲ್ ಏನ್ ಹೇಳ್ತತಿ? ಆರ್ಟಿಕಲ್ 18 ಬಿರುದುಗಳ ರದ್ದತಿ ಕುರಿತು ಹೇಳ್ತತಿ. ಬಿರುದುಗಳ ರದ್ದತಿ ಅಥವಾ ಬಿರುದು ಬಾವಲಿಗಳ ರದ್ದತಿ ಕುರಿತು ಹೇಳ್ತತಿ. ಆರ್ಟಿಕಲ್ 18 ಏನ್ ಹೇಳ್ತೈತಿಪ್ಪ ಅಂತಂದ್ರ ಬಿರುದು ಬಾವಲಿಗಳ ರದ್ದತಿ ಕುರಿತು ಹೇಳ್ತತಿ. ಅಂದ್ರ ಇಲ್ಲಿ ಉಲ್ಲೇಖ ಐತಿ. ಏನು ಉಲ್ಲೇಖ? ಶೈಕ್ಷಣಿಕ ಮತ್ತು ಸೈನಿಕ ಬಿರುದುಗಳನ್ನ ಹೊರತುಪಡಿಸಿ, ಏನ್ ಶೈಕ್ಷಣಿಕವಾಗಿ ಬಿರುದುಗಳನ್ನ ಪ್ರಶಸ್ತಿಗಳನ್ನ ಕೊಡ್ತಾರ, ಸೈನಿಕವಾಗಿ ಏನು ಬಿರುದು ಮತ್ತು ಪ್ರಶಸ್ತಿಗಳನ್ನ ಕೊಡ್ತಾರಲ್ಲ ಅವುಗಳನ್ನ ಹೊರತುಪಡಿಸಿ ಬ್ರಿಟಿಷ್ ಸರ್ಕಾರದಿಂದ ನೀಡಲ್ಪಟ್ಟಿರ್ತಕ್ಕಂಥ ಪ್ರಶಸ್ತಿಗಳು, ಬ್ರಿಟಿಷ್ ಸರ್ಕಾರದಿಂದ ನೀಡಲ್ಪಟ್ಟಿರ್ತಕ್ಕಂಥ ಸರ್ಕಾರಗಳು ಯಾವಪ್ಪ ಅಂತಂದ್ರ ಮಹಾರಾಜ ಆಗಿರ್ಬೋದು, ರಾವ್ ಬಹದ್ದೂರ್ ಆಗಿರ್ಬೋದು, ರಾವ್ ಸಾಹೇಬ್ ಆಗಿರ್ಬೋದು, ದಿವಾನ್ ಆಗಿರ್ಬೋದು, ಬಹದ್ದೂರ್ ಆಗಿರ್ಬೋದು, ರಾಜಾದಿರಾಜ ರಾಜ ಮಾರ್ತಾಂಡ ಆಗಿರ್ಬೋದು, ಇಂಥ ಮುಂತಾದ ಕುಲಶ್ರೇಷ್ಠತೆಯನ್ನ ಆಧರಿಸಿದ ಆನುವಂಶಿಕ ಬಿರುದುಗಳನ್ನ ರದ್ದುಪಡಿಸ್ತತಿ. ಶೈಕ್ಷಣಿಕ ಮತ್ತು ಸೈನಿಕ ಬಿರುದುಗಳನ್ನು ಹೊರತುಪಡಿಸಿ ಮಹಾರಾಜ, ರಾವ್ ಬಹದ್ದೂರ್, ರಾವ್ ಸಾಹೇಬ್, ದಿವಾನ್ ಈ ತರ ಏನ್ ಆನುವಂಶಿಕ ಕುಲಶ್ರೇಷ್ಠತೆಯನ್ನ ಆಧರಿಸಿದ ಬಿರುದುಗಳನ್ನ ಆರ್ಟಿಕಲ್ 18 ಏನ್ ಮಾಡ್ತದಪ್ಪ ಅಂತಂದ್ರ ಅದು ರದ್ದುಪಡಿಸ್ತತಿ. ಇನ್ನ ಶೈಕ್ಷಣಿಕ ಸೇನಾ ಮತ್ತು ಶೈಕ್ಷಣಿಕ ಬಿರುದುಗಳನ್ನ ನಿಷೇಧಿಸಲಾಗಿಲ್ಲ. ಯಾಕಪ್ಪ ಅಂತಂದ್ರ ಯಾಕೆ ಅವುಗಳನ್ನ ನಿಷೇಧ ಮಾಡಿಲ್ಲ ಅಂತಂದ್ರೆ ಈ ಬಿರುದುಗಳು ರಾಷ್ಟ್ರದ ಸೈನಿಕ ಶಕ್ತಿಯನ್ನ, ಅಂದ್ರೆ ಸೈನಿಕರಿಗೆ ಬಿರುದು ಮತ್ತು ಪ್ರಶಸ್ತಿಗಳನ್ನ ಕೊಟ್ರೆ ಮತ್ತೊಬ್ಬ ಸೈನಿಕರಿಗೆ ಅದೇನಾಗ್ಬೇಕಪ್ಪ ಅಂತಂದ್ರೆ ಇನ್ಸ್ಪೈರ್ ಆಗ್ಬೇಕು. ಅದು ಪ್ರೋತ್ಸಾಹದಾಯಕವಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರ ಅದನ್ನ ಕೊಡ್ತಾರ. ಯಾಕಂತಂದ್ರ ಇನ್ನೊಬ್ಬ ಸೈನಿಕರಿಗೆ ಅದೇನಾಗ್ಬೇಕಪ್ಪ ಅಂತಂದ್ರ ಅದು ಇನ್ಸ್ಪೈರ್ ಆಗ್ಬೇಕು. ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಯಾಕೆ ಬಿರುದುಗಳನ್ನ ಕೊಡ್ತಾರಪ್ಪ ಅಂತಂದ್ರ ಅದು ಸಂಶೋಧನೆಗಳನ್ನ ಹೆಚ್ಚಿಸಲು ಅದು ಪ್ರೋತ್ಸಾಹ ನೀಡತೈತಿ. ಆ ಕಾರಣಕ್ಕಾಗಿ ಸೇನಾ ಮತ್ತು ಶೈಕ್ಷಣಿಕ ಬಿರುದುಗಳನ್ನ ನಿಷೇಧಿಸಲಾಗಿಲ್ಲ. ಅದು ಮತ್ತೊಬ್ಬ ಭಾರತೀಯನಿಗೆ, ಮತ್ತೊಬ್ಬ ನಾಗರಿಕ ಪ್ರಜೆಗೆ ಅದೇನಾಗ್ಬೇಕಪ್ಪ ಅಂತಂದ್ರ ಅದು ಇನ್ಸ್ಪೈರ್ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ಅವುಗಳನ್ನ ನಿಷೇಧ ಮಾಡಿಲ್ಲ ಮತ್ತು ರದ್ದುಪಡಿಸಿಲ್ಲ. ನೆಕ್ಸ್ಟ್ ಇನ್ನೂ ಡಿಟೇಲ್ ಆಗಿ ನೋಡೋದಾದ್ರ ಭಾರತ ರತ್ನ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳನ್ನ ಭಾರತ ಸರ್ಕಾರ ಯಾವಾಗ ಸ್ಥಾಪನೆ ಮಾಡಿತಪ್ಪ ಅಂತಂದ್ರೆ ಅದು 1954ರಲ್ಲಿ ಸ್ಥಾಪನೆ ಮಾಡೈತಿ. ಭಾರತ ರತ್ನ, ಪದ್ಮಭೂಷಣ ಮತ್ತು ಪದ್ಮಶ್ರೀ ನಾಗರಿಕ ಪ್ರಶಸ್ತಿಗಳದಾವಲ್ಲ, ಈ ಪ್ರಶಸ್ತಿಗಳನ್ನ ಭಾರತ ಸರ್ಕಾರ ಯಾವಾಗ ಸ್ಥಾಪನೆ ಮಾಡಿತಪ್ಪ ಅಂತಂದ್ರೆ ಅದನ್ನ
1954ರಲ್ಲಿ ಸ್ಥಾಪನೆ ಮಾಡಿತು. ಈ ಪ್ರಶಸ್ತಿಗಳನ್ನು ಕೊಡ್ತೈತಿ ಸರ್ಕಾರ, ಆದ್ರ ಇದು ಪ್ರೋತ್ಸಾಹದಾಯಕವಾಗಿ ಮಾತ್ರ. ಈ ಪ್ರಶಸ್ತಿಗಳದಾವಲ್ಲ, ಈ ಪ್ರಶಸ್ತಿಗಳು ಕೇವಲ ಅದು ಪ್ರೋತ್ಸಾಹದಾಯಕವಾಗಿ ಮಾತ್ರ ಕೊಡ್ತೈತಿ. ಆದ್ರ ಈ ಪ್ರಶಸ್ತಿಗಳನ್ನ ಪಡೆದಿರ್ತಕ್ಕಂಥ ಅಥವಾ ಪ್ರಶಸ್ತಿ ವಿಜೇತರದಾರಲ್ಲ, ಅವರು ತಮ್ಮ ಹೆಸರುಗಳೊಂದಿಗೆ ಅದನ್ನ ಬಳಸುವಂತಿಲ್ಲ. ಈಗ ಭಾರತ ರತ್ನ, ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ ಪ್ರಶಸ್ತಿಗಳನ್ನ ಏನು ಕೊಡ್ತಾರಲ್ಲ, ಆ ಪ್ರಶಸ್ತಿ ವಿಜೇತರು ತಮ್ಮ ಹೆಸರಿನ ಹಿಂದೆ ಅದನ್ನ ಬಳಸ್ಕೊಡುವಂತಿಲ್ಲ. ಫಾರ್ ಎಕ್ಸಾಂಪಲ್, ಸಚಿನ್ ತೆಂಡೂಲ್ಕರ್ ಅವರಿಗೆ ಏನೈತಪ್ಪ ಅಂತಂದ್ರೆ ಭಾರತ ರತ್ನ ಪ್ರಶಸ್ತಿಯನ್ನ ಕೊಟ್ಟೈತಿ ಭಾರತ ಸರ್ಕಾರ. ಸಚಿನ್ ತೆಂಡೂಲ್ಕರ್ ಅವರು ಭಾರತ ರತ್ನ ಅಂತ ಹೇಳಿ ಅವರ ಹೆಸರಿನ ಹಿಂದೆ ಅದನ್ನ ಬಳಸಿಕೊಳ್ಳುವಂತಿಲ್ಲ. ಅದನ್ನ ನಮ್ಮ ಆರ್ಟಿಕಲ್ 18ರಲ್ಲಿ ಉಲ್ಲೇಖ ಐತಿ. ಯಾಕಪ್ಪ ಅಂತಂದ್ರ ನಾವು ಪ್ರಶಸ್ತಿಗಳನ್ನ ಎದಕ್ಕೆ ಕೊಡ್ತಾ ಇದ್ದೀವಿ ಅಂತಂದ್ರ ಅದು ಇನ್ನೊಬ್ಬರಿಗೆ ಇನ್ಸ್ಪೈರ್ ಆಗಲಿ, ಪ್ರೋತ್ಸಾಹದಾಯಕವಾಗಿ ಕೊಡ್ತಾರ. ಮತ್ತಷ್ಟು ಸಂಶೋಧನೆಗಳಲ್ಲಿ ತೊಡಗಲಿಕ್ಕೆ, ಮತ್ತಷ್ಟು ಸಾಧನೆಗಳನ್ನ ಮಾಡ್ಲಿಕ್ಕೆ ಅದು ಪ್ರೋತ್ಸಾಹ ಆಗ್ಲಿ ಅಂತ ಹೇಳಿ ಕೊಡ್ತಾರ. ಆ ಕಾರಣಕ್ಕಾಗಿ ಏನಪ್ಪಾ ಅಂತಂದ್ರ ಅವರು ತಮ್ಮ ಹೆಸರುಗಳ ಹಿಂದೆ ಬಳಕೆ ಮಾಡುವಂತಿಲ್ಲ. ಯಾಕಪ್ಪ ಅಂತಂದ್ರ ಅದು ಅಸಮಾನತೆಯನ್ನ ತೋರಿದಂಗ ಆಕತಿ ಅನ್ನೋ ಕಾರಣಕ್ಕಾಗಿ. ಇಲ್ಲಿ ಒಂದು ಪ್ರಕರಣವನ್ನ ನಾವಿಲ್ಲಿ ನೋಡ್ಬೋದು. ಯಾವ ಪ್ರಕರಣಪ್ಪ ಅಂತಂದ್ರ ಬಾಲಾಜಿ ರಾಘವನ್ ವರ್ಸಸ್ ಕೇಂದ್ರ ಸರ್ಕಾರ ಪ್ರಕರಣವನ್ನ ನೋಡ್ಬೋದು. ಬಾಲಾಜಿ ರಾಘವನ್ ಎಷ್ಟರಲ್ಲಿ ಅಂತಂದ್ರ 1996ರಲ್ಲಿ ಬಾಲಾಜಿ ರಾಘವನ್ ವರ್ಸಸ್ ಕೇಂದ್ರ ಸರ್ಕಾರ ಪ್ರಕರಣ. ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನ್ ತೀರ್ಪು ಕೊಡ್ತೈತಿಪ್ಪ ಅಂತಂದ್ರ, ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನ್ ತೀರ್ಪು ಕೊಡ್ತೈತಿ ಅಂತಂದ್ರ, ಈ ಭಾರತ ರತ್ನ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳು ಸಂವಿಧಾನ ಬದ್ಧತೆಯನ್ನ ಎತ್ತಿ ಹಿಡಿತೈತಿ. ಅದು ಸುಪ್ರೀಂ ಕೋರ್ಟ್ ಸಂವಿಧಾನ ಬದ್ಧತೆಯನ್ನ ಅದು ಎತ್ತಿ ಹಿಡಿತೈತಿ. 18ನೇ ವಿಧಿ ಕೇವಲ ಕುಲಶ್ರೇಷ್ಠತೆಯನ್ನ ಆಧರಿಸಿದ ಅನುವಂಶಿಕ ಬಿರುದುಗಳನ್ನ ಮಾತ್ರ ನಿಷೇಧಿಸುತ್ತದೆ. ಅಂದ್ರ ವಂಶ ಪಾರಂಪರಿಕವಾಗಿ ಏನ್ ಬಿರುದುಗಳು ಬಂದಾವಲ್ಲ, ಅಂಥವುಗಳನ್ನ ಮಾತ್ರ ನಿಷೇಧ ಮಾಡ್ತೈತಿ. ಆದ್ರೆ ಕೇಂದ್ರ ಸರ್ಕಾರ ವಂಶ ಪಾರಂಪರಿಕವಾಗಿ ಅದನ್ನ ಬಿರುದುಗಳನ್ನ ಕೊಡ್ತಾ ಇಲ್ಲ. ಬದಲಿಗೆ ಅವರ ಸಾಧನೆಯನ್ನ ಆಧರಿಸಿ ಇನ್ನೊಬ್ಬ ಭಾರತೀಯರಿಗೆ ಅದು ಇನ್ಸ್ಪೈರ್ ಆಗ್ಲಿ ಅನ್ನೋ ಕಾರಣಕ್ಕಾಗಿ ನೀಡದತಿ ಅಂತ ಹೇಳಿ ಆ ಸುಪ್ರೀಂ ಕೋರ್ಟ್ ಬಾಲಾಜಿ ರಾಘವನ್ ವರ್ಸಸ್ ಕೇಂದ್ರ ಸರ್ಕಾರದ ಪ್ರಕರಣದಲ್ಲಿ ಸಂವಿಧಾನ ಬದ್ಧತೆಯನ್ನ ಎತ್ತಿ ಹಿಡಿತೈತಿ. ಅವ್ರೇನ್ ಹೇಳ್ತಾರ ಮುಂದುವರೆದು, ಈ ಪ್ರಶಸ್ತಿಗಳು ಆರ್ಟಿಕಲ್ 14 ಮತ್ತು 18ನೇ ವಿಧಿಗಳಲ್ಲಿ ಕಂಡು ಬರುವ ಸಮಾನತೆಯ ತತ್ವವನ್ನ ಉಲ್ಲಂಘಿಸುವುದಿಲ್ಲ ಅಂತ ಹೇಳ್ತೈತಿ. ಸಮಾನತೆಯ ತತ್ವವನ್ನ ಉಲ್ಲಂಘಿಸುವುದಿಲ್ಲ ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯ ಅಥವಾ ಸುಪ್ರೀಂ ಕೋರ್ಟ್ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತೈತಿ. ಯಾಕೆ ಅದನ್ನ ವ್ಯಕ್ತಪಡಿಸ್ತೈತಿ ಅಂತಂದ್ರೆ, ಪ್ರಶಸ್ತಿ ಕೊಡ್ತೀವಿ, ಆದರೆ ಪ್ರಶಸ್ತಿ ವಿಜೇತರಿಗೆ ಅವರ ಹೆಸರಿನಿಂದ ಅದನ್ನ ಉಲ್ಲೇಖ ಅಥವಾ ಬಳಕೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಆ ಕಾರಣಕ್ಕಾಗಿ ಆರ್ಟಿಕಲ್ 14 ಮತ್ತು 18 ಉಲ್ಲಂಘನೆ ಮಾಡೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಬಾಲಾಜಿ ರಾಘವನ್ ವರ್ಸಸ್ ಕೇಂದ್ರ ಸರ್ಕಾರದ ಪ್ರಕರಣ 1996ರಲ್ಲಿ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನ ಕೊಡ್ತೈತಿ. ಈ ರಾಷ್ಟ್ರೀಯ ಪ್ರಶಸ್ತಿಗಳನ್ನ ಕೇಂದ್ರ ಸರ್ಕಾರ ಯಾವಾಗ ಸ್ಥಾಪನೆ ಮಾಡಿತ್ತು ಅಂತ ಹೇಳಿದ್ನಿಪ್ಪ ಅಂತಂದ್ರ 1954ರಲ್ಲಿ ಇದನ್ನ ಸ್ಥಾಪನೆ ಮಾಡೈತಿ. ಹೌದಾ, 1954ರಲ್ಲಿ ಇದನ್ನ ಸ್ಥಾಪನೆ ಮಾಡೈತಿ. ಆದ್ರ ಈ ಮುರಾರ್ಜಿ ದೇಸಾಯಿ ನೇತೃತ್ವದ ಜನತಾ ಸರ್ಕಾರ ಐತಲ್ಲ, ಮುರಾರ್ಜಿ ದೇಸಾಯಿ ಅವರ ನೇತೃತ್ವದ ಜನತಾ ಸರ್ಕಾರ 1977ರಲ್ಲಿ ಈ ಪ್ರಶಸ್ತಿ ಕೊಡೋದನ್ನ ನಿಲ್ಲಿಸ್ತದೆ. 18ನೇ ಆರ್ಟಿಕಲ್ ಅನ್ನ ಉಲ್ಲಂಘನೆ ಮಾಡಿದಂಗ ಆಕತಿ. ಹೌದಾ, ಆರ್ಟಿಕಲ್ 14 ಉಲ್ಲಂಘನೆ ಆಗ್ತೈತಿ ಅಂತ ಹೇಳಿ ಏನಾಗ್ತತಿ, ಇಲ್ಲಿ ಮುರಾರ್ಜಿ ದೇಸಾಯಿ ಅವರು 1977ರಲ್ಲಿ ಈ ಪ್ರಶಸ್ತಿಗಳನ್ನ ಕೊಡೋದನ್ನ ನಿಲ್ಲಿಸ್ತತಿ. ಆದ್ರೆ ಬಾಲಾಜಿ ರಾಘವನ್ ವರ್ಸಸ್ ಕೇಂದ್ರ ಸರ್ಕಾರದ ಪ್ರಕರಣ 1996ರಲ್ಲಿ ಈ ತೀರ್ಪನ್ನ ನಾವು ನೋಡಬಹುದು. 14 ಮತ್ತೆ 18ನೇ ಆರ್ಟಿಕಲ್ ಅನ್ನ ಉಲ್ಲಂಘನೆ ಮಾಡಂಗಿಲ್ಲ ಅನ್ನೋದನ್ನ ನಾವು ನೋಡ್ಬೋದು. ಆದ್ರ 1980ರಲ್ಲಿ ಅಂದ್ರೆ 3 ವರ್ಷದ ನಂತರ ಇಂದಿರಾ ಗಾಂಧಿ ನೇತೃತ್ವದ ಕೇಂದ್ರ ಸರ್ಕಾರ ಏನು ಮಾಡ್ತೈತಪ್ಪ ಅಂತಂದ್ರ ಮತ್ತೆ ಈ ಪ್ರಶಸ್ತಿಗಳನ್ನ ಪುನರಾರಂಭಿಸ್ತತಿ, ಮತ್ತೆ ವಾಪಸ್ ಪ್ರಶಸ್ತಿಗಳನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತತಿ. 77ರಲ್ಲಿ ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಿ ಇದ್ದಾಗ ಈ ನಾಗರಿಕ ಅಥವಾ ರಾಷ್ಟ್ರೀಯ ಪ್ರಶಸ್ತಿಗಳನ್ನ ನಿಲ್ಲಿಸ್ತತಿ. 1980ರಲ್ಲಿ ಇಂದಿರಾ ಗಾಂಧಿ ನೇತೃತ್ವದ ಕೇಂದ್ರ ಸರ್ಕಾರ ಏನ್ ಮಾಡ್ತೈತಪ್ಪ ಅಂತಂದ್ರ ಮತ್ತೆ ವಾಪಸ್ ಈ ರಾಷ್ಟ್ರೀಯ ಪ್ರಶಸ್ತಿಗಳ ಕೊಡುವುದನ್ನ ಏನ್ ಮಾಡ್ತೈತಪ್ಪ ಅಂತಂದ್ರ ಪ್ರಾರಂಭ ಮಾಡ್ತತಿ.
ಆರ್ಟಿಕಲ್ 18ರಲ್ಲಿ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂತಂದ್ರೆ, ಇಲ್ಲಿ ಯಾವೊಬ್ಬ ವ್ಯಕ್ತಿ ಅಂದ್ರೆ ಭಾರತದ ಪ್ರಜೆ ವಿದೇಶಿ ಪ್ರಶಸ್ತಿಗಳನ್ನ ಸ್ವೀಕರಿಸುವ ಮೊದಲು, ಯಾರಾದ್ರೂ ವಿದೇಶಿ ಪ್ರಶಸ್ತಿಗಳನ್ನ ಸ್ವೀಕರಿಸುವ ಮೊದಲು ರಾಷ್ಟ್ರಪತಿಯವರ ಅನುಮತಿಯನ್ನ ಪಡಿಬೇಕು ಅಂತ ಹೇಳ್ತಾರ. ಫಾರ್ ಎಕ್ಸಾಂಪಲ್, ಈಗ ಮ್ಯಾನ್ ಬುಕರ್ ಪ್ರಶಸ್ತಿಯನ್ನ ಕೊಡ್ತಾರ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಹಿತ್ಯದ ಸಾಧನೆಯಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ಮ್ಯಾನ್ ಬುಕರ್ ಪ್ರಶಸ್ತಿಯನ್ನ ಕೊಡ್ತಾರ. ಈ ತರದ ಪ್ರಶಸ್ತಿಗಳನ್ನ ಯಾರಾದ್ರೂ ಭಾರತೀಯರು ಪಡೆದಿದ್ರೆ ಈ ಪ್ರಶಸ್ತಿಯನ್ನ ಪಡೆಯುವ ಮೊದಲು ಭಾರತದ ರಾಷ್ಟ್ರಪತಿಯ ಅನುಮತಿಯನ್ನ ಪಡ್ಕೋಬೇಕು. ಅಥವಾ ನೊಬೆಲ್ ಪ್ರಶಸ್ತಿಗಳನ್ನ ಯಾರಾದ್ರೂ ಭಾರತೀಯರು ಪಡ್ಕೊಂಡಿದ್ರೆ ಅಂತ ಪ್ರಶಸ್ತಿಯನ್ನ ಪಡೆಯುವ ಮುಂಚೆ ನಾವೇನ್ ಮಾಡ್ಬೇಕು, ಇಲ್ಲಿ ರಾಷ್ಟ್ರಪತಿ ಅವರ ಅನುಮತಿಯನ್ನ ಪಡಿಬೇಕು. ಅನುಮತಿಯನ್ನ ಪಡೆದ ನಂತರ ನಾವೇನ್ ಮಾಡ್ಬೋದಪ್ಪ ಅಂತಂದ್ರ ವಿದೇಶಿ ಪ್ರಶಸ್ತಿಗಳನ್ನ ಸ್ವೀಕರಿಸಬಹುದು. ಅದಕ್ಕಿಂತ ಮುಂಚೆ ಏನ್ ಮಾಡುವಂತಿಲ್ಲ, ಸ್ವೀಕರಿಸಲಿಕ್ಕೆ ಅವಕಾಶ ಇಲ್ಲ. ಯಾರೇ ಇರಲಿ ವಿದೇಶಿ ಪ್ರಶಸ್ತಿಗಳನ್ನ ಸ್ವೀಕರಿಸಬೇಕಾದ್ರೆ ರಾಷ್ಟ್ರಪತಿಯ ಅನುಮತಿಯನ್ನ ಪಡಿಲೇಬೇಕು. ದ ನೆಕ್ಸ್ಟ್ ಒನ್, ಇದು ಏನಪ್ಪಾ ಅಂತಂದ್ರ ಸಮಾನತೆಯ ಹಕ್ಕು. ಆರ್ಟಿಕಲ್ 14ರಿಂದ 18ನೇ ವಿಧಿವರೆಗೂ 1ನೇ ಮೂಲಭೂತ ಹಕ್ಕು ಯಾವ್ದಪ್ಪ ಅಂತಂದ್ರ ಅದು ಸಮಾನತೆ ಹಕ್ಕು ಆಯ್ತು. ದ ವೆರಿ ನೆಕ್ಸ್ಟ್ ಒನ್ ಯಾವ್ದಪ್ಪ ಅಂತಂದ್ರ ಎರಡನೇದು ಸ್ವಾತಂತ್ರ್ಯದ ಹಕ್ಕು. ಎರಡನೇದು ಯಾವ್ದಪ್ಪ ಅಂತಂದ್ರ ಅದು ಸ್ವಾತಂತ್ರ್ಯದ ಹಕ್ಕು. ವಿಧಿ ಎಲ್ಲಿಂದ ಎಲ್ಲಿವರೆಗೆ ಅಂತಂದ್ರೆ ವಿಧಿ 19ರಿಂದ 22ನೇ ವಿಧಿವರೆಗೆ. ವಿಧಿ 19ರಿಂದ 22ನೇ ವಿಧಿವರೆಗೆ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಸ್ವಾತಂತ್ರ್ಯದ ಹಕ್ಕು, ರೈಟ್ ಟು ಫ್ರೀಡಮ್ ಬಗ್ಗೆ ಅಧ್ಯಯನ ಮಾಡ್ತೀವಿ. ಹಾಗಾದ್ರೆ ಆರ್ಟಿಕಲ್ 19 ಏನ್ ಹೇಳ್ತೈತಪ್ಪ ಅಂತಂದ್ರ, ಆರ್ಟಿಕಲ್ 19 6 ಸ್ವಾತಂತ್ರ್ಯವನ್ನ ಒಳಗೊಂಡಿದೆ. ಆರ್ಟಿಕಲ್ 19 ಏನಪ್ಪಾ ಅಂತಂದ್ರ 6 ವಿಧದ ಸ್ವಾತಂತ್ರ್ಯಗಳನ್ನ ಒಳಗೊಂಡಿದೆ. ಆದ್ರೆ ಮೂಲ ಸಂವಿಧಾನ ಜಾರಿಯಾದಾಗ ಎಷ್ಟು ಸ್ವಾತಂತ್ರ್ಯಗಳಿದ್ದಪ್ಪ ಅಂತಂದ್ರ 7 ಸ್ವಾತಂತ್ರ್ಯಗಳಿರುವುದನ್ನ ನಾವಿಲ್ಲಿ ನೋಡಿದ್ದೀವಿ. ಸಂವಿಧಾನ ಜಾರಿ ಆಗ್ಬೇಕಾದ್ರೆ ಜನವರಿ 26, 1950ರಂದು ಸಂವಿಧಾನ ಜಾರಿ ಆಗ್ಬೇಕಾದ್ರೆ ಎಷ್ಟು ಸ್ವಾತಂತ್ರ್ಯಗಳಿದ್ದು? 7 ಸ್ವಾತಂತ್ರ್ಯಗಳಿದ್ದು. ಆದ್ರೆ 1978ರಲ್ಲಿ ಸಂವಿಧಾನಕ್ಕೆ 44ನೇ ತಿದ್ದುಪಡಿ ತರುವುದರ ಮೂಲಕ ಆಸ್ತಿಯ ಸ್ವಾತಂತ್ರ್ಯವನ್ನ ತೆಗೆದು ಹಾಕಲಾಗಿದೆ. ಮುಂಚೆ 7 ಸ್ವಾತಂತ್ರ್ಯಗಳಿದ್ದು ನಂತರ ಸಂವಿಧಾನಕ್ಕೆ 78ರಲ್ಲಿ 44ನೇ ತಿದ್ದುಪಡಿ ತರುವುದರ ಮೂಲಕ ಆಸ್ತಿಯ ಸ್ವಾತಂತ್ರ್ಯವನ್ನ ಏನ್ ಮಾಡಿದೀಪ ಅಂತಂದ್ರೆ ಅದನ್ನ ತೆಗೆದು ಹಾಕಿದೀವಿ. ಮತ್ತೆ ಇನ್ನೊಂದು ಅಂಶವನ್ನ ಇಲ್ಲಿ ನಾವು ಗಮನಿಸೋದಾದ್ರೆ 2005ರಿಂದ ಜಾರಿ ಆಗುವಂತೆ ಮಾಹಿತಿ ಹಕ್ಕು ಕಾಯ್ದೆಯನ್ನು ಕೂಡ ನಾವಿಲ್ಲಿ ಸೇರಿಸಲಾಗಿದೆ. 2005ರಿಂದ ಮಾಹಿತಿಯ ಪಡೆಯುವ ಸ್ವಾತಂತ್ರ್ಯವನ್ನು ಕೂಡ ನಾವಿಲ್ಲಿ ಸೇರಿಸಲಾಗಿದೆ. ಹಾಗಾದ್ರೆ ಯಾವ್ಯಾವ 6 ಸ್ವಾತಂತ್ರ್ಯಗಳನ್ನ ಒಂದೊಂದಾಗಿ ನೋಡೋದಾದ್ರೆ, ಈ ಕೆಳಗಿನ 6 ಸ್ವಾತಂತ್ರ್ಯಗಳನ್ನ 1 by 1 ನೋಡೋದಾದ್ರೆ, ಆರ್ಟಿಕಲ್ 19 ಉಪವಿಧಿ ಎ. ಆರ್ಟಿಕಲ್ 19 ಉಪವಿಧಿ ಎ ಏನ್ ಹೇಳ್ತೈತಿಪ್ಪ ಅಂತಂದ್ರ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಕುರಿತು ಹೇಳ್ತೈತಿ. ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದ್ರೆ ಭಾರತದ ಪ್ರತಿಯೊಬ್ಬ ಪ್ರಜೆ, ಭಾರತೀಯ ನಾಗರಿಕನಿಗೆ ತನ್ನ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಮಾತಿನ ಮೂಲಕ ಅಥವಾ ಬರವಣಿಗೆಯ ಮೂಲಕ ಅಥವಾ ಮುದ್ರಣದ ಮೂಲಕ ಅಥವಾ ಇತರೆ ಯಾವುದೇ ವಿಧಾನದ ಮೂಲಕ ಮುಕ್ತವಾಗಿ ಮತ್ತು ನಿರ್ಭೀತವಾಗಿ ವ್ಯಕ್ತಪಡಿಸುವ ಸ್ವಾತಂತ್ರ್ಯವನ್ನ ನೀಡುತ್ತದೆ. ಮಾತಿನ ಮೂಲಕ ಅಂತಂದ್ರ ಯಾವುದೇ ಸಮಾರಂಭಗಳಲ್ಲಿ ಭಾಷಣ ಮಾಡುವುದರ ಮೂಲಕ ವ್ಯಕ್ತಪಡಿಸಬಹುದು. ಬರವಣಿಗೆ ಮೂಲಕ ಅಂತಂದ್ರ ಕತೆ, ಕಾದಂಬರಿ, ಕವನಗಳ ಮೂಲಕ ಅಥವಾ ಸಾಹಿತ್ಯದ ಮೂಲಕ ನಾವೇನ್ ಮಾಡಬಹುದಪ್ಪ ಅಂತಂದ್ರ ನಮ್ಮ ಅನಿಸಿಕೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು. ಮುದ್ರಣ ಅಂತಂದ್ರ ಯಾವುದೇ ಪತ್ರಿಕೆಯ ಮೂಲಕ ನಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಏನ್ ಮಾಡಬಹುದಪ್ಪ ಅಂತಂದ್ರ ಮುಕ್ತವಾಗಿ ನಿರ್ಭೀತವಾಗಿ ವ್ಯಕ್ತಪಡಿಸುವ ಸ್ವಾತಂತ್ರ್ಯವನ್ನ ಆರ್ಟಿಕಲ್ 19 ಉಪವಿಧಿ ಎ ನಮ್ಗೇನ್ ಮಾಡ್ತೈತಪ್ಪ ಅಂತಂದ್ರ ಹಕ್ಕನ್ನ ನೀಡ್ತೈತಿ. ಮತ್ತೆ ಪತ್ರಿಕಾ ಸ್ವಾತಂತ್ರ್ಯವು ಕೂಡ ಐತಿ. ಆರ್ಟಿಕಲ್ 19 ಉಪವಿಧಿ ಎ ನಲ್ಲಿ ನಾವು ಪತ್ರಿಕಾ ಸ್ವಾತಂತ್ರ್ಯವನ್ನು ನೋಡಬಹುದು. ಪತ್ರಿಕಾ ಸ್ವಾತಂತ್ರ್ಯ ಜೊತೆಗೆ 2005ರಿಂದ ಜಾರಿ ಆಗುವಂತೆ
ಮಾಹಿತಿ ಪಡೆಯುವ ಸ್ವಾತಂತ್ರ್ಯವನ್ನು ಕೂಡ ನಾವಿಲ್ಲಿ ಆರ್ಟಿಕಲ್ 19 ಉಪವಿಧಿ ಎ ನಲ್ಲಿ ನಾವು ನೋಡ್ಬೋದು. ಮಾಹಿತಿ ಹಕ್ಕು ಕಾಯ್ದೆ 2005ರಲ್ಲಿ ಏನು ಜಾರಿ ಆಯ್ತಲ್ಲ, ಆ ಕಾಯ್ದೆಯ ಮೂಲಕ ಮಾಹಿತಿ ಪಡೆಯುವ ಸ್ವಾತಂತ್ರ್ಯವನ್ನ ಆರ್ಟಿಕಲ್ 19 ಉಪವಿಧಿ ಎ ನಲ್ಲಿ ನಾವು ನೋಡ್ಬೋದು. ಮಾಹಿತಿ ಪಡೆಯುವ ಸ್ವಾತಂತ್ರ್ಯನೂ ಕೂಡ ಐತಿ. ಅಭಿಪ್ರಾಯವನ್ನ ವ್ಯಕ್ತಪಡಿಸುವುದ್ರ ಜೊತೆಗೆ ಮಾಹಿತಿಯನ್ನ ಪಡೆಯುವುದು ಕೂಡ ನಮ್ಮ ಸ್ವಾತಂತ್ರ್ಯ ಆಗಿದೆ. 2005ರಿಂದ ಅದು ಜಾರಿಯಾಗಿರುವುದನ್ನು ನಾವಿಲ್ಲಿ ನೋಡ್ಬೋದು. ದ ನೆಕ್ಸ್ಟ್ ಒನ್ ಏನಪ್ಪಾ ಅಂತಂದ್ರೆ ಇಲ್ಲಿ ಆರ್ಟಿಕಲ್ 19 ಉಪವಿಧಿ ಬಿ. ಆರ್ಟಿಕಲ್ 19 ಉಪವಿಧಿ ಬಿ ಏನ್ ಹೇಳ್ತತಿಪ್ಪ ಅಂತಂದ್ರ ಸಭೆ ಸೇರುವ ಸ್ವಾತಂತ್ರ್ಯದ ಕುರಿತು ಹೇಳ್ತತಿ. ಸಭೆ ಸೇರುವ ಸ್ವಾತಂತ್ರ್ಯ. ಬಟ್ ಆದ್ರೆ ಇಲ್ಲಿ ಕೆಲವೊಂದಿಷ್ಟು ನಿರ್ಬಂಧ ಐತಿ. ಏನು ನಿರ್ಬಂಧಪ್ಪ ಅಂತಂದ್ರ ಸಭೆಯನ್ನ ಸೇರ್ಲಿಕ್ಕೆ ಅವಕಾಶ ಇದೆ, ಆದರೆ ಶಸ್ತ್ರಾಸ್ತ್ರ ರಹಿತವಾಗಿ ಶಾಂತಿಯುತವಾಗಿ ಸಭೆ ಸೇರುವ ಹಕ್ಕನ್ನ ಪ್ರತಿಯೊಬ್ಬ ಭಾರತದ ಪ್ರಜೆ ಹೊಂದಿದ್ದಾನೆ. ಆರ್ಟಿಕಲ್ 19 ಉಪವಿಧಿ ಬಿ ಏನ್ ಹೇಳ್ತದಪ್ಪ ಅಂತಂದ್ರ ಸಭೆ ಸೇರುವ ಸ್ವಾತಂತ್ರ್ಯ, ಶಸ್ತ್ರಾಸ್ತ್ರ ರಹಿತ ಶಾಂತಿಯುತವಾಗಿ ಸಭೆ ಸೇರುವ ಅವಕಾಶವನ್ನ ಕಲ್ಪಿಸಿಕೊಟ್ಟೈತಿ. ಆದ್ರ ಇದಕ್ಕೆ ಅಪವಾದ ಏನಪ್ಪಾ ಅಂತಂದ್ರ ಇಲ್ಲಿ ಶಸ್ತ್ರಾಸ್ತ್ರ ರಹಿತವಾಗಿ ನಾವು ಏನ್ ಮಾಡ್ಬೇಕು, ಸಭೆ ಸೇರ್ಬೇಕು. ಆದ್ರ ಸಿಖ್ ಧರ್ಮೀಯರಿಗೆ, ಭಾರತದ ಸಿಖ್ ಧರ್ಮೀಯರಿಗೆ ಏನ್ ಮಾಡಿದಪ್ಪ ಅಂತಂದ್ರ ಕಿರ್ಪಾನ್ ಎಂಬ ಪುಟ್ಟ ಆಯುಧವನ್ನ ಬಳಕೆ ಮಾಡ್ಲಿಕ್ಕೆ ನಮಗಿಲ್ಲೇ ವಿನಾಯಿತಿಯನ್ನ ನೀಡಲಾಗಿದೆ. ಕಿರ್ಪಾನ್ ಅಂತೇಳಿ ನಾವು ಇದನ್ನ ಕರಿತೀವಿ. ಇದು ಆ ಸಿಖ್ ಜನಾಂಗದಲ್ಲಿ ಇರ್ತಕ್ಕಂಥ ಅಥವಾ ಅವರ ಧರ್ಮದಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಆಯುಧ ಅಥವಾ ಕತ್ತಿ ಅಂತೇಳಿ ನಾವು ಇದನ್ನ ಕರಿತೀವಿ, ಕಿರ್ಪಾನ್. ಅವರು ಏನಾದ್ರೂ ತಮ್ಮ ಆತ್ಮರಕ್ಷಣೆ ಅಥವಾ ತಮ್ಮ ಧರ್ಮದ ರಕ್ಷಣೆಗಾಗಿ ಕಿರ್ಪಾನ್ ಅನ್ನ ಹೊಂದಬೇಕು ಅಂತೇಳಿ ಸಿಖ್ ಧರ್ಮದಲ್ಲಿ ಅದನ್ನ ಉಲ್ಲೇಖ ಇರುವುದನ್ನ ನಾವು ನೋಡ್ತೀವಿ. ಅಂದ್ರೆ ಅವರು ಒಬ್ಬ ನಿಜವಾದ ಸಿಖ್ ಧರ್ಮೀಯನಿಗೆ 5 ಕಡ್ಡಾಯ ರೂಲ್ಸ್ಗಳಿದಾವೆ. 5 ಕಡ್ಡಾಯ ರೂಲ್ಸ್ಗಳಿದಾವೆ. ಏನು ಅದರಲ್ಲಿ ಫಸ್ಟ್ ಒನ್ ಏನಪ್ಪಾ ಅಂತಂದ್ರ ಅವರು ಕೇಶವನ್ನ ಬಿಡಬೇಕು, ಉದ್ದ ಕೇಶವನ್ನ ಬಿಡಬೇಕು. ಅದನ್ನ ಸ್ಕಾರ್ಫ್ ಮೂಲಕ ಅದನ್ನ ಅವರು ಕಟ್ಕೋತಾರೆ ಸಿಖ್ರು. ಉದ್ದ ಕೇಶವನ್ನ ಬಿಡಬೇಕು ಅಂತ ಹೇಳ್ತಾರೆ. ಎರಡನೇದು ಏನಪ್ಪಾ ವೆರಿ ಇಂಪಾರ್ಟೆಂಟ್ ಅಂತಂದ್ರ ಎರಡನೇದು ಕಂಗನ್ ಅನ್ನ ಇಟ್ಕೋಬೇಕು ಅಂತ ಹೇಳ್ತಾರೆ ಅವರು. ಕಂಗನ್ ಅಂತಂದ್ರ ಏನ್ ಕೇಶ ಬಿಟ್ಟಿರ್ತೀವಲ್ಲ, ಕೂದಲಿನ ಸ್ವಚ್ಛತೆಗಾಗಿ ಅಥವಾ ಶುದ್ಧತೆಗಾಗಿ ಆ ಕಂಗನ್ ಅನ್ನ ಬಳಕೆ ಮಾಡಬೇಕು. ಅಂದ್ರೆ ಕಂಗನ್ ಅಂತಂದ್ರೆ ಮರದ ಬಾಚಣಿಕೆ. ಕಂಗನ್ ಅಂತಂದ್ರ ಮರದಿಂದ ತಯಾರಿಸಲಾದ ಬಾಚಣಿಕೆಗೆ ನಾವ್ ಇಲ್ಲಿ ಏನ್ ಕರಿತೀವಪ್ಪ ಅಂತಂದ್ರ ಕಂಗನ್ ಅಂತ ಹೇಳಿ ಕರಿತೀವಿ, ಬಾಚಣಿಕೆ. ನೆಕ್ಸ್ಟ್ ಒನ್ ಯಾವ್ದಪ್ಪ ಅಂತಂದ್ರ ಅವರು ಒಂದು ಉಕ್ಕಿನ ಖಡ್ಗವನ್ನ ಹೊಂದಬೇಕು ಅಂತ ಹೇಳ್ತಾರ ಅವರು. ಉಕ್ಕಿನ ಖಡ್ಗವನ್ನ ಹೊಂದಬೇಕು, ಕೈಯಾಗ ಒಂದು ಉಕ್ಕಿನ ಖಡ್ಗವನ್ನ ಹೊಂದಿರಬೇಕು ಅಂತ ಹೇಳ್ತಾರ. ಕೈಯಾಗ ಒಂದು ಉಕ್ಕಿನ ಖಡ್ಗವನ್ನ ಇಟ್ಕೊಂಡಿರ್ಬೇಕು ಅಂತ ಹೇಳ್ತಾರ. ದ ವೆರಿ ನೆಕ್ಸ್ಟ್ ಒನ್ ಕಚೇರ ಅಂತೇಳಿ ಕರೀತಾರ. ಇದನ್ನ ಕರ ಅಂತ ಕರೀತಾರ ಅವ್ರ ಭಾಷೆಯಲ್ಲಿ ಅಥವಾ ಧರ್ಮದಲ್ಲಿ. ಉಕ್ಕಿನ ಖಡ್ಗವನ್ನ ಏನ್ ಕರೀತಾರಪ್ಪ ಅಂತಂದ್ರ ಕರ ಅಂತಂದ್ರ ಕೈಯಾಗ ಒಂದು ಉಕ್ಕಿನ ಖಡ್ಗ ಇರಬೇಕು ಅಂತ ಹೇಳ್ತಾರ ಅವ್ರು. ಹೌದಾ? ಇದು ಮೂರನೇದು. ನಾಲ್ಕನೇದು ಏನಪ್ಪಾ ಅಂತಂದ್ರ ಕಚೇರವನ್ನ ಹೊಂದಿರಬೇಕು. ಕಚೇರ ಅಂತಂದ್ರ ದಾರವನ್ನ, ಶುದ್ಧವಾದ ದಾರವನ್ನ ಧರಿಸಿರ್ಬೇಕು ಅಂತ ಹೇಳ್ತಾರ ಅವ್ರು. ಶುದ್ಧವಾದ ದಾರವನ್ನ ಹೊಂದಿರಬೇಕು ಅಂತ ಹೇಳ್ತಾರ. ದ ಲಾಸ್ಟ್ ಒನ್, ಐದನೇದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರ ಅದು ಕಿರ್ಪಾನ್. ಐದನೇದು ಯಾವ್ದಪ್ಪ ಅಂತಂದ್ರ ಕಿರ್ಪಾನ್. ಏನಪ್ಪಾ ಅಂತಂದ್ರ ಸಣ್ಣದಾದ ಚಾಕುವನ್ನ ಹೋಲ್ತಕ್ಕಂತ ಒಂದು ಕತ್ತಿಗೆ ಅವರು ಕಿರ್ಪಾನ್ ಅಂತ ಹೇಳಿ ಕರೀತಾರೆ. ಆ ಕಾರಣಕ್ಕಾಗಿ ಅವ್ರೇನಾದ್ರೂ ಅವರ ಸಿಖ್ ಧರ್ಮದ ಖಾಲ್ಸಾ ಪಂಥದಲ್ಲಿ ಆಚರಣೆ ಮಾಡೋದಾದ್ರೆ, ಅವ್ರ ಸಭೆಯನ್ನ ಸೇರಿದ್ರೆ ಈ ಎಲ್ಲಾ ಏನಪ್ಪಾ ರೂಲ್ಸ್ಗಳನ್ನ ಹೊಂದಿರಬೇಕು. ಅಂಥವ್ರು ಮಾತ್ರ ಏನಪ್ಪಾ ಅಂತಂದ್ರೆ ನಿಜವಾದ ಸಿಖ್ ಧರ್ಮೀಯ. ಆ ಕಾರಣಕ್ಕಾಗಿ ಕೇಶ, ಕಂಗಾನ್ ಮತ್ತೆ ಕಚೇರ, ಕಿರ್ಪಾನ್ಗಳನ್ನ ಹೊಂದಿದವನಿಗೆ ಸಿಖ್ಖರು ನಿಜವಾದ ಸಿಖ್ ಧರ್ಮೀಯ ಅಂತ ಹೇಳಿ ಕರೀತಾರ. ಅಂಥವ್ರಿಗೆ ಸಭೆ ಸೇರ್ಬೇಕಾದ್ರ ಕಿರ್ಪಾನ್ ಅನ್ನ ಹೊಂದಲಿಕ್ಕೆ ಅವಕಾಶ ಐತಿ. ಕಿರ್ಪಾನ್ ಅನ್ನ ಹೊಂದಲಿಕ್ಕೆ ಅವಕಾಶ ಐತಿ. ದ ನೆಕ್ಸ್ಟ್ ಒನ್, ಆರ್ಟಿಕಲ್ 19 ಉಪವಿಧಿ ಸಿ ಏನ್ ಹೇಳ್ತದಿಪ್ಪ ಅಂತಂದ್ರ ಆರ್ಟಿಕಲ್ 19 ಉಪವಿಧಿ ಸಿ ಏನ್ ಹೇಳ್ತತಿ ಅಂತಂದ್ರ ದೇಶದ ಪ್ರತಿಯೊಬ್ಬ ಪ್ರಜೆಯು ಸಂಘ ಅಥವಾ ಸಂಸ್ಥೆ ಅಥವಾ ಸಹಕಾರ ಸಂಘಗಳನ್ನ ಸ್ಥಾಪಿಸುವ ಸ್ವಾತಂತ್ರ್ಯವನ್ನ ಹೊಂದಿದ್ದಾನೆ.
ಆರ್ಟಿಕಲ್ 19 ಉಪವಿಧಿ ಸಿ ಏನ್ ಹೇಳ್ತೈತಪ್ಪ ಅಂತಂದ್ರ ಸಂಘ ಸಂಸ್ಥೆಗಳನ್ನ ಸಹಕಾರ ಸಂಸ್ಥೆಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಅವರಿಗೆ ಅವಕಾಶ ಐತಿ ಅಂತ ಹೇಳ್ತಾರ. ಫಾರ್ ಎಕ್ಸಾಂಪಲ್ ನಾವು ನೋಡ್ತೀವಿ RSS ಆಗಿರ್ಬೋದು, ಬಜರಂಗ್ ದಳ ಆಗಿರ್ಬೋದು, ಜೈ ಭೀಮ್ ಸಂಘಟನೆಗಳಾಗಿರ್ಬೋದು, ಅಥವಾ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಸಂಘಟನೆಗಳಾಗಿರ್ಬೋದು. ಇವೆಲ್ಲ ಎಲ್ಲಿ ಅವಕಾಶ ಐತಿ ನಮಗ ಅಂತಂದ್ರ ಅದು ಆರ್ಟಿಕಲ್ 19 ಉಪವಿಧಿ ಸಿ ನಲ್ಲಿ ಅವಕಾಶ ಇರುವುದನ್ನ ನಾವಿಲ್ಲಿ ನೋಡ್ಬೋದು. ದ ನೆಕ್ಸ್ಟ್ ಒನ್ ಏನಪ್ಪಾ ಅಂತಂದ್ರ ಆರ್ಟಿಕಲ್ 19 ಉಪವಿಧಿ ಡಿ. ಆರ್ಟಿಕಲ್ 19 ಉಪವಿಧಿ ಡಿ ಏನ್ ಹೇಳ್ತೈತಿಪ್ಪ ಅಂತಂದ್ರ ಪ್ರತಿಯೊಬ್ಬ ಪ್ರಜೆಯು ದೇಶದಾದ್ಯಂತ ಸಂಚರಿಸುವ ಸ್ವಾತಂತ್ರ್ಯವನ್ನ ಹೊಂದಿದ್ದಾನೆ. ಆರ್ಟಿಕಲ್ 19 ಉಪವಿಧಿ ಡಿ ಏನ್ ಹೇಳ್ತೈತಿ ಅಂತಂದ್ರ ದೇಶದಾದ್ಯಂತ ಸಂಚರಿಸಲಿಕ್ಕೆ ಸ್ವಾತಂತ್ರ್ಯವನ್ನ ನೀಡತೈತಿ. ಆದ್ರ ಇಲ್ಲಿ ಕೆಲವೊಂದಿಷ್ಟು ನಿರ್ಬಂಧಗಳಿರೋದನ್ನ ನಾವಿಲ್ಲಿ ನೋಡ್ಬೋದು. ಕೆಲವೊಂದಿಷ್ಟು ನಿರ್ಬಂಧಗಳನ್ನ ಇರುವುದನ್ನ ನಾವಿಲ್ಲಿ ನೋಡ್ಬೋದು. ಏನಪ್ಪಾ ಅಂತಂದ್ರ ಈಶಾನ್ಯ ಬುಡಕಟ್ಟು ರಾಜ್ಯಗಳಾದ ಅಸ್ಸಾಂ, ತ್ರಿಪುರಾ, ಮೇಘಾಲಯ ಮತ್ತು ಮಿಜೋರಾಂಗಳಲ್ಲಿ ಅನುಮತಿ ಇಲ್ಲದೆ ಸಂಚರಿಸುವುದನ್ನು ನಿಷೇಧಿಸಲಾಗಿದೆ. ಅಂದ್ರೆ ದೇಶದ ಗಡಿ ಭಾಗಗಳಾಗಿರ್ತಕ್ಕಂಥ ಅಥವಾ ಭದ್ರತೆಯ ದೃಷ್ಟಿಯಿಂದ ಏನು ಗಡಿ ಭಾಗಗಳದಾವಲ್ಲ ಅಂತ ಪ್ರದೇಶಗಳಲ್ಲಿ ಸಂಚರಿಸಲಿಕ್ಕೆ ನಿರ್ಬಂಧ ಇದೆ. ಆದ್ರ ಅಸ್ಸಾಂ, ತ್ರಿಪುರಾ, ಮೇಘಾಲಯ, ಮಿಜೋರಾಂಗಳಲ್ಲಿ ಅನುಮತಿಯನ್ನು ಪಡೆದು ಸಂಚರಿಸಬಹುದು. ಆದರೆ ಅನುಮತಿ ಇರಲಾರ್ದ ಸಂಚರಿಸಲಿಕ್ಕೆ ಅವಕಾಶ ಇಲ್ಲ. ಕೆಲವೊಂದಿಷ್ಟು ನಿರ್ಬಂಧ ಏನಪ್ಪಾ ಅಂತಂದ್ರ ಕೆಲವು ಸಂದರ್ಭಗಳಲ್ಲಿ ದೇಶದಾದ್ಯಂತ ಸಂಚರಿಸುವುದನ್ನ ನಿಷೇಧಿಸಬಹುದು. ಫಾರ್ ಎಕ್ಸಾಂಪಲ್ 2019ರಲ್ಲಿ ಕರೋನಾ ಬಂದಿತ್ತು. 2019ರಲ್ಲಿ ಕರೋನಾ ಬಂದಿತ್ತು. ಲಾಕ್ಡೌನ್ ಅನ್ನ ಹೇರಿದ್ರು. ಲಾಕ್ಡೌನ್ ಸಂದರ್ಭದಲ್ಲಿ ಏನ್ ಘೋಷಣೆ ಆಗಿತ್ತಪ್ಪ ಅಂತಂದ್ರ ದೇಶದಾದ್ಯಂತ ಸಂಚರಿಸಲಿಕ್ಕೆ ನಮಗೆ ನಿರ್ಬಂಧ ಇತ್ತು. ಈ ತರದ ದೇಶದ ರಕ್ಷಣಾ ದೃಷ್ಟಿಯಿಂದ, ದೇಶದ ಅಥವಾ ಜನತೆಯ ಆರೋಗ್ಯದ ದೃಷ್ಟಿಯಿಂದ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಏನು ಮಾಡಬಹುದಪ್ಪ ಅಂತಂದ್ರ ದೇಶದಾದ್ಯಂತ ಸಂಚರಿಸಲಿಕ್ಕೆ ನಿರ್ಬಂಧವನ್ನ ಹೇರಬಹುದು ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಹೌದಾ? ಎಲ್ಲ ಕಡೆ ಸಂಚರಿಸಲಿಕ್ಕೆ ಅವಕಾಶ ಇದೆ, ಆದ್ರೆ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಅವಕಾಶ ಇಲ್ಲ. ಇನ್ನು ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಎಲ್ಲಪ್ಪ ಅಂತಂದ್ರೆ ಬುಡಕಟ್ಟು ಪ್ರದೇಶಗಳಿಗೆ ಅಂದ್ರ ಆದಿವಾಸಿ ಜನಾಂಗ, ಬುಡಕಟ್ಟು ಪ್ರದೇಶಗಳಿಗೆ ನಿಷೇಧ ಐತಿ. ಮತ್ತೆ ಎಲ್ಲಿ ಆದಿವಾಸಿ ಜನಾಂಗ ಇರ್ತೈತಲ್ಲ, ಆದಿವಾಸಿ ಜನಾಂಗದ ಪ್ರದೇಶಗಳಲ್ಲಿ ಕೂಡ ನಿರ್ಬಂಧ ಇರುವುದನ್ನ ನಾವಿಲ್ಲಿ ನೋಡಬಹುದು. ಅಂದ್ರ ಆ ಬುಡಕಟ್ಟು ಜನಾಂಗದ, ಆದಿವಾಸಿ ಜನಾಂಗದ ಸಂಸ್ಕೃತಿ ಮತ್ತು ಸಂಪ್ರದಾಯದ ರಕ್ಷಣಾ ದೃಷ್ಟಿಯಿಂದ ನಾವಿಲ್ಲಿ ಆ ಆದಿವಾಸಿ ಜನಾಂಗದ ಪ್ರದೇಶಗಳಿಗೆ, ಬುಡಕಟ್ಟು ಜನಾಂಗ ಇರುವ ಪ್ರದೇಶಗಳಿಗೆ ಸಂಚರಿಸುವುದನ್ನ ನಿಷೇಧಿಸುವುದನ್ನ ನಾವಿಲ್ಲಿ ನೋಡಬಹುದು ಆರ್ಟಿಕಲ್ 19 ಉಪವಿಧಿ ಡಿ ನಲ್ಲಿ. ದ ನೆಕ್ಸ್ಟ್ ಒನ್ ಏನಪ್ಪಾ ಅಂತಂದ್ರ ಆರ್ಟಿಕಲ್ 19 ಉಪವಿಧಿ ಇ. ಆರ್ಟಿಕಲ್ 19 ಉಪವಿಧಿ ಇ ಏನ್ ಹೇಳ್ತೈತಿ ಅಂತಂದ್ರೆ ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವ ಮತ್ತು ನೆಲೆಸುವ ಸ್ವಾತಂತ್ರ್ಯವನ್ನ ಹೊಂದಿದ್ದಾನೆ ಅಂತ ಹೇಳ್ತೈತಿ. ಅಂದ್ರೆ ದೇಶದ ಯಾವುದೇ ಭೂಭಾಗದಲ್ಲಿ ವಾಸ ಮಾಡ್ಲಿಕ್ಕೆ ನಮ್ಗೆ ಸ್ವಾತಂತ್ರ್ಯ ಇದೆ, ಅಥವಾ ಅಲ್ಲೇ ನೆಲೆಸುವುದು ಅಥವಾ ಸೆಟ್ಲ್ ಆಗ್ಲಿಕ್ಕೆ ನಮ್ಗೆ ಏನೈತಪ್ಪ ಅಂತಂದ್ರ ಅವಕಾಶ ಇದೆ. ಆದ್ರೆ 2019ಕ್ಕೂ ಮುಂಚೆ ಈ ಅವಕಾಶ ನಮ್ಗೆ ಇದ್ದಿದ್ದಿಲ್ಲ. ಇದಕ್ಕೆ ಪೂರ್ತಿಯಾಗಿ ನ್ಯಾಯ ಸಿಕ್ಕಿದ್ ಯಾವಾಗಪ್ಪ ಅಂತಂದ್ರ 2019 ಆಗಸ್ಟ್ 5ನೇ ತಾರೀಕು. 2019 ಆಗಸ್ಟ್ 5ನೇ ತಾರೀಕು ಏನಾಗ್ತತಿಪ್ಪ ಅಂತಂದ್ರ ಆರ್ಟಿಕಲ್ 370 ರದ್ದು ಮಾಡಿದ ಪರವಾಗಿ ಆರ್ಟಿಕಲ್ 370 ಮತ್ತೆ ಆರ್ಟಿಕಲ್ 35A. ಆರ್ಟಿಕಲ್ 35A ಆರ್ಟಿಕಲ್ 370 ಏನ್ ಹೇಳ್ತೈತಪ್ಪ ಅಂತಂದ್ರ ಜಮ್ಮು ಅಂಡ್ ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಇತ್ತು. ಇಲ್ಲಿ ಯಾರು ವಾಸ ಮಾಡ್ಲಿಕ್ಕೆ ಅಥವಾ ಅಲ್ಲಿ ನೆಲೆಸಲಿಕ್ಕೆ ಅವಕಾಶ ಇದ್ದಿದ್ದಿಲ್ಲ. ಯಾವಾಗ 2019ರಲ್ಲಿ ಆಗಸ್ಟ್ 5ನೇ ತಾರೀಕು ಆರ್ಟಿಕಲ್ 370 ರದ್ದು ಮಾಡಿದೀವಲ್ಲ, ಅವಾಗ ಕಾಶ್ಮೀರದಲ್ಲಿಯೂ ಕೂಡ ಹೋಗಿ ನಾವೇನ್ ಮಾಡ್ಬೋದು, ವಾಸ ಮಾಡ್ಬೋದು. ಕಾಶ್ಮೀರದಲ್ಲಿಯೂ ಕೂಡ ನಾವು ಹೋಗಿ ಸೆಟ್ಲ್ ಆಗ್ಬೋದು. ಇನ್ನೊಂದು ವೆರಿ ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ಇದಕ್ಕೆ ರಿಲೇಟೆಡ್ ಆಗಿದೆ ಏನಪ್ಪಾ ಅಂತಂದ್ರ ಆರ್ಟಿಕಲ್ 35A ಏನ್ ಹೇಳ್ತೈತಿಪ್ಪ ಅಂತಂದ್ರ ಕಾಶ್ಮೀರಕ್ಕೆ ಒಂದು ವಿಶೇಷ ಸಂವಿಧಾನವನ್ನು ಕೊಟ್ಟಿತ್ತು, ಪ್ರತ್ಯೇಕವಾದ ಸಂವಿಧಾನವನ್ನು ಕೊಟ್ಟಿತ್ತು. ಆ ಸಂವಿಧಾನವನ್ನ ರದ್ದು ಮಾಡಿತ್ತು. ಯಾವಾಗಪ್ಪ ಅಂತಂದ್ರ 2019 ಆಗಸ್ಟ್ 5ನೇ ತಾರೀಕು. ಆರ್ಟಿಕಲ್ 19E ಏನ್ ಹೇಳ್ತೈತಿಪ್ಪ ಅಂತಂದ್ರ ಭಾರತದ ಯಾವುದೇ ಭೂಭಾಗದಲ್ಲಿ ವಾಸಿಸುವ ನೆಲೆಸುವ ಸ್ವಾತಂತ್ರ್ಯದ ಕುರಿತು ಹೇಳ್ತಿತ್ತು. ದ ನೆಕ್ಸ್ಟ್ ಒನ್ ಏನಪ್ಪಾ ಅಂತಂದ್ರ ಆರ್ಟಿಕಲ್ 19G.
ಆರ್ಟಿಕಲ್ 19 ಎಫ್ ಅನ್ನ ರದ್ದು ಮಾಡೈತಿ. ಹೌದಾ, ನೀವು ಇಲ್ಲಿ ಗಮನಿಸಬಹುದು. ಈ ಆಗನ ಒಮ್ಮೆ ಜಿ ಆಗೈತಿ. ಯಾಕಪ್ಪ ಅಂತಂದ್ರ ಆರ್ಟಿಕಲ್ 19 ಎಫ್ ಏನ್ ಹೇಳ್ತೈತಪ್ಪ ಅಂತಂದ್ರ ಅದು ಆಸ್ತಿಯ ಸ್ವಾತಂತ್ರ್ಯದ ಕುರಿತು ಹೇಳ್ತಿತ್ತು. ಎಫ್ ಏನ್ ಹೇಳ್ತಿತ್ತಪ್ಪ ಅಂತಂದ್ರ ಆಸ್ತಿಯ ಸ್ವಾತಂತ್ರ್ಯದ ಕುರಿತು ಹೇಳ್ತಿತ್ತು. ಅದನ್ನ 1978ರಲ್ಲಿ ಸಂವಿಧಾನಕ್ಕ 44ನೇ ತಿದ್ದುಪಡಿ ತರೋದ್ರ ಮೂಲಕ ಈ ಎಫ್ ಐತಲ್ಲ ಇದನ್ನ ರದ್ದು ಮಾಡಿದೀವಿ. ಹೌದಾ, ಎಫ್ ಅನ್ನ ರದ್ದು ಮಾಡಿದೀವಿ. ಆ ಕಾರಣಕ್ಕಾಗಿ ಡೈರೆಕ್ಟ್ ಆಗಿ ಆರ್ಟಿಕಲ್ 19 ಜಿ ಏನ್ ಹೇಳ್ತೈತಿಪ್ಪ ಅಂತಂದ್ರ ಯಾವುದೇ ಉದ್ಯೋಗ ಅಥವಾ ವೃತ್ತಿ ಅಥವಾ ವ್ಯಾಪಾರ ಕೈಗೊಳ್ಳುವ ಸ್ವಾತಂತ್ರ್ಯವನ್ನ ನೀಡ್ತೈತಿ. ಅಂದ್ರೆ ದೇಶದ ಯಾವುದೇ ಭೂಭಾಗದಲ್ಲಿ ನಾವು ಯಾವುದೇ ಉದ್ಯೋಗ ವ್ಯಾಪಾರ ವೃತ್ತಿಯನ್ನ ಮಾಡಬಹುದು. ಆದ್ರ ಇಲ್ಲಿ ಕೆಲವೊಂದಿಷ್ಟು ನಿರ್ಬಂಧ ಇರೋದನ್ನ ನಾವಿಲ್ಲಿ ನೋಡ್ಬೋದು. ಹಾಗಾದ್ರೆ ಯಾವುದೇ ಉದ್ಯೋಗ ಅಂತಂದ್ರ ನೀ ಏನು ಉದ್ಯೋಗ ಮಾಡ್ತಿ ಅದರ ಅರ್ಹತೆಯನ್ನ ಪಡೆದಿರ್ಬೇಕು. ಯಾವ ಉದ್ಯೋಗ ಮಾಡ್ಲಿಕ್ಕೆ ನಿನಗೆ ಅವಕಾಶ ಅಥವಾ ಇಚ್ಛೆ ಐತಲ್ಲ ಆ ಅರ್ಹತೆಯನ್ನ ನೀನು ಏನ್ ಮಾಡಿರ್ಬೇಕಪ್ಪ ಅಂತಂದ್ರ ಪಡೆದಿರ್ಬೇಕು. ಫಾರ್ ಎಕ್ಸಾಂಪಲ್, ನಾನು ವೈದ್ಯನಾಗಬೇಕು, ಡಾಕ್ಟರ್ ಆಗಬೇಕು ಅನ್ಕೊಂಡಿದ್ನಿ, ಡಾಕ್ಟರ್ ಆಗಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರ ನೀವು ಅಟ್ಲೀಸ್ಟ್ MBBS ಅನ್ನ ಪಡೆದಿರ್ಬೇಕು. MBBS ಶಿಕ್ಷಣವನ್ನ ಪಡೆದಿರ್ಬೇಕು. ನಾನು ಇಂಜಿನಿಯರ್ ಆಗ್ಬೇಕಂದಿದ್ದೀನಿ, ಇಂಜಿನಿಯರ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಿ ಅಂತಂದ್ರೆ ಅಟ್ಲೀಸ್ಟ್ ನೀವು ತಾಂತ್ರಿಕ ಶಿಕ್ಷಣವನ್ನ ಪಡೆದಿರ್ಬೇಕು. ಅಟ್ಲೀಸ್ಟ್ ನೀವು ಏನ್ ಮಾಡಿರ್ಬೇಕು, ತಾಂತ್ರಿಕ ಶಿಕ್ಷಣವನ್ನ ಪಡೆದಿರ್ಬೇಕು. ಇಲ್ಲ ನಾನು IAS ಅಧಿಕಾರಿ ಆಗ್ಬೇಕು ಅನ್ಕೊಂಡಿದ್ದೀನಿ ಅಥವಾ KAS ಅಧಿಕಾರಿ ಆಗ್ಬೇಕು ಅನ್ಕೊಂಡಿದ್ದೀರಿ, ಅಟ್ಲೀಸ್ಟ್ ನೀವು ಡಿಗ್ರಿ ಕ್ವಾಲಿಫಿಕೇಶನ್ ಅನ್ನ ಪಡೆದಿರ್ಬೇಕು. ದೇಶದ ಯಾವುದೇ ಭೂಭಾಗದಲ್ಲಿ ಹೌದಾ ಯಾವುದೇ ಉದ್ಯೋಗ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಐತೆ. ಆದ್ರೆ ಇಲ್ಲಿ ನಿರ್ಬಂಧ ಏನಪ್ಪಾ ಅಂತಂದ್ರ ಆ ಉದ್ಯೋಗದ ಅರ್ಹತೆ ನಿನಗಿರ್ಬೇಕು. ಆ ಉದ್ಯೋಗದ ಅರ್ಹತೆಯನ್ನ ಪಡ್ಕೊಂಡಾಗ ನೀನು ಏನ್ ಮಾಡ್ಬೋದು, ಯಾವುದೇ ಉದ್ಯೋಗವನ್ನು ಮಾಡ್ಬೋದು, ವೃತ್ತಿಯನ್ನ ಮಾಡ್ಬೋದು, ವ್ಯಾಪಾರವನ್ನು ಕೂಡ ನೀ ಇಲ್ಲಿ ಏನ್ ಮಾಡ್ಬೋದಪ್ಪ ಅಂತಂದ್ರ ಮಾಡಬಹುದು. ಹೌದಾ. ನೆಕ್ಸ್ಟ್ ಆರ್ಟಿಕಲ್ 20 ಆರ್ಟಿಕಲ್ 20 ಏನ್ ಹೇಳ್ತೈತಿಪ್ಪ ಅಂತಂದ್ರ ಅಪರಾಧಿಗಳಿಗೆ ರಕ್ಷಣೆ. ಹೌದಾ, ಅಪರಾಧಿಗಳಿಗೆ ರಕ್ಷಣೆ ಅಂದ್ರೆ ಯಾವ ರೀತಿ ರಕ್ಷಣೆ? ಆರ್ಟಿಕಲ್ 20 ಏನ್ ಹೇಳ್ತೈತಿಪ್ಪ ಅಂತಂದ್ರ ಅಪರಾಧಿಗಳಿಗೆ ರಕ್ಷಣೆ ಕುರಿತು ಹೇಳ್ತೈತಿ. ಹಾಗಾದ್ರ ಅಪರಾಧಿಗಳಿಗೆ ಯಾವ ರೀತಿ ರಕ್ಷಣೆಪ್ಪ ಅಂತಂದ್ರ ನಿರಂಕುಶ ಅಥವಾ ಅಗತ್ಯಕ್ಕಿಂತ ಹೆಚ್ಚಿನ ಶಿಕ್ಷೆ ವಿಧಿಸುವುದರ ವಿರುದ್ಧ. ಅಂದ್ರೆ ನಿರಂಕುಶ ಶಿಕ್ಷೆ ಅಥವಾ ಶಿಕ್ಷೆ ಪ್ರಮಾಣ ಎಷ್ಟಿದೆ ಅಷ್ಟು ಮಾತ್ರ ಅವ್ರಿಗೆ ಏನ್ ಮಾಡ್ಬೇಕು, ಶಿಕ್ಷೆ ಕೊಡ್ಬೇಕು. ಅಗತ್ಯಕ್ಕಿಂತ ಹೆಚ್ಚಿನ ಶಿಕ್ಷೆಯನ್ನ ವಿಧಿಸಬಾರದು. ಶಿಕ್ಷೆಯಿಂದ ಏನ್ ಮಾಡ್ತೈತಿಪ್ಪ ಅಂತಂದ್ರ ಒಬ್ಬ ಅಪರಾಧಿಯನ್ನ ಆರ್ಟಿಕಲ್ 20 ಏನ್ ಮಾಡ್ತತಿ, ರಕ್ಷಣೆಯನ್ನ ಮಾಡ್ತತಿ. ಅಗತ್ಯಕ್ಕಿಂತ ಹೆಚ್ಚಿನ ಶಿಕ್ಷೆ ವಿಧಿಸುವುದರ ವಿರುದ್ಧ ಒಬ್ಬ ಅಪರಾಧಿಯನ್ನ ಇದು ಏನ್ ಮಾಡ್ತೈತಿಪ್ಪ ಅಂತಂದ್ರ ರಕ್ಷಣೆ ಮಾಡ್ತೈತಿ. ಇಲ್ಲಿ ಆರ್ಟಿಕಲ್ 20ರ ಕೆಳಗಡೆ 3 ನಿಬಂಧನೆಗಳಿರುವುದನ್ನ ನಾವಿಲ್ಲಿ ನೋಡ್ಬೋದು. ಆರ್ಟಿಕಲ್ 20ರ ಕೆಳಗಡೆ 3 ನಿಬಂಧನೆಗಳಿರುವುದನ್ನ ನಾವಿಲ್ಲಿ ನೋಡ್ಬೋದು. ಏನಪ್ಪಾ ಅಂತಂದ್ರ ಆರ್ಟಿಕಲ್ 20 ಉಪವಿಧಿ 1 ಏನ್ ಹೇಳ್ತೈತಿಪ್ಪ ಅಂತಂದ್ರ ಅಪರಾಧಿಗೆ ಅಪರಾಧ ಮಾಡಿದ ಸಂದರ್ಭ ಸಮಯದಲ್ಲಿ, ಇದು ಇಂಪಾರ್ಟೆಂಟ್ ಆಗ್ತದೆ. ಅಪರಾಧಿಗೆ ಅಪರಾಧ ಮಾಡಿದ ಸಂದರ್ಭದಲ್ಲಿ ಜಾರಿಯಲ್ಲಿದ್ದ ಕಾನೂನಿನ ಅನ್ವಯ ಶಿಕ್ಷೆ ನೀಡಬೇಕು ಅಂತ ಹೇಳ್ತಾರೆ. ಜಾರಿಯಲ್ಲಿದ್ದ ಕಾನೂನಿನ ಅನ್ವಯ ಶಿಕ್ಷೆ ನೀಡಬೇಕು ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ 2020ರಲ್ಲಿ ಒಂದು ಕಳ್ಳತನ ಮಾಡಿದಕ್ಕ ಶಿಕ್ಷೆ ಎಷ್ಟೈತಪ್ಪ ಅಂತಂದ್ರ ಕಳ್ಳತನ ಮಾಡಿದಕ್ಕೆ ಶಿಕ್ಷೆ ಎಷ್ಟೈತಪ್ಪ ಅಂತಂದ್ರ 2 ವರ್ಷ ಜೈಲ್ ಶಿಕ್ಷೆ ಐತಿ ಅಂತ ಅನ್ಕೊಳ್ಳೋಣ. ಕಳ್ಳತನ ಮಾಡಿದಕ್ಕೆ 2 ವರ್ಷ ಜೈಲ್ ಶಿಕ್ಷೆ ಆಗಿದೆ ಅನ್ಕೊಳ್ಳೋಣ. ಬಟ್ ಆ ಕಳ್ಳ ಯಾವಾಗ ಸಿಕ್ಕಾನಪ್ಪ ಅಂತಂದ್ರ 2025ರಲ್ಲಿ ಸಿಕ್ಕಾನ ಅಂತೇಳಿ ಅನ್ಕೊಳ್ಳೋಣ. 2025ರಲ್ಲಿ ಸಿಕ್ಕಾನ ಅಂತ ಅನ್ಕೊಳ್ಳೋಣ. ಆದ್ರೆ 2025ರಲ್ಲಿ ಆ ಕಾನೂನುಗಳಲ್ಲಿ ಬದಲಾವಣೆಯಾಗಿ ಒಬ್ಬ ಕಳ್ಳನಿಗೆ ಕಳ್ಳತನ ಮಾಡಿದಕ್ಕ ಅವನ ಆಧಾರದ ಮೇಲೆ ಎಷ್ಟು ವರ್ಷ ಜೈಲ್ ಶಿಕ್ಷೆ, 3 ವರ್ಷ ಜೈಲ್ ಶಿಕ್ಷೆ ಅಂತ ಅನ್ಕೊಳ್ಳೋಣ. 3 ವರ್ಷ ಜೈಲ್ ಶಿಕ್ಷೆ ಅಂತ ಅನ್ಕೊಳ್ಳೋಣ. ಆದ್ರೆ ಕಳ್ಳತನ ಮಾಡಿರ್ತಕ್ಕಂಥ ವ್ಯಕ್ತಿ ಸಂದರ್ಭ 2020, ಅವ ಸಿಕ್ಕಿರ್ತಕ್ಕಂಥ ಸಮಯ 2025. ಹಾಗಾದ್ರೆ 2025ರಾಗ ಸಿಕ್ಕಾನಂತ ಹೇಳಿ ಅವನಿಗೆ 3 ವರ್ಷ ಜೈಲ್ ಶಿಕ್ಷೆಯನ್ನ ಕೊಡುವಂತಿಲ್ಲ. 2020ರಾಗ ಕಳ್ಳತನ ಆಗೈತಿ, ಕಳ್ಳತನ ಮಾಡಿರ್ತಕ್ಕಂಥ ವ್ಯಕ್ತಿಗೆ 2020ರಾಗ ಶಿಕ್ಷೆ ಏನೈತಿಪ್ಪ ಅಂತಂದ್ರ 2 ವರ್ಷ ಶಿಕ್ಷೆ ಐತಿ. ಬಟ್ ಅವಾಗ ಅವ ಸಿಕ್ಕಿಲ್ಲ, 2025ರಾಗ ಸಿಕ್ಕಾನು. ಆದ್ರ
2025 ಒಬ್ಬ ಕಳ್ಳನಿಗೆ ಕಳ್ಳತನದ ಆಧಾರದ ಮೇಲೆ ಎಷ್ಟು ವರ್ಷ ಜೈಲು ಶಿಕ್ಷೆ ಐತಿಪ್ಪ ಅಂತಂದ್ರ 3 ವರ್ಷ ಐತಿ. ಆದ್ರ ಅವ 2025 ಸಿಕ್ಕಾನ ಅಂತೇಳಿ ಅವನಿಗೆ 3 ವರ್ಷ ಜೈಲು ಶಿಕ್ಷೆನ ವಿಧಿಸುವಂತಿಲ್ಲ. ಬದಲಿಗೆ 2 ವರ್ಷ ಜೈಲು ಶಿಕ್ಷೆನ ವಿಧಿಸಬೇಕಾಕತಿ. ಯಾಕಪ್ಪ ಅಂತಂದ್ರ ಕಳ್ಳತನ ಮಾಡಿದ ಸಂದರ್ಭದಲ್ಲಿ ಅಥವಾ ಅಪರಾಧ ಮಾಡಿದ ಸಂದರ್ಭದಲ್ಲಿ ಜಾರಿಯಲ್ಲಿರ್ತಕ್ಕಂಥ ಕಾನೂನಿನ ಅನ್ವಯ ಅವ್ರಿಗೆ ಏನ್ ಮಾಡ್ಬೇಕಾಕತಿಪ್ಪ ಅಂತಂದ್ರ ಶಿಕ್ಷೆಯನ್ನ ನೀಡಬೇಕಾಕತಿ. ಹೌದಾ? ಜಾರಿಯಲ್ಲಿ ಇರ್ತಕ್ಕಂಥ ಕಾನೂನಿನ ಅನ್ವಯ ಶಿಕ್ಷೆಯನ್ನ ನೀಡಬೇಕಾಕತಿ. ದ ನೆಕ್ಸ್ಟ್ ಒನ್ ಆರ್ಟಿಕಲ್ 20 ಉಪವಿಧಿ 2 ಏನ್ ಹೇಳ್ತತಿಪ್ಪ ಅಂತಂದ್ರ ಒಬ್ಬ ವ್ಯಕ್ತಿಗೆ ಒಂದೇ ಅಪರಾಧಕ್ಕೆ ಒಂದಕ್ಕಿಂತ ಹೆಚ್ಚು ಬಾರಿ ಶಿಕ್ಷೆಯನ್ನ ವಿಧಿಸುವಂತಿಲ್ಲ. ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಅಪರಾಧ ಮಾಡಿದಾನೆ, ಅಪರಾಧ ಮಾಡಿ ಜೈಲ್ ಶಿಕ್ಷೆ ಅನುಭವಿಸಿ ಅವನ ಶಿಕ್ಷೆ ಮುಗಿದ ನಂತರ ಏನ್ ರಿಲೀಸ್ ಆಗಿ ಬರ್ತಾನಲ್ಲ, ಮತ್ತೆ ಅದೇ ಅಪರಾಧದ ಮೇಲೆ ಮತ್ತೊಮ್ಮೆ ಅವನನ್ನ ಬಂಧನ ಮಾಡುವಂತಿಲ್ಲ. ಅಂದ್ರೆ ಒಬ್ಬ ವ್ಯಕ್ತಿಗೆ ಒಂದು ಅಪರಾಧಕ್ಕೆ ಒಂದು ಬಾರಿ ಮಾತ್ರ ಶಿಕ್ಷೆಯನ್ನು ಕೊಡಬೇಕು, ಹೆಚ್ಚಿಗೆ ಶಿಕ್ಷೆ ಕೊಡಬಾರ್ದು. ಮತ್ತೊಂದು ಅಪರಾಧ ಮಾಡಿದ ಅಂತಂದ್ರೆ ಮತ್ತೊಂದು ಶಿಕ್ಷೆಯನ್ನ ವಿಧಿಸಬಹುದು. ಆದ್ರ ಒಂದು ಅಪರಾಧಕ್ಕೆ ಒಂದು ಬಾರಿ ಮಾತ್ರ ಶಿಕ್ಷೆಯನ್ನ ಕೊಡಬೇಕು ಅಂತ ಹೇಳ್ತಾರೆ. ದ ನೆಕ್ಸ್ಟ್ ಒನ್ ಆರ್ಟಿಕಲ್ 20 ಉಪವಿಧಿ 3. ಆರ್ಟಿಕಲ್ 20 ಉಪವಿಧಿ 3 ಏನ್ ಹೇಳ್ತತಿ ಅಂತಂದ್ರ ಒಬ್ಬ ವ್ಯಕ್ತಿಯನ್ನ ತನ್ನ ವಿರುದ್ಧವೇ ಸಾಕ್ಷಿ ಹೇಳುವಂತೆ ಒತ್ತಾಯಿಸುವಂತಿಲ್ಲ. ಅಂದ್ರೆ ಏನ್ ಬಂಧನದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಅಪರಾಧವನ್ನ ನೀನ ಮಾಡಿದಿ ಅಂತೇಳಿ ಒಪ್ಪುವ ಅಂತೇಳಿ ಒತ್ತಾಯ ಮಾಡುವಂತಿಲ್ಲ. ಅಂದ್ರೆ ಆ ವ್ಯಕ್ತಿಗೆ ತನ್ನ ವಿರುದ್ಧವೇ ಸಾಕ್ಷಿ ಹೇಳುವಂತೆ ಏನು ಮಾಡುವಂತಿಲ್ಲ, ಒತ್ತಾಯ ಮಾಡುವಂತಿಲ್ಲ ಅಂತ ಹೇಳ್ತತಿ. ಈ ರೀತಿ ಆರ್ಟಿಕಲ್ 20 ಅಪರಾಧಿಗಳಿಗೆ ರಕ್ಷಣೆ ಕೊಡ್ತತಿ ನಿರಂಕುಶ ಶಿಕ್ಷೆಯಿಂದ. ಅಪರಾಧ ಮಾಡಿದ ಸಂದರ್ಭದಲ್ಲಿ ಏನ್ ಜಾರಿ ಇರ್ತಾವಲ್ಲ ಆ ಕಾನೂನಿನ ಅನ್ವಯ ಶಿಕ್ಷೆ ನೀಡಬೇಕು. ಒಂದು ಅಪರಾಧಕ್ಕೆ ಒಂದು ಬಾರಿ ಮಾತ್ರ ಶಿಕ್ಷೆಯನ್ನು ನೀಡಬೇಕು. ಒಬ್ಬ ವ್ಯಕ್ತಿಗೆ ಒಂದೇ ಅಪರಾಧಕ್ಕೆ ಒಂದಕ್ಕಿಂತ ಹೆಚ್ಚು ಬಾರಿ ಶಿಕ್ಷೆ ವಿಧಿಸುವಂತಿಲ್ಲ. ಒಬ್ಬ ವ್ಯಕ್ತಿಯನ್ನ ತನ್ನ ವಿರುದ್ಧವೇ ಸಾಕ್ಷಿ ಹೇಳುವಂತೆ ಒತ್ತಾಯಿಸುವಂತಿಲ್ಲ. ಆರ್ಟಿಕಲ್ 20 ಹೇಳ್ತೈತಿ. ದ ನೆಕ್ಸ್ಟ್ ಒನ್ ಆರ್ಟಿಕಲ್ 21. ಆರ್ಟಿಕಲ್ 21 ಏನ್ ಹೇಳ್ತೈತಿಪ್ಪ ಅಂತಂದ್ರ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಕುರಿತು ಹೇಳ್ತೈತಿ. ಆರ್ಟಿಕಲ್ 21 ಏನ್ ಹೇಳ್ತೈತಿಪ್ಪ ಅಂತಂದ್ರ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಕುರಿತು ಹೇಳ್ತೈತಿ. ಅಂದ್ರ 21ನೇ ವಿಧಿಯ ಪ್ರಕಾರ ಕಾನೂನಿನ ಅನ್ವಯ ರೂಪಿಸಲಾದ ನಿಯಮಗಳ ಹೊರತಾಗಿ ಬೇರ್ಯಾವ ರೀತಿಯಲ್ಲೂ ಯಾವುದೇ ವ್ಯಕ್ತಿಯ ಜೀವ ಅಥವಾ ವೈಯಕ್ತಿಕ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳುವಂತಿಲ್ಲ ಅಂತ ಹೇಳ್ತತಿ. ಅಂದ್ರ ಕಾನೂನಿನ ಅನ್ವಯ ರೂಪಿಸಲಾದ ನಿಯಮಗಳನ್ನ ಹೊರತುಪಡಿಸಿ ಅಂತಂದ್ರ ಇನ್ ಕೇಸ್ ಕಾನೂನಿನ ಅನ್ವಯ ಒಬ್ಬ ಅಪರಾಧಿಗೆ ಗಲ್ ಶಿಕ್ಷೆ ಆಗಿತ್ತು ಅಂತಂದ್ರ ಎಸ್ ಅದಕ್ಕೆ ಅವಕಾಶ ಐತಿ ಅಲ್ಲಿ. ಅದಕ್ಕೆ ಕಾನೂನಿನ ಅನ್ವಯ ರೂಪಿಸಲಾದ ನಿಯಮಗಳನ್ನು ಹೊರತುಪಡಿಸಿ ಒಬ್ಬ ವ್ಯಕ್ತಿಯ ಜೀವ ಕಸಿದುಕೊಳ್ಳಿಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ ಅನ್ನೋದನ್ನ ಆರ್ಟಿಕಲ್ 21 ಹೇಳ್ತತಿ. ಒಬ್ಬ ವ್ಯಕ್ತಿಯ ಜೀವ ರಕ್ಷಣೆಯ ಕುರಿತು ಹೇಳ್ತತಿ. ಯಾವ್ದಪ್ಪ ಅಂತಂದ್ರ ಆರ್ಟಿಕಲ್ 21. ಅಂದ್ರ ಒಬ್ಬ ವ್ಯಕ್ತಿಯನ್ನ ಹತ್ಯೆ ಮಾಡ್ಲಿಕ್ಕೆ ಯಾರಿಗೂ ಅವಕಾಶ ಇಲ್ಲ. ಹತ್ಯೆ ಮಾಡಿದ್ರೆ ಅವರಿಗೆ ಏನಾಯ್ತಪ್ಪ ಅಂತಂದ್ರ ಶಿಕ್ಷೆ ಐತಿ. ಒಬ್ಬ ವ್ಯಕ್ತಿಯ ಜೀವವನ್ನ ಕಸಿದುಕೊಳ್ಳುವಂತಿಲ್ಲ. ಜೀವಿಸುವ ಸ್ವಾತಂತ್ರ್ಯವನ್ನ ಕೊಡ್ತೈತಿ ಆರ್ಟಿಕಲ್ 21. ಹಾಗಾದ್ರೆ ಜೀವಿಸುವ ಹಕ್ಕು ಅಂತಂದ್ರೆ ಇಲ್ಲಿ ಜೀವಿಸುವ ಹಕ್ಕು ಅಂತಂದ್ರೆ ಇವಾಗ ನಮ್ಗ ಪ್ರಾಣಿಗಳು ಕೂಡ ಜೀವಿಸ್ತಾವ. ಹಾಗಾದ್ರೆ ಅವಕ್ಕೂ ನಮಗೂ ವ್ಯತ್ಯಾಸ ಇರಬೇಕಾದ್ರೆ ಯಾವ ರೀತಿ ಜೀವಿಸಬೇಕು ಒಬ್ಬ ವ್ಯಕ್ತಿ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಘನತೆಯಿಂದ ಬದುಕುವುದನ್ನ ಒದಗಿಸಿಕೊಡ್ತೈತಿ. ಯಾವ್ದಪ್ಪ ಅಂತಂದ್ರ ಅದು ಆರ್ಟಿಕಲ್ 21. ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಗೌರವ ಘನತೆಯಿಂದ ಬದುಕಬೇಕು ಆ ತರದ ಅವಕಾಶವನ್ನ ಆರ್ಟಿಕಲ್ 21 ಮಾಡಿಕೊಡ್ತೈತಿ. ಅದಕ್ಕೆ ಸಂಬಂಧಿಸಿದಂತ ಒಂದು ಇಂಪಾರ್ಟೆಂಟ್ ಪ್ರಕರಣ ಯಾವ್ದಪ್ಪ ಅಂತಂದ್ರ ಮೇನಕಾ ಗಾಂಧಿ ವರ್ಸಸ್ ಕೇಂದ್ರ ಸರ್ಕಾರದ ಪ್ರಕರಣ 1978ರಲ್ಲಿ. ಬದುಕುವುದು ಅಂದ್ರೆ ಹೇಗೆ? ಮನೆ ಮುಂದೆ ಕಟ್ಟಿರ್ತಕ್ಕಂಥ ದನಗಳು ಕೂಡ ಬದುಕ್ತಾವ, ಅವುಗೂ ನಮಗೂ ವ್ಯತ್ಯಾಸ ಇರ್ಬೇಕಲ್ಲ. ಹಾಗಾದ್ರೆ ನ್ಯಾಯಾಲಯ ಈ ತೀರ್ಪಿನಲ್ಲಿ ಏನ್ ಹೇಳ್ತೈತಿಪ್ಪ ಅಂತಂದ್ರ ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಕುರಿತು ಏನು ಡೆಫಿನೇಷನ್ ಕೊಡ್ತೈತಿ ಅಂತಂದ್ರೆ ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ಎಂಬುದು ಕೇವಲ ಶಾರೀರಿಕ ಬದುಕಿಗೆ ಮಾತ್ರ ಸೀಮಿತವಲ್ಲ. ಅಂದ್ರೆ ಕೇವಲ ಉಸಿರಾಡೋದಲ್ಲ. ಶಾರೀರಿಕ ಬದುಕಿಗೆ ಅಂತಂದ್ರೆ ಉಸಿರಾಡೋದಲ್ಲ. ಇದರಲ್ಲಿ
ಗಾಂಭೀರ್ಯ, ಗೌರವ, ಸ್ವಾತಂತ್ರ್ಯ, ಆರೋಗ್ಯ ಮತ್ತು ಉತ್ತಮ ಪರಿಸರವು ಕೂಡ ಸೇರಿದೆ ಅಂತ ಹೇಳ್ತಾರೆ ಅವ್ರು. ಅಂದ್ರೆ ನಾವೇನ್ ಜೀವಿಸ್ತಾ ಇದೀವಿ, ನಮ್ಮ ಸುತ್ತಮುತ್ತಲು ಉತ್ತಮವಾದ ಪರಿಸರವನ್ನ ನಿರ್ಮಾಣ ಮಾಡಬೇಕು, ಆ ರೀತಿ ಬದುಕಬೇಕು ಅನ್ನೋದನ್ನ ಮೇನಕಾ ಗಾಂಧಿ ವರ್ಸಸ್ ಕೇಂದ್ರ ಸರ್ಕಾರದ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತತಿ. ಅಂದ್ರೆ ಒಟ್ಟಾರೆಯಾಗಿ 21ನೇ ಆರ್ಟಿಕಲ್ ಏನ್ ಹೇಳ್ತತಿಪ್ಪ ಅಂತಂದ್ರ, ಸಮಾಜದಲ್ಲಿ ಘನತೆ ಮತ್ತು ಗೌರವದಿಂದ ಬದುಕುವುದನ್ನ ಇದು ಒಳಗೊಳ್ತತಿ. ಆದ್ರ ರೀಸೆಂಟ್ ಆಗಿ ಇವಾಗ ಅಪ್ಡೇಟ್ ಆಗಿರ್ತಕ್ಕಂಥದ್ದು 21ನೇ ಆರ್ಟಿಕಲ್ ಕೇವಲ ಘನತೆಯಿಂದ ಬದುಕುವುದನ್ನ ಮಾತ್ರ ಒಳಗೊಂಡೈತೆನಾ? ಎಸ್, ಇಲ್ಲ. ಇಲ್ಲಿ ಒಂದು ಆರ್ಟಿಕಲ್ ಐತಿ, ಇಂಪಾರ್ಟೆಂಟ್ ಆರ್ಟಿಕಲ್. 2023ರಲ್ಲಿ ಸುಪ್ರೀಂ ಕೋರ್ಟಿನ ತೀರ್ಪನ್ನು ನಾವಿಲ್ಲಿ ಉಲ್ಲೇಖ ಮಾಡಬಹುದು. ಆರ್ಟಿಕಲ್ 21ರಲ್ಲಿ ಏನು ಒಳಗೊಂಡಿದೆ ಅಂತ ಹೇಳ್ತಾರಪ್ಪ ಅವರು ಅಂತಂದ್ರ, ಘನತೆಯಿಂದ ಬದುಕುವುದ್ರ ಜೊತೆಗೆ ಘನತೆಯಿಂದ ಸಾಯುವ ಹಕ್ಕನ್ನು ಕೂಡ ಇದು ಒಳಗೊಂಡೈತಿ ಅಂತ ಹೇಳ್ತಾರ ಅವ್ರು. ಘನತೆಯಿಂದ ಸಾಯುವ ಹಕ್ಕು, ಅದಕ್ಕೆ ನಾವು ದಯಾಮರಣ ಅಂತ ಹೇಳಿ ಕರಿತೀವಿ. ದಯಾಮರಣದ ಕುರಿತು ಅದ್ರ ಬಗ್ಗೆ ಒಂದು ಡಿಟೇಲ್ ಆಗಿ ಮತ್ತೊಂದು ಕ್ಲಾಸ್ ಅಥವಾ ವಿಡಿಯೋ ಮಾಡ್ತೀನಿ. ಯಾರು KS ಮೇನ್ಸಿಗೆ ಓದ್ತಾ ಇದ್ದೀರಿ ಅಥವಾ ಯಾರು PSI ಆಗಬೇಕು ಅಂತ ಅನ್ಕೊಂಡಿದ್ದೀರಿ, ಯಾರು PSI ಕನಸನ್ನ ಹೊತ್ಕೊಂಡಿರಲ್ಲ, ಅವರು ಅಪ್ಕಮಿಂಗ್ ಎಕ್ಸಾಮ್ಗಳಲ್ಲಿ ದಯಾಮರಣ ಅಥವಾ ಘನತೆಯ ಸಾವಿನ ಹಕ್ಕಿನ ಕುರಿತು ಒಂದು ಎಸ್ಸೆ ಅಥವಾ ಒಂದು ಪ್ರಬಂಧವನ್ನ ನೀವು ರೆಡಿ ಮಾಡಿ ಇಟ್ಕೊಳ್ಳೇಬೇಕು. ಯಾಕಪ್ಪ ಅಂತಂದ್ರೆ ಅಪ್ಕಮಿಂಗ್ ಪರೀಕ್ಷೆಗಳಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಆಗ್ತೈತಿ. ಏನಪ್ಪಾ ಅಂತಂದ್ರ ಸುಪ್ರೀಂ ಕೋರ್ಟ್ ಏನ್ ಹೇಳ್ತೈತಿ ಅನ್ನೋದನ್ನ ಇಲ್ಲಿ ನಾವು ಉಲ್ಲೇಖವನ್ನ ನಾವಿಲ್ಲಿ ನೋಡ್ಬೋದು. ಏನಪ್ಪಾ ಅಂತಂದ್ರ ಇಲ್ಲಿ ಸಂವಿಧಾನದ 21ನೇ ವಿಧಿಯು ಘನತೆಯಿಂದ ಜೀವಿಸುವ ಹಕ್ಕನ್ನ ನೀಡಿರುವಂತೆಯೇ ಘನತೆಯಿಂದ ಸಾಯುವ ಹಕ್ಕನ್ನು ಕೂಡ ಒಳಗೊಂಡಿದೆ ಎಂದು ಸುಪ್ರೀಂ ಕೋರ್ಟ್ 2023 ಜನವರಿ 24ರಂದು ನೀಡಿದ ತೀರ್ಪಿನಲ್ಲಿ ಸ್ಪಷ್ಟಪಡಿಸಿತು. 2023 ಜನವರಿ 24ರಲ್ಲಿ ಸ್ಪಷ್ಟಪಡಿಸಿತು. ಹಾಗಾದ್ರೆ ಘನತೆಯಿಂದ ಸಾಯುವ ಅಂತಂದ್ರೆ ಯಾವಾಗ ಅವಕಾಶ ಇದೆ ಅಂತಂದ್ರೆ, ಬದುಕುವ ಸಾಧ್ಯತೆಯೇ ಇಲ್ಲದ ಅಥವಾ ಗುಣಪಡಿಸಲಾಗದ ಕಾಯಿಲೆಯಿಂದ ನರಳುತ್ತಿದ್ದರೆ, ಬದುಕುವ ಸಾಧ್ಯತೆಯೇ ಇಲ್ಲದೆ ಇರುವಾಗ ಅಥವಾ ಗುಣಪಡಿಸಲಾಗದ ಕಾಯಿಲೆಯಿಂದ ನರಳುತ್ತಿರುವಾಗ, ನಿರಂತರ ಕೋಮಾದಲ್ಲಿ ಇರುವವರಿಗೆ, ಜೀವ ರಕ್ಷಕ ಉಪಕರಣಗಳ ನೆರವಿನಿಂದ ಉಸಿರಾಡುತ್ತಿರುವವರಿಗೆ, ಜೀವ ರಕ್ಷಕ ಉಪಕರಣಗಳ ನೆರವನ್ನ ನಿಲ್ಲಿಸುವ ಅಥವಾ ನೀಡಲಾಗುತ್ತಿರುವ ಔಷಧಿಗಳನ್ನು ನಿಲ್ಲಿಸುವ ಮೂಲಕ ಘನತೆಯಿಂದ ಸಾಯುವ ಹಕ್ಕನ್ನು ಸಾಧ್ಯವಾಗಿಸುವ ಬಗ್ಗೆ ನಿರ್ದೇಶನ ನೀಡಿತು ಅಂತ ಹೇಳ್ತಾರೆ. ಘನತೆಯಿಂದ ಬದುಕುವುದ್ರ ಜೊತೆಗೆ ಒಬ್ಬ ವ್ಯಕ್ತಿಗೆ ಘನತೆಯಿಂದ ಸಾಯುವ ಹಕ್ಕನ್ನ ಆರ್ಟಿಕಲ್ 21 ಒಳಗೊಂಡಿದೆ ಅಂತ ಹೇಳ್ತಾರೆ ಅವರು. ಘನತೆಯ ಸಾವಿನ ಕುರಿತು ಕೂಡ ಹೇಳ್ತೈತಿ ಆರ್ಟಿಕಲ್ 21. ಅದಕ್ಕೆ ನಾವು ದಯಾಮರಣ ಅಂತ ಹೇಳಿ ಕರಿತೀವಿ. ದಯಾಮರಣ, ಈ ದಯಾಮರಣವನ್ನ ಪಡೆದಿರ್ತಕ್ಕಂಥ ಭಾರತದ ಮೊಟ್ಟ ಮೊದಲ ಪ್ರಜೆ ಯಾರಪ್ಪ ಅಂತಂದ್ರೆ ಅದು ಅರುಣಿಮಾ ಶಾನ್ಭಾಗ್ ಅಂತ ಹೇಳಿ ಕರಿತೀವಿ. ಅರುಣಿಮಾ ಶಾನ್ಭೋಗ್ ಇವರು ಕರ್ನಾಟಕದವರು ಅನ್ನೋದು ವಿಶೇಷ. ಅದು ಉತ್ತರ ಕನ್ನಡ ಜಿಲ್ಲೆಯವರು. ದಯಾಮರಣವನ್ನು ಪಡೆದಿರ್ತಕ್ಕಂಥ ಭಾರತದ ಮೊದಲ ಪ್ರಜೆ ಯಾರಪ್ಪ ಅಂತಂದ್ರ ಅದು ಅರುಣಿಮಾ ಶಾನ್ಭೋಗ್, ಉತ್ತರ ಕನ್ನಡ ಜಿಲ್ಲೆಯವರು. ಇವರು ಪರೋಕ್ಷ ದಯಾಮರಣವನ್ನ ಪಡ್ಕೋತಾರೆ. ಇವರು ಪರೋಕ್ಷ ದಯಾಮರಣದಲ್ಲಿ 2 ಪ್ರಕಾರಗಳು, ಒಂದು ಪ್ರತ್ಯಕ್ಷ ದಯಾಮರಣ, ಇನ್ನೊಂದು ಪರೋಕ್ಷ ದಯಾಮರಣ. ಅವುಗಳ ಬಗ್ಗೆ ಡಿಟೇಲ್ ಆಗಿ ಹೇಳ್ತೀನಿ. ಪರೋಕ್ಷ ದಯಾಮರಣ ಅಂತಂದ್ರ ಒಬ್ಬ ವ್ಯಕ್ತಿ ಗುಣಪಡಿಸಲಾಗದ ಕಾಯಿಲೆಯನ್ನ ನರಳ್ತಾ ಇದ್ರೆ ಆ ವ್ಯಕ್ತಿಗೆ ಏನು ಮಾಡೋದಪ್ಪ ಅಂತಂದ್ರ ಔಷಧಿಗಳನ್ನ ಕೊಡುವುದನ್ನ ನಿಲ್ಲಿಸಿ ಬಿಡೋದು. ಅದಕ್ಕೆ ನಾವೇನು ಕರಿತೀವಪ್ಪ ಅಂತಂದ್ರ ಪರೋಕ್ಷ ದಯಾಮರಣ ಅಂತ ಹೇಳಿ ಕರಿತೀವಿ. ಇನ್ನೊಂದು ಪ್ರತ್ಯಕ್ಷ ದಯಾಮರಣ ಅಂತಂದ್ರ ಒಬ್ಬ ವ್ಯಕ್ತಿ ಗುಣಪಡಿಸಲಾಗದ ಕಾಯಿಲೆಯಿಂದ ನರಳ್ತಾ ಇದ್ದ ಅಂತಂದ್ರೆ ಅವನನ್ನ ಇಂಜೆಕ್ಷನ್ ಔಷಧಿ ಕೊಡುವುದ್ರ ಮೂಲಕ ಅಥವಾ ವಿಷ ಕೊಡುವುದ್ರ ಮೂಲಕ ಏನು ಮಾಡಬಹುದಪ್ಪ ಅಂತಂದ್ರ
ಅವ್ರನ್ನ ಏನು ಮಾಡ್ಬೋದಪ್ಪ ಅಂತಂದ್ರೆ ಜೀವವನ್ನು ತೆಗಿಬಹುದು. ಅದಕ್ಕೆ ಪ್ರತ್ಯಕ್ಷ ದಯಾಮರಣ ಅಂತ ಹೇಳಿ ಕರೀತಾರೆ. ಅದಕ್ಕೆ ಆರ್ಟಿಕಲ್ 21ರಲ್ಲಿ ಅಪ್ಡೇಟ್ ಆಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಘನತೆಯಿಂದ ಜೀವಿಸುವುದರ ಜೊತೆಗೆ ಘನತೆಯಿಂದ ಸಾಯುವ ಹಕ್ಕನ್ನು ಕೂಡ ಅದು ಒಳಗೊಂಡೈತಿ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಆರ್ಟಿಕಲ್ 21. ದ ನೆಕ್ಸ್ಟ್ ಒನ್ ಯಾವುದಪ್ಪ ಅಂತಂದ್ರೆ ಆರ್ಟಿಕಲ್ 21A. ಆರ್ಟಿಕಲ್ 21A ವೆರಿ ಇಂಪಾರ್ಟೆಂಟ್. ಏನಪ್ಪಾ ಅಂತಂದ್ರೆ ಏನು ಹೇಳ್ತೈತಿ ಆರ್ಟಿಕಲ್ 21A ಅಂತಂದ್ರೆ ಶಿಕ್ಷಣ ಒಂದು ಮೂಲಭೂತ ಹಕ್ಕು ಅಂತ ಹೇಳ್ತೈತಿ. ಎಜುಕೇಶನ್ ಇಸ್ ಅ ಫಂಡಮೆಂಟಲ್ ರೈಟ್ ಅಂತ ಹೇಳ್ತೈತಿ. ಹಾಗಾದ್ರೆ ಮೂಲ ಸಂವಿಧಾನದಲ್ಲಿ ಇದಿತ್ತನ? ಎಸ್, ಮೂಲ ಸಂವಿಧಾನದಲ್ಲಿ ಇದು ಇದ್ದಿದ್ದಿಲ್ಲ. ಏನ್ ಹೇಳ್ತೈತಿ ಆರ್ಟಿಕಲ್ 21A ಅಂತಂದ್ರೆ ರಾಜ್ಯವು 6ರಿಂದ 14 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಒದಗಿಸಬೇಕು ಅಂತ ಹೇಳ್ತೈತಿ. ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಒದಗಿಸಬೇಕು ಅಂತ ಹೇಳ್ತೈತಿ. ಅದು ಕಾನೂನಿನಿಂದ ನಿರ್ಧರಿಸಲಾದ ನಿಯಮಗಳನ್ನ ಇರಬೇಕು ಅಂತ ಹೇಳ್ತೈತಿ. ಕಾನೂನಿನಿಂದ ನಿರ್ಧರಿಸಲಾದ ರೀತಿಯಲ್ಲಿ ಇರಬೇಕು. ಆ ರೀತಿ ರಾಜ್ಯವು 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳ್ತೈತಿ. ಹಾಗಾದ್ರೆ ರಾಜ್ಯ ಅಂದ್ರೆ ಏನು? ದ ಡೆಫಿನೇಷನ್ ಐತಿ ಇಲ್ಲಿ ಆರ್ಟಿಕಲ್ 12ರಲ್ಲಿ. ರಾಜ್ಯ ಅಂದ್ರೆ ಏನಪ್ಪಾ ಅಂತಂದ್ರ ಎಸ್, ಅಧಿಕಾರದಲ್ಲಿರ್ತಕ್ಕಂಥ ಸರ್ಕಾರಗಳು, ಅದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಅವುಗಳಿಗೆ ಆರ್ಟಿಕಲ್ 12ರ ವಿಧಿಯಡಿ ನಾವು ರಾಜ್ಯ ಅಂತೇಳಿ ಕರಿತೀವಿ. ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳ್ತೈತಿ. ಹಾಗಾದ್ರೆ ಮೂಲ ಸಂವಿಧಾನದಲ್ಲಿ ಇದು ಇದ್ದಿದ್ದಿಲ್ಲ ಅಂತ ಹೇಳಿದ್ನಿ. ಹಾಗಾದ್ರೆ ಮೂಲ ಸಂವಿಧಾನದಲ್ಲಿ ಇದ್ದಿದ್ದಿಲ್ಲ ಅಂತಂದ್ರೆ ಯಾವಾಗ ಸೇರ್ಪಡೆ ಮಾಡಿದೀವಿ ಅಂತಂದ್ರ 86ನೇ ಸಂವಿಧಾನ ತಿದ್ದುಪಡಿ 2002ರಲ್ಲಿ. 86ನೇ ತಿದ್ದುಪಡಿ 2002ರಲ್ಲಿ ಏನು ಮಾಡಿದೀವಪ್ಪ ಅಂತಂದ್ರೆ ಆರ್ಟಿಕಲ್ 21ಕ್ಕೆ ಎ ಸೇರ್ಪಡೆ ಮಾಡಿ ಶಿಕ್ಷಣ ಒಂದು ಮೂಲಭೂತ ಹಕ್ಕನ್ನಾಗಿ ಮಾರ್ಪಾಡು ಮಾಡಿದೀವಿ. 2002ರಲ್ಲಿ ಸಂವಿಧಾನಕ್ಕೆ 86ನೇ ತಿದ್ದುಪಡಿ ತರುವುದ್ರ ಮೂಲಕ ಸಂವಿಧಾನಕ್ಕೆ ಏನು ಮಾಡಿದೀವಪ್ಪ ಅಂತಂದ್ರೆ 86ನೇ ತಿದ್ದುಪಡಿ ತರುವುದ್ರ ಮೂಲಕ ವಿಧಿ 21ನ್ನ ಸೇರಿಸಲಾಯಿತು. ಇದರಿಂದ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಶನ್ ಒದಗಿಸಲು ರಾಜ್ಯವು ಕಾನೂನಾತ್ಮಕ ಹೊಣೆಗಾರಿಕೆಯನ್ನು ಹೊಂದಿದೆ. ರಾಜ್ಯವು ಕಾನೂನಾತ್ಮಕ ಹೊಣೆಗಾರಿಕೆಯನ್ನು ಹೊಂದೈತಿ. ಈ ತಿದ್ದುಪಡಿ ತರೋಕ್ಕಿಂತ ಮುಂಚೆ ಶಿಕ್ಷಣದ ಅವಕಾಶ ಸಂವಿಧಾನದಲ್ಲಿ ಇದ್ದಿದ್ದಿಲ್ಲನ? ಎಸ್, ಇತ್ತು. ಆರ್ಟಿಕಲ್ 45ರಲ್ಲಿ ಶಿಕ್ಷಣದ ಅವಕಾಶ ಇತ್ತು. ಆದ್ರ ಆರ್ಟಿಕಲ್ 45 ರಾಜ್ಯ ನಿರ್ದೇಶಕ ತತ್ವಗಳಡಿ ಬರ್ತೈತಿ. ಸ್ಟೇಟ್ ಪಾಲಿಸಿ ಆಫ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಒಳಗಡೆ ಬರ್ತೈತಿ. ಆದ್ರೆ ಇಲ್ಲಿ ಆರ್ಟಿಕಲ್ 45 ಉಲ್ಲಂಘನೆ ಆದರೆ ನಾವು ನ್ಯಾಯಾಲಯದ ಮೊರೆ ಹೋಗಿ ನ್ಯಾಯ ಪಡೆಯುವಂತೆ ಅವಕಾಶ ಇಲ್ಲ. ಆದರೆ ಆರ್ಟಿಕಲ್ 21A ವಿಧಿ ಅಡಿಯಲ್ಲಿ ಉಲ್ಲಂಘನೆ ಆದರೆ ನಾವೇನು ಮಾಡ್ಬೋದು? ನ್ಯಾಯ ಪಡಿಬಹುದು. ಅದಕ್ಕಾಗಿ ತಿದ್ದುಪಡಿ ಮಾಡುವುದ್ರ ಮೂಲಕ ಶಿಕ್ಷಣವನ್ನು ಅದೊಂದು ಮೂಲಭೂತ ಹಕ್ಕನ್ನಾಗಿ ಮಾರ್ಪಾಡು ಮಾಡಿದ್ದೀವಿ. ಇದನ್ನ ಪರಿಣಾಮಕಾರಿಯಾಗಿ ಜಾರಿ ಮಾಡಲಿಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಕ್ರಮ ಏನಪ್ಪಾ ಅಂತಂದ್ರೆ ಉಚಿತ ಮತ್ತು ಶಿಕ್ಷಣ ಕಾಯ್ದೆ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆ 2009 ಜಾರಿ ಮಾಡಿದ್ವಿ. ರೈಟ್ ಟು ಎಜುಕೇಶನ್ ಆಕ್ಟ್ 2009 ಅನ್ನ ನಾವೇನ್ ಮಾಡಿದ್ವಿಪ್ಪ ಅಂತಂದ್ರೆ ಜಾರಿ ಮಾಡಿದೀವಿ. ಹೌದಾ? 2009ರಲ್ಲಿ ರೈಟ್ ಟು ಎಜುಕೇಶನ್ ಆಕ್ಟ್, ಉಚಿತ ಶಿಕ್ಷಣ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆ 2009 ಜಾರಿ ಮಾಡಿದೀವಿ. ಇದು ಯಾವಾಗ ಜಾರಿ ಆಯಿತು? 2009ರಲ್ಲಿ ಈ ಕಾಯ್ದೆಯನ್ನ ರೂಪಿಸಿದೀವಿ. ಆದ್ರೆ ಇದನ್ನು ಯಾವಾಗ ಜಾರಿ ಮಾಡಿದೀವಪ್ಪ ಅಂತಂದ್ರೆ 2010 ಏಪ್ರಿಲ್ 1ರಂದು ಇದನ್ನು ನಾವೇನು ಮಾಡಿದೀವಪ್ಪ ಅಂತಂದ್ರೆ ಜಾರಿಗೊಳಿಸಿದೀವಿ. ಏನು ಇಲ್ಲಿ ಒಂದು ಇಂಪ್ಲಿಮೆಂಟ್ ಏನಪ್ಪಾ ಅಂತಂದ್ರೆ ಆಲ್ರೆಡಿ 21ನೇ ವಿಧಿ ಏನಲ್ಲಿ ಏನು ಹೇಳ್ತೈತಿ ಅಂತಂದ್ರೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳ್ತೈತಿ. ಆದ್ರೆ ಅದನ್ನ ಪರಿಣಾಮಕಾರಿಯಾಗಿ ಜಾರಿ ಮಾಡಬೇಕು ಅಂತ ಹೇಳೋದು ಯಾವ್ದಪ್ಪ ಅಂತಂದ್ರ ರೈಟ್ ಟು ಎಜುಕೇಶನ್ ಆಕ್ಟ್, ಶಿಕ್ಷಣ ಕಾಯ್ದೆ ಹಕ್ಕು 2009 ಅದನ್ನ ಉಲ್ಲೇಖ ಮಾಡ್ತೈತಿ. ಮುಂದುವರೆದು ಇದೇನ್ ಹೇಳ್ತೈತಿಪ್ಪ ಅಂತಂದ್ರ ಎಸ್, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆ ಸರ್ಕಾರಿ ಶಾಲೆಗಳ ಇರದೇ ಸಂದರ್ಭದಲ್ಲಿ ಅಥವಾ ಆ ಪ್ರದೇಶದಲ್ಲಿ ಸರ್ಕಾರಿ ಶಾಲೆಗಳ ಇರದೇ ಸಂದರ್ಭದಲ್ಲಿ ಖಾಸಗಿ ಶಾಲೆಗಳಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರ 25% ಸೀಟುಗಳನ್ನ ಮೀಸಲು ಅಥವಾ ರಿಸರ್ವೇಶನ್ ಇಡಬೇಕು ಅಂತ ಹೇಳ್ತೈತಿ. ಯಾವುದು? RTE ರೈಟ್ ಟು ಎಜುಕೇಶನ್ ಆಕ್ಟ್ ಏನ್ ಹೇಳ್ತೈತಿ ಅಂತಂದ್ರ
ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಐತಲ್ಲ, ಈ ಶಿಕ್ಷಣ ಕಾಯ್ದೆ ಅಡಿ ಖಾಸಗಿ ಶಾಲೆಗಳಲ್ಲಿ ಬಡವರಿಗೆ ಮತ್ತು ಹಿಂದುಳಿದ ವರ್ಗಗಳಿಗೆ 25% ಮೀಸಲಾತಿ ಸೀಟುಗಳನ್ನು ಇಡಬೇಕು ಅಂತ ಹೇಳ್ತೈತಿ. ಅದು 25% ಸೀಟುಗಳನ್ನು ಇಡಬೇಕು. 20 ಈಗ 100 ವಿದ್ಯಾರ್ಥಿಗಳದಾರ ಅಂತಂದ್ರೆ 25 ವಿದ್ಯಾರ್ಥಿಗಳು ಬಡವರು, ಪರಿಶಿಷ್ಟ ಜಾತಿ ಪಂಗಡದವರು ಅಥವಾ ದಿವ್ಯಾಂಗರು, ಅಲ್ಪಸಂಖ್ಯಾತ ಸಮುದಾಯದವರಿಗೆ ಪ್ರಯೋಜನ ಆಗಲಿ ಅಂತ ಹೇಳಿ 25% ಸೀಟುಗಳನ್ನು ನಾವಿಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ ಮೀಸಲಿಡಬೇಕು ಅನ್ನೋದನ್ನ ಹೇಳ್ತೈತಿ. ಮತ್ತು ಇದರ ಶಿಕ್ಷಣದ ವೆಚ್ಚವನ್ನು ಯಾರು ಭರಿಸ್ತಾರಪ್ಪ ಅಂತಂದ್ರೆ ಅದು ಸರ್ಕಾರ ಭರಿಸ್ತೈತಿ. ಈ ಮಕ್ಕಳ ಶಿಕ್ಷಣ ವೆಚ್ಚವನ್ನ ಸರ್ಕಾರವೇ ಭರಿಸ್ತೈತಿ ಅನ್ನೋದನ್ನ ಇಲ್ಲಿ ಗಮನದಲ್ಲಿ ಇಟ್ಕೋಬೇಕಾಕೈತಿ. 25% ಮೀಸಲಾತಿ, 25% ಸೀಟನ್ನು ಕೊಡಬೇಕು. 25 ಸೀಟ್ ಇದರ ವೆಚ್ಚವನ್ನು ಯಾರು ಭರಿಸ್ತಾರಪ್ಪ ಅಂತಂದ್ರೆ ಸರ್ಕಾರ ಭರಿಸ್ತೈತಿ. ನೆಕ್ಸ್ಟ್ ಒನ್ ಯಾವುದಪ್ಪ ಅಂತಂದ್ರೆ ಆರ್ಟಿಕಲ್ 22 ವಿಧಿ 22 ಏನು ಹೇಳ್ತೈತಿಪ್ಪ ಅಂತಂದ್ರೆ ಅಕ್ರಮ ಬಂಧನ ಮತ್ತು ಸೆರೆವಾಸದ ವಿರುದ್ಧ ರಕ್ಷಣೆ ಕೊಡ್ತೈತಿ. ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಬಂಧನ ಮಾಡಬೇಕು ಅಂತಂದ್ರೆ ಸಹಕಾರಣವನ್ನು ಕೊಡಬೇಕು ಅಂತ ಹೇಳ್ತೈತಿ. ಸಂವಿಧಾನದ 22ನೇ ವಿಧಿ ಪ್ರಕಾರ ಅಕ್ರಮ ಬಂಧನ ಮತ್ತು ಸೆರೆವಾಸದ ವಿರುದ್ಧ ಒಬ್ಬ ವ್ಯಕ್ತಿಗೆ ರಕ್ಷಣೆಯನ್ನ ನೀಡ್ತೈತಿ ಅಂತ ಹೇಳ್ತೈತಿ. ಅದು ಒಬ್ಬ ವ್ಯಕ್ತಿಗೆ ರಕ್ಷಣೆಯನ್ನ ನೀಡ್ತೈತಿ ಅಂತ ಹೇಳ್ತೈತಿ. ಯಾವ ರೀತಿ ರಕ್ಷಣೆಯನ್ನ ನೀಡ್ತೈತಿ? ಆರ್ಟಿಕಲ್ 22 ಪ್ರಕಾರ ಅಂತಂದ್ರ ಕಾನೂನು ಬಾಹಿರ ಅಂದ್ರೆ ಕಾನೂನುಗಳ ನಿಯಮವನ್ನು ಹೊರತುಪಡಿಸಿ ಬಂಧನ ಮಾಡುವಂತಿಲ್ಲ ಅಂತ ಹೇಳ್ತೈತಿ. ಮತ್ತೆ ಒಬ್ಬ ವ್ಯಕ್ತಿಯ ಹಕ್ಕುಗಳ ರಕ್ಷಣೆಯನ್ನ ಅಥವಾ ರಕ್ಷಣೆಗೆ ಸಂಬಂಧಿಸಿದ ವಿಷಯಗಳನ್ನ ಇದು ನಿರ್ಧರಿಸ್ತೈತಿ. ವ್ಯಕ್ತಿಗೆ ಹಕ್ಕುಗಳ ಸಂಬಂಧಿಸಿದ ವಿಷಯಗಳನ್ನ ಇದು ನಿರ್ಧರಿಸ್ತೈತಿ. ಈ 22ನೇ ಆರ್ಟಿಕಲ್ಗಳಲ್ಲಿ ನಾವು 2 ಅಂಶಗಳನ್ನ ಇಲ್ಲಿ ಗಮನಿಸಬಹುದು. ಒಂದೇದು ಯಾವುದಪ್ಪ ಅಂತಂದ್ರ ಸಾಮಾನ್ಯ ರಕ್ಷಣೆ, ಪ್ರೊಟೆಕ್ಷನ್ ಫಾರ್ ಆಲ್ ಸಿಟಿಜನ್ಸ್ ಅಂತೇಳಿ ಕರಿತೀವಿ. ಪ್ರೊಟೆಕ್ಷನ್ ಫಾರ್ ಆಲ್ ಸಿಟಿಜನ್. ಸಾಮಾನ್ಯ ರಕ್ಷಣೆಯಲ್ಲಿ ಒಬ್ಬ ವ್ಯಕ್ತಿಯನ್ನ ಬಂಧಿಸಬೇಕಾದ್ರ ಬಂಧನದ ಸಂದರ್ಭದಲ್ಲಿ ಇರ್ತಕ್ಕಂಥ ಹಕ್ಕುಗಳ ಕುರಿತು ಯಾವ್ದು ಹೇಳ್ತೈತಿಪ್ಪ ಅಂತಂದ್ರ ಸಾಮಾನ್ಯ ರಕ್ಷಣೆಯಲ್ಲಿ ನಾವು ಅದನ್ನ ನೋಡ್ಬೋದು. ಏನ್ ಐತಿ ಅಲ್ಲಿ ಉಲ್ಲೇಖ ಅಂತಂದ್ರ ಒಬ್ಬ ವ್ಯಕ್ತಿಗೆ ಬಂಧನದ ಸಂದರ್ಭದಲ್ಲಿ ಇರ್ತಕ್ಕಂಥ ಹಕ್ಕುಗಳನ್ನು ನಾವಿಲ್ಲಿ ನೋಡ್ಬೋದು. ಏನಪ್ಪಾ ಫಸ್ಟ್ ಒನ್, ಇಲ್ಲಿ ಬಂಧನದ ಕಾರಣವನ್ನ ತಿಳಿಸಬೇಕು ಅಂತ ಹೇಳ್ತಾರೆ. ಬಂಧಿತ ವ್ಯಕ್ತಿಗೆ ತಕ್ಷಣವೇ, ಈಗೇನು ಪೊಲೀಸರು ಅರೆಸ್ಟ್ ಮಾಡ್ತಾರಲ್ಲ, ಅರೆಸ್ಟ್ ಮಾಡಿದಾಗ ಯಾಕೆ ನೀವು ನಮ್ಮನ್ನ ಅರೆಸ್ಟ್ ಮಾಡಕತ್ತೀರಿ ಅನ್ನೋ ಕಾರಣವನ್ನ ಅವರು ಹೇಳ್ಬೇಕಾಗ್ತೈತಿ. ನೆಕ್ಸ್ಟ್ ಒನ್ ಏನಪ್ಪಾ ಅಂತಂದ್ರ ವ್ಯಕ್ತಿಗೆ ವಕೀಲರ ಮೂಲಕ ತನ್ನ ಪರ ಹೋರಾಟ ನಡೆಸುವ ಹಕ್ಕು ಇರುತ್ತದೆ. ಅಂದ್ರ ಒಬ್ಬ ವ್ಯಕ್ತಿಗೆ ತಾನು ತನ್ನ ವಕೀಲವನ್ನ ಹೊಂದಲಿಕ್ಕೆ ಅವಕಾಶ ಐತಿ. ಅಂದ್ರೆ ವಕೀಲರ ಮೂಲಕ ಹೋರಾಟವನ್ನ ನಡೆಸಲಿಕ್ಕೆ ಹಕ್ಕೈತಿ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರ ಬಂಧನವಾದ ವ್ಯಕ್ತಿಯನ್ನ 24 ಗಂಟೆ ಒಳಗಾಗಿ ನ್ಯಾಯಾಧೀಶರ ಅಥವಾ ಮ್ಯಾಜಿಸ್ಟ್ರೇಟ್ ಅಂತ ಹೇಳಿ ಕರಿತೀವಿ, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ಅಂತ ಹೇಳ್ತೈತಿ. ಬಂಧನವಾದ ವ್ಯಕ್ತಿಯನ್ನ 24 ಗಂಟೆ ಒಳಗಡೆ ಹತ್ತಿರದ ನ್ಯಾಯಾಲಯ ಅಥವಾ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕು. ನಂತರ ಅವನನ್ನ ಬಿಡಬೇಕು ಅಂತ ಹೇಳ್ತೈತಿ. 24 ಗಂಟೆ ಒಳಗಾಗಿ ಅವನನ್ನ ಬಿಡಬೇಕು, ವಿಚಾರಣೆ ಮಾಡಿ ಅವನನ್ನ ಬಿಡಬೇಕು. ಅಥವಾ ಅನುಮತಿ ಅವನು ಇನ್ನೂ ಹೆಚ್ಚಿನ ಅವನ ಮೇಲೆ ಅನುಮಾನಾಸ್ಪದ ವಿಷಯಗಳಿದ್ರ 24 ಗಂಟೆಗಿಂತ ಹೆಚ್ಚು ನಾವು ಅವನನ್ನ ಬಂಧನದಲ್ಲಿ ಇಟ್ಕೋಬೇಕು ಅಂತಂದ್ರ ನ್ಯಾಯಾಧೀಶರ ಅನುಮತಿಯನ್ನ ಪಡ್ಕೋಬೇಕಾಕತಿ. 24 ಗಂಟೆ ಒಳಗಾಗಿ ಅವನನ್ನ ಹಾಜರುಪಡಿಸಿ ವಿಚಾರಣೆ ಮಾಡಿ ಬಿಡಬೇಕು. ಇಲ್ಲ ಅವನ ಮೇಲೆ ಅನುಮಾನ ಐತಿಪ್ಪ ಅಂತಂದ್ರ 24 ಗಂಟೆಗೆ ಹೆಚ್ಚು ಸಮಯ ನಮಗೆ ಬೇಕು ಅಂತಂದ್ರ ನ್ಯಾಯಾಧೀಶರ ಅನುಮತಿಯನ್ನು ಪಡೆದು ಹೆಚ್ಚಿನ ಕಾಲಾವಕಾಶವನ್ನು ಪಡ್ಕೋಬಹುದು. ಹೆಚ್ಚಂದ್ರೆ ಎಷ್ಟುವರೆಗೆ ಅಂತಂದ್ರೆ 3 ತಿಂಗಳವರೆಗೂ ನಾವು ಇಲ್ಲಿ ಏನು ಮಾಡಬಹುದಪ್ಪ ಅಂತಂದ್ರ ಕಾಲಾವಕಾಶವನ್ನ ಪಡಿತಾ ಹೋಗ್ಬೋದು. ನ್ಯಾಯಾಲಯದ ಅನುಮತಿಯನ್ನ ಪಡಿತಿರ್ಬೇಕು. ಹಾಗಾಗಿ ನ್ಯಾಯಾಧೀಶರ ಅನುಮತಿ ಇಲ್ಲದೆ 24 ಗಂಟೆಗಿಂತ ಹೆಚ್ಚು ಕಾಲ ಕಾಯ್ದಿರಿಸಲು ಸಾಧ್ಯವಿಲ್ಲ ಅಂತ ಹೇಳ್ತೈತಿ. ನ್ಯಾಯಾಧೀಶರ ಅನುಮತಿಯನ್ನು ಪಡೆದು 24 ಗಂಟೆಗಿಂತ ಹೆಚ್ಚು ಕಾಲಾವಕಾಶವನ್ನ ಪಡ್ಕೋಬಹುದು. ಇನ್ನೊಂದು 2ನೇ ಅಂಶ ಏನಪ್ಪಾ ಇಲ್ಲಿ ಅಂತಂದ್ರ ತಡೆಯಾತ್ಮಕ ಬಂಧನ, ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಹೇಳಿ ಕರಿತೀವಿ. ಪ್ರಿವೆಂಟಿವ್ ಡಿಟೆನ್ಷನ್ ಈ ವಿಧಿ ಅಡಿಯಲ್ಲಿ ಭವಿಷ್ಯದಲ್ಲಿ ಅಂದ್ರೆ ಇನ್ನು ಮುಂದೆ ಅವ ಅಪಾಯ ಉಂಟು ಮಾಡಬಹುದು, ಯಾವುದೋ ಒಂದು ಅಪರಾಧ ಮಾಡಬಹುದು ಅವ ಅಂತಂದ್ರ
ಆ ಕಾರಣವನ್ನು ನೀಡಿ ಏನು ಮಾಡ್ಬೋದಪ್ಪ ಅಂತಂದ್ರೆ ವ್ಯಕ್ತಿಯನ್ನ ಬಂಧಿಸಬಹುದು. ಮುಂಚೆ ಏನಾದರೂ ಒಂದು ಅವ ಅಪರಾಧ ಮಾಡ್ತಾನೆ, ಭವಿಷ್ಯತ್ತಿನಲ್ಲಿ ಅಪರಾಧ ಮಾಡ್ತಾನೆ ಅನ್ನೋ ಅನುಮಾನ ಅಥವಾ ಸಂಶಯ ಕಂಡು ಬಂದ್ರೆ ಆ ವ್ಯಕ್ತಿಯನ್ನ ಬಂಧಿಸಬಹುದು ಅಂತ ಹೇಳಿ ಆರ್ಟಿಕಲ್ 22ರ 2ನೇ ಅಂಶ ಇಲ್ಲಿ ಹೇಳ್ತತಿ. ಅಂದ್ರೆ ಕೆಲವೊಬ್ರು ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ನಾಳೆ ಪ್ರೊಟೆಸ್ಟ್ ಮಾಡ್ತೀವಿ, ಹಿಂಸಾತ್ಮಕ ಪ್ರತಿಭಟನೆ ಮಾಡ್ತೀವಿ ಅಂತ ಏನಾದರೂ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಪೊಲೀಸರಿಗೆ ಎಚ್ಚರಿಕೆ ಕೊಟ್ಟರೆ ಪೊಲೀಸರು ಅವ್ರ ಏನು ಮಾಡ್ತಾರಪ್ಪ ಅಂತಂದ್ರೆ ಪ್ರಿವೆಂಟಿವ್ ಡಿಟೆನ್ಷನ್ ಆ್ಯಕ್ಟ್ ಅಡಿ ಅವರನ್ನು ಏನು ಮಾಡ್ಬೋದು, ಬಂಧನದಲ್ಲಿ ಇಡಬಹುದಾಗ್ತತಿ. ಇದನ್ನ ಇಲ್ಲಿ ಇನ್ನೊಂದು ಅಂಶ ಏನಪ್ಪಾ ಅಂತಂದ್ರೆ ಇದನ್ನ ನ್ಯಾಯಾಲಯದ ಆದೇಶವಿಲ್ಲದೆ ಬಂಧಿಸಬಹುದು. ಅಂದ್ರೆ ಇಲ್ಲಿ ನ್ಯಾಯಾಲಯದ ಅನುಮತಿ ನಮ್ಗೆ ಬೇಕಾಗಿಲ್ಲ. ಅವ ಭವಿಷ್ಯತ್ತಿನಲ್ಲಿ ಏನೋ ಒಂದು ಅಪರಾಧ ಮಾಡ್ತಾನೆ, ಅಪಾಯ ಇದೆ ಅಂತಂದ್ರೆ ನ್ಯಾಯಾಲಯದ ಅನುಮತಿ ಇಲ್ಲದೆ ಅವನನ್ನ ಏನು ಮಾಡಬಹುದಪ್ಪ ಅಂತಂದ್ರೆ ನಾವಿಲ್ಲಿ ಬಂಧನ ಮಾಡಬಹುದು. ದ ನೆಕ್ಸ್ಟ್ ಒನ್ ಏನಪ್ಪಾ ಅಂತಂದ್ರೆ ಆರ್ಟಿಕಲ್ 22ರ 2ನೇ ಅಂಶದಲ್ಲಿ ಒಬ್ಬ ವ್ಯಕ್ತಿಯನ್ನ ಅಧಿಕೃತ ಅನುಮತಿ ಇಲ್ಲದೆ 3 ತಿಂಗಳ ಕಾಲಾವಧಿವರೆಗೆ ತಡೆಯಾತ್ಮಕ ಬಂಧನದಲ್ಲಿ ಇಡಬಹುದು. ಅಂದ್ರ 90 ದಿನ ಏನು ಮಾಡಬಹುದಪ್ಪ ಅಂತಂದ್ರ ಅವನನ್ನ ಬಂಧನದಲ್ಲಿ ಇಡಬಹುದು. ಭವಿಷ್ಯತ್ತಿನಲ್ಲಿ ಏನೋ ಅಪರಾಧ ಮಾಡೋದನ್ನ ಅಪಾಯ ಐತಿ ಅವನಿಂದ ಅಂತಂದ್ರೆ ಹೆಚ್ಚಂದ್ರೆ ಎಲ್ಲಿವರೆಗೂ ಅವನನ್ನ ಬಂಧನದಲ್ಲಿ ಇಟ್ಕೋಬಹುದಪ್ಪ ಅಂತಂದ್ರ 3 ತಿಂಗಳು ಅಥವಾ 90 ದಿನ ಕಾಲಾವಧಿವರೆಗೆ ಅವನನ್ನ ಬಂಧನದಲ್ಲಿ ಇಟ್ಕೋಬಹುದು. ಮತ್ತೆ 90 ದಿನಗಳಿಗಿಂತ ಹೆಚ್ಚಿನ ಕಾಲಾವಧಿ ಬೇಕಪ್ಪ ಅವನನ್ನ ಬಂಧನದಲ್ಲಿ ಇಡಾಕ, ಅವನ ಮೇಲೆ ಅನುಮಾನ ಐತಿ, ಸಂಶಯ ಐತಿ ಅಂತಂದಾಗ ನ್ಯಾಯಾಲಯದ ಅನುಮತಿಯನ್ನು ಪಡೆದು ಹೆಚ್ಚಿನ ಕಾಲಾವಧಿವರೆಗೂ ಏನು ಮಾಡಬಹುದಪ್ಪ ಅಂತಂದ್ರೆ ಅವನನ್ನ ಬಂಧನದಲ್ಲಿ ಇಟ್ಕೋಬಹುದು. ಹೆಚ್ಚಿನ ಕಾಲಾವಧಿವರೆಗೂ ಏನು ಮಾಡ್ಬೋದಪ್ಪ ಅಂತಂದ್ರೆ ಬಂಧನದಲ್ಲಿ ಇಡಬಹುದು. ಆದರೆ ಈ ಅವಧಿಯ ನಂತರ ನಿಯೋಜಿತ ಸಮಿತಿ ಐತಲ್ಲ, ಅಡ್ವೈಸರಿ ಬೋರ್ಡ್ ಅಂತ ಕರಿತೀವಿ, ಆ ನಿಯೋಜಿತ ಸಮಿತಿ ಶಿಫಾರಸು ಮಾಡಬೇಕು. ನಂತರ ಹೆಚ್ಚಿನ ಕಾಲಾವಧಿವರೆಗೂ ಏನು ಮಾಡ್ಬೋದು, ಅವನನ್ನ ಬಂಧನದಲ್ಲಿಡಬಹುದು. ನ್ಯಾಯಾಧೀಶರು ಈ ಸಮಿತಿಯಲ್ಲಿ ಏನು ನಿಯೋಜಿತ ಸಮಿತಿಯನ್ನ ನೇಮಕ ಮಾಡಿಕೊಂಡು ಅವನ ಮೇಲೆ ಅನುಮಾನ ಐತಿ, ಆ ಅಪರಾಧ ಮಾಡ್ಬೋದು ಅಂತ ಅವನಲ್ಲಿ ಅನುಮಾನ ಐತಿ, 3 ತಿಂಗಳಿಗಿಂತ ಹೆಚ್ಚಿನ ಕಾಲಾವಧಿವರೆಗೂ ಅವನನ್ನ ಬಂಧಿಸಬಹುದು ಅನ್ನೋದಕ್ಕೆ ಒಂದು ಸಮಿತಿ ಅಡ್ವೈಸ್ ಮಾಡಬೇಕು. ಆ ಸಮಿತಿಯಲ್ಲಿ ನ್ಯಾಯಾಧೀಶರು ಇರಬೇಕು ಅಂತ ಹೇಳ್ತೈತಿ. ಅದಕ್ಕೆ ಆರ್ಟಿಕಲ್ 22 ಇಲ್ಲಿ ಏನು ಭಾಳ ಗುಂಜು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಪ್ಪಾ ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಇಲ್ಲಿ ರಕ್ಷಣೆ ಕೊಡ್ತೈತಿ. ಬಂಧನದ ಸಂದರ್ಭದಲ್ಲಿ ಏನು ನಾವು ಅರೆಸ್ಟ್ ಮಾಡ್ತೀವಿ ಅಥವಾ ಬಂಧನ ಮಾಡ್ತೀವಲ್ಲ ಅದಕ್ಕೆ ಸಹಕಾರಣವನ್ನು ನೀಡಬೇಕು. ಮತ್ತೆ ಬಂಧಿಸಿದ ವ್ಯಕ್ತಿಯನ್ನ 24 ಗಂಟೆ ಒಳಗಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಮತ್ತೆ 24 ಗಂಟೆಗಿಂತ ಹೆಚ್ಚಿನ ಕಾಲಾವಕಾಶ ಬೇಕು ನಮಗೆ ಬಂಧನ ಮಾಡಲಿಕ್ಕೆ ಅಂತಂದಾಗ ನ್ಯಾಯಾಧೀಶರ ಅನುಮತಿಯನ್ನು ಪಡ್ಕೋಬೇಕು. ಇದನ್ನ ಇಷ್ಟು ನೆನಪಿಟ್ಕೊಂಡ್ರೆ ಸಾಕು. ನೀವೇನಾಗ್ಬಹುದಪ್ಪ ಅಂತಂದ್ರೆ ವಿಧಿ 22 ಅಕ್ರಮ ಬಂಧನ ಮತ್ತು ಸೆರೆವಾಸದ ವಿರುದ್ಧ ಒಬ್ಬ ವ್ಯಕ್ತಿಗೆ ರಕ್ಷಣೆ ಕೊಡ್ತೈತಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ದಯಮಾಡಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.